ಅಂಗಿ ಕೊಡಾಕ್ ಬರೋದಿಲ್ಲ ಹಂಗ ಬೈದ್ ಬಿಟ್ರಿ. ಬೈಯಾಕೇನ್ರಿ ಮಂದ್ಯಾಕ ಹಸ್ಸ ಹಂಗ ಬೈದ್ ಬಿಟ್ರಿ. ಇವ್ರು ಹೆಂಗಾರ ಮಾಡಿ ಬಿಡಿಸ್ಬೇಕು, ಇವ್ರು ಹೆಂಗಾರ ಮಾಡಿ ವಿಡಿಯೋ ಮಾಡೋದ್ ಬಿಡಿಸ್ಬೇಕು. ಒಂದ್ ಕಾಲ್ ಬಂದು ಇಬ್ಬರು ಹಾಯ್ ಹಲೋ ನಮಸ್ಕಾರ. MRSV ಪಾಡ್ಕಾಸ್ಟ್ ಚಾನಲ್ಗೆ ಸುಸ್ವಾಗತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ DJ ಅರವಿಂದ್ ಉಮ್ರಾನಿ. ಇವತ್ತು ನಮ್ಮ ಜೊತೆ ಯಾರದಾರಪ್ಪ ಅಂತಂದ್ರೆ ಜನಪದ ಲೋಕದಾಗಾತು ಮತ್ತು ಕಾಮಿಡಿ ಲೋಕದಾಗಾತು ಮತ್ತು ಯೂಟ್ಯೂಬ್ ಚಾನಲ್ದಾಗ ಅತಿ ದೊಡ್ಡ ಹೆಸರು ಮಾಡಿರುವಂಥ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ, ಬರ್ರಿ. ನಮಸ್ಕಾರ. ನಮಸ್ತೆ. ನಮಸ್ತೆ. ಆರಾಮ್ರಿ? ಆರಾಮ್ ನೋಡ್ರಿ, ನೀವ್ ಆರಾಮ? ನಾವ್ ಆರಾಮ. ನೀವು ಈ ಫೀಲ್ಡ್ದಾಗ ಬರ್ಬೇಕಂತ ಯಾಕೆ ಅನ್ಕೊಂಡ್ರಿ? ಈ ಫೀಲ್ಡ್ ಬರ್ಬೇಕಂದ್ರ ಒಂದ್ ಹುಮ್ಮಸ್ರಿ, ಜಾನಪದ ಹಾಡ ಕೇಳೋದೊಂದ್ ಹುಮ್ಮಸ್ ಇತ್ತು. ನಾವು ಇರೋದು ತೋಟದಾಗಲ್ಲ, ತೋಟದಾಗ ಏನ್ರಿ ಕೆಲಸ ಮಾಡ್ಬೇಕಾದ್ರೆ ಟೈಮ್ ಪಾಸ್ ಆಗ್ಲಾರ್ಗಾಗಿ ಹಾಡುಗಳು ಕೇಳ್ತಿದ್ವಿ. ಹಾಡುಗಳು ಕೇಳೋತ್ನಾಗ ಒಬ್ಬರಿದ್ದೀವಿ, ಹಾಡಿನ ಜೊತೆ ನಾವು ಚೀರ್ತಿದೀವಿ. ಹಂಗ ಹಂಗ ಹಾಡ್ಬೇಕು ಅನ್ನೋ ಹುಮ್ಮಸ್ ಬತ್ತು. ಹಂಗ ಹಾಡ್ಕೋತಿದ್ದೀವ್ರಿ. ಜನಕ್ಕ ಬೆಳೆಸ್ಬೇಕು ಅನ್ನೋ ಒಂದ್ ಅನುಕಂಪ ಇತ್ತು, ಅವರು ಬೆಳೆಸಿದ್ರು. ಹಂಗ ಮಾಡಿ ಇಲ್ಲಿ ತಕ ಬಂದಿವ್ರಿ. ಈಗ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆತ್ರಿ? ನಾವು ಜಾನಪದ ಹಾಡ್ ಆಡಕತ್ತು 2009-10 2009-10 ಮಾಲಿಂಪುರ್ ಸ್ಟುಡಿಯೋ ಅಂತ ಐತ್ರಿ. 15 ವರ್ಷ ಆದ್ರೆ ಹಾ ರೀ, 14-15 ವರ್ಷ ಆಯ್ತು. ಹೈಸ್ಕೂಲ್ ಬೇಡ ಹಂಗೆ ಚಾಲೋಣ ಹತ್ತಿ ಬಿಟ್ಟೇವ್ರಿ. ಮಾಲಿಂಪುರ್ದಾಗ ಬಿ ಬಾ ಮಾಸ್ಟರ್ದ ಒಂದು ಮಾಲಿಂಪುರದ ಸ್ಟುಡಿಯೋ ಐತಿಲ್ರಿ, ಅಲ್ಲಿ ಹೋಗಿ ಹಾಡಿದ್ವಿ. ಕಷ್ಟಪಟ್ಟು ನಂಬರ್ ತಕೊಂಡು, ಅವಾಗಿನ ವಾಟ್ಸಾಪ್ ಇದ್ದಿಲ್ಲ, ಹಂಗೇನು ಇದ್ದಿಲ್ಲ, ಕಾರ್ಬನ್ ಮೊಬೈಲ್ ಇತ್ತು ನಮ್ ತೆಕೋ. ಅವಾಗ ನಂಬರ್ ತಕೊಂಡು ಹೋದಿವಿ, ಅವರು ಹಚ್ಕೊಂಡ್ರು. 1-2-3 ಜನಪದ ಹಾಡಿದೀವಿ. ಅದು ನಾವು ಕೇಳಿಲ್ಲ, ಯಾರು ಕೇಳಿಲ್ಲ, ಹಂಗ ಅದು ಹಾಡುಗಳವು. ಯಾಕಂದ್ರೆ ರಾಗ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ. ಬರ್ತಾ ಹಿಂಗ್ ಆಡ್ಬೇಕು, ಹಿಂಗ್ ಮಾಡ್ಬೇಕಂತ ಅವ್ರಿಷ್ಟ ತಿದ್ದಿದ್ರು. ನಮ್ಮ ಹಾಡ ನಾವ ಕೇಳಿ ನಾವಿಷ್ಟ ತಿದ್ಕೊಂಡಿವಿ. ಹಿಂಗ ಮಾಡಿ ಒಂದ್ ಹಂತಕ್ ಬಂದು ಮುಟ್ಟಿದೀವಿ. ಈಗ ಸುಧಾಕ ಅಂದ್ರ ಇವ್ರಿಗೆ ಗೊತ್ತಿಲ್ಲ ಅಂತಿಲ್ಲ ಇಲ್ರಿ. ಎಲ್ಲರಿಗೂ ನಮ್ ಸೈಡ್ ಅಂತೂ ಎಲ್ಲರಿಗೂ ಫುಲ್ ಫೇಮಸ್ ರೀ. ನೀವು ಇದು ಆಕ್ಟಿಂಗ್ ಫೀಲ್ಡ್ ಬರ್ಬೇಕಂತ ಹೆಂಗ್ ಅನ್ಕೊಂಡ್ರಿ? ಫಸ್ಟ್ ಟಿಕ್ಟಾಕ್ ನೋಡ್ತಾ ಇದ್ವಿ. ಟಿಕ್ಟಾಕ್ ನೋಡ್ತಾ ಹಂಗೆ ಮಾಡ್ಬೇಕು ಅಂತ ಅನಿಸ್ತು ನಮ್ಗೆ. ಸುಮ್ನೆ ಹಂಗೆ ಮಾಡ್ಕೊಂತ ವಿಡಿಯೋ ನೋಡಿ ಲೈಕ್ ಅಂತ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಸುಮ್ನೆ ವಿಡಿಯೋ ಮಾಡೋದು ಎಲ್ಲಾರ್ದು ನೋಡ್ತಾ ಇದ್ವಲ್ಲ, ನಾವು ಮಾಡ್ಬೇಕು ಅನ್ನೋ ಒಂದು ಇಚ್ಛು. ಹಂಗೆ ಮಾಡ್ತಾ ವಾಪಸ್ ತುಂಬಾನೇ ಒಳ್ಳೆ ಒಂದು ಹೆಸರು ತಂದು ಕೊಡ್ತು. ಆ ಟೈಮಲ್ಲಿ ನಂಗೆ ಪ್ರಕಾಶ್ ಅವರು ಪರಿಚಯ ಆದ್ರು. ಪ್ರಕಾಶ್ ಸರ್ ಅವರು ಮತ್ತೆ ವಾಪಸ್ ನಮ್ಮ ಮೇಲೆ ಒಂದು ಸಾಂಗ್ ಆಡಿದ್ರು. ಆ ಸಾಂಗ್ ಇಂದ ಮತ್ತೆ ಇವ್ರಿಗೆ ನಂಗೆ ಪರಿಚಯ ಆಯ್ತು. ಊರಿಗೆ ಬಂದೆ ವಾಪಸ್. ಆ ಸಾಂಗ್ ಇಂದ ನಾ ಇನ್ನೂ ಬಾಳ್ಕೋಟೆ UK ಬಾಳ್ಕೋಟೆ ಸುಧಾ ಅಂತ ಅನ್ನೋದು ಹೆಚ್ಚಿನ ಸಂಖ್ಯೆ. ಈಗ ಪ್ರಕಾಶ್ ಬಗ್ಲಿ ಅವ್ರ ಪರಿಚಯ ಎಷ್ಟು ವರ್ಷ ಆತ್ರಿ? 5 ವರ್ಷ ಆಯ್ತು. 5 ವರ್ಷ. ಈಗ ಸಾಕಷ್ಟು ಸ್ಟುಡಿಯೋ ಒಳಗೆ ನೋಡ್ತೀರಿ, ಜಾಸ್ತಿ ಇರೋದು 2 ವಿಡಿಯೋ ಒಳಗೆ ಕೂಡೇ ಇರ್ತೀರಿ ಜಾಸ್ತಿ. ಈಗ ಯೂಟ್ಯೂಬ್ ಚಾನಲ್ ಮತ್ತೆ ಈ ಯೂಟ್ಯೂಬ್ ಒಳಗ ಆಕ್ಟಿಂಗ್ ಮಾಡ್ಬೇಕಂತ ಹೆಂಗ ತಿಳಿಯಕಂತ? ಫಸ್ಟ್ ಟಿಕ್ಟಾಕ್ ಮಾಡ್ತಾ ಇದ್ವಿ. ಟಿಕ್ಟಾಕ್ ಮಾಡ್ತಾ ಏನಾಯ್ತು, ಟಿಕ್ಟಾಕ್ ಬ್ಯಾನ್ ಆಯ್ತು. ಮತ್ತೆ ವಾಪಸ್ ಸೇವ್ ಮಾಡೋದು ಅಂತ ಸುಮ್ಮನೆ ಹಂಗೆ ಇನ್ಸ್ಟಾ ಬಂತು. ಇನ್ಸ್ಟಾದಲ್ಲಿ ಹಂಗೆ ಮಾಡ್ತಾ ಇದ್ವಿ. ಶಿವಪುತ್ರ ಅವರು ಒಂದ್ಸಲ ನಮ್ಗೆ ಕಾಲ್ ಮಾಡಿದ್ರು. ಶಿವಪುತ್ರ ಅವರು ಇದ್ರೆ ನೀವು ಫಿಲಮ್ ಮಾಡ್ತೀರಾ, ಇದ್ರೆ ಶಾರ್ಟ್ ಫಿಲಮ್ ನಮ್ಗೆ ಅವ್ರನ್ನ ಪ್ರಕಾಶ್ ಏನೇ ಆದ್ರೂ ಸಹ ಪ್ರಕಾಶ್ ಅವ್ರು ಕೇಳ್ತಾ ಇದ್ರು. ಫಸ್ಟ್ ಸ್ಟಾರ್ಟಿಂಗ್ ನಾನು ಡೈರೆಕ್ಟ್ ಹೋಗ್ತಾ ಇಲ್ಲ, ಹಿಂಗೆ ಪ್ರಕಾಶ್ ಅವ್ರನ್ನ ಹೋಗಿ ಬರೋಣ ಒಂದ್ಸಲ ಅಂತ ಹೇಳಿದ್ರು. 2-3 ವಿಡಿಯೋ ನಾವು ಅಲ್ಲಿ ಹೋಗಿ ಮಾಡಿದ್ವಿ. ಅವಾಗ ಶಿವಪುತ್ರ ಏನಂತಂದ್ರು, ನಿಮ್ದೇ ಆದಂತ ಒಂದು ಟೀಮ್ ಐತಿ, ನೀವ್ ಯಾಕೆ ಸುಮ್ಮನೆ ಕುತ್ಕೊಂತೀರಿ, ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೋದಲ್ಲ ಅಂತ. ಅಂದ್ರೆ ಪ್ರಕಾಶ್ ಅವರು ಫಸ್ಟ್ ಯೂಟ್ಯೂಬ್ ಇತ್ತು, ಅವ್ರದ್ದು ವಿಡಿಯೋ ಮಾಡ್ತಾ ಇದ್ರು. ಅವ್ರ ಸಾಂಗ್ ಆಗ್ತಾ ಇದ್ರು, ಜನಪದ ಸಾಂಗ್ ಅದ್ರಲ್ಲಿ ಆಗ್ತಾ ಇದ್ರು. ಅವಾಗ ನಾನು ಶಿವಪುತ್ರ ಅವರು ಪ್ರಕಾಶ್ ಅವ್ರಿಗೆ ಹೇಳಿದ್ರು, ನಾವು ಯಾಕೆ ಮಾಡ್ಬಾರ್ದು ಪ್ರಕಾಶ್, ಹಂಗಾದ್ರೆ ಎಲ್ಲ ಅವ್ರು ಹೇಳ್ಕೊಡ್ತಾರಲ್ಲ, ನಿನ್ಗೂ ಆಲ್ಮೋಸ್ಟ್ ಎಲ್ಲ ಗೊತ್ತಿದ್ದೇ ಐತಿ ಅಂದಾಗ ನಾನು ಅನಿಲ, ಪಾಪು, ಪ್ರಕಾಶ್ ಅವರು ಮತ್ತೆ ಸಿದ್ದು ಹಿಂಗೆ ಒಂದು ಟೀಮ್ ಕಟ್ಕೊಂಡು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ಜಾನಪದ ಲೋಕದಾಗ ಆತ್ರಿ ಅಂತ ಕಾಮಿಡಿ ಒಳಗ ಒಟ್ಟು ಎಲ್ಲ ಒಳಗ ಒಟ್ಟು ಆಲ್ರೌಂಡರ್ ಇದ್ದಂಗ ಅದಾರ ಪ್ರಕಾಶ್ ಬಗ್ಲಿ ಅವ್ರ. ಹಂಗೇನಿಲ್ರಿ, ಮೊದಲ ಜಾನಪದ ಹಾಡ್ಬೇಕು ಅನ್ನಿಸ್ತು, ಹಾಡಿದೀವಿ. ಮತ್ ಊರಾಗ ರಂಗಭೂಮಿ ನಾಟಕ ಮಾಡ್ತಿದ್ವಲ್ರಿ. ಊರಾಗ ನಾಟಕ ಐತಂದ್ರ ಹಾಸ್ಯಪಾತ್ರ ಮಾಡು ಅಂತಿದ್ರು, ಅಲ್ಲಿ ಮಾಡ್ತಿದ್ವಿ. ಅಲ್ಲಿ ಹಾಸ್ಯಪಾತ್ರ ಮಾಡಿ ಒಂದ್ ಬಗ್ಗೆ ಸಲೀಸಾಗಿ ಜಾನಪದ ಹಾಡಬೇಕ್ರಿ. ಜಾನಪದ ಹಾಡ್ಬೇಕು, ಅಲ್ಲಿಷ್ಟ ಕಾಮಿಡಿ ಮಾಡಿದೀವಿ. ಯಾವ್ದೊಂದಿಷ್ಟು ವಿಡಿಯೋಗಳು ನಾವು ದೋಸ್ತರಿಗೆ ಹಚ್ಚಿ ಮಾಡಿಸಿ ಯೂಟ್ಯೂಬ್ ಬಿಟ್ಟು ಅವು ವೈರಲ್ ಆಗ್ಬಿಟ್ರಿ. ವೈರಲ್ ಆಗ್ಬಿಡೋಣ ಮತ್ತ ಇಲ್ಲಿ ಕಡ್ಯಾಕ ಕಾಮಿಡಿ ಮಾಡಾಕ್ ಹೋದಿವಿ. ಕಾಮಿಡಿ ಒಂದಿಷ್ಟು ಮಾಡಿದಿವ್ರಿ. ಕಾಮಿಡಿ ಅಂದ್ರೆ ಸ್ವಲ್ಪ ಜಾಸ್ತಿ ಡಬಲ್ ಮೀನಿಂಗ್ ಅದು ಇರ್ತಾವ ನಮ್ಮ ಹಳ್ಳಿ ಸೈಡ್ ಅಂದ್ರೆ. ಅವು ಸ್ವಲ್ಪ ರೆಸ್ಪಾನ್ಸ್ ಜನರದು ಸ್ವಲ್ಪ ಬ್ಯಾಡ್ ಕಮೆಂಟ್ ಬರಾಕತ್ತೀರಿ. ಬ್ಯಾಡ್ ಕಮೆಂಟ್ ಬರೋಣ ಸ್ವಲ್ಪ ಯಾಕೋ ಇದು ಆಯ್ತು ತಗೋಪ್ಪ ಅಂತ ನಾಟಕ ತರ ಮಾಡಿದಿವ್ರಿ. ರೈತರು ಅಣ್ಣ ತಮ್ಮ ಮಾಡಿರ್ತೀವಿ,
ಇದಕ್ಕೆ ಸಾಕಷ್ಟು ಜನ ನೋಡ್ಬಿಟ್ರಿ. ಸಾಕಷ್ಟು ಜನ ನೋಡೋಣ ಅದಕ್ಕೆ ಒಳ್ಳೆ ಕಮೆಂಟ್ ಬರಾಕತ್ತು. ಮತ್ತೊಮ್ಮೆ ಕಾಮೆಂಟ್ ಮಾಡಿದ್ವಿ ಅದಕ್ಕೆ ಬ್ಯಾಡ್ ಕಮೆಂಟ್ ಬಂದು, ಇವ್ ರೈತರ ವಿಡಿಯೋ ಮಾಡೋಣ ಅದು ಒಳ್ಳೆ ಕಮೆಂಟ್ ಬಂದು. ಮತ್ತ್ಯಾಗ ಮಂದಿ ಕಡೆ ಬಯಸೋದಪ್ಪ ಅಂತೇಳಿ ಕಿಶನ್ ನಾವು ರೈತರ ವಿಡಿಯೋನ ಮಾಡ್ಕೊಂಡ್ ನಿಂತೇವ್ರಿ. ಈಗಂತೂ ರೈತರ ವಿಡಿಯೋ ಮಾಡಕತ್ತು ಬೇಷ ಒಂದ್ 2 ವರ್ಷ ಆಯ್ತ್ರಿ. 2 ವರ್ಷ ಆಯ್ತು, ಚಲೋ ರೆಸ್ಪಾನ್ಸ್ ಐತ್ರಿ. ಹಂಗ ಜೀವನದ ಸ್ವಲ್ಪ ಏರಿಳಿತ ಇರ್ತದ, ಹಂಗ ಜಕ್ಕೊಂಡ್ ಹೋಗ್ರಿ ಟೀಮ್ ಸಮೇತ. ಈಗ ಫ್ಯಾಮಿಲಿ ಸಪೋರ್ಟ್ ಆತು, ನಿಮ್ಮ ಊರಾನ್ ಜನರ ಸಪೋರ್ಟ್ ಹೆಂಗೈತ್ರಿ? ಊರಾನ್ ಜನ ಸಪೋರ್ಟ್ ಅಂದ್ರ ಅಪ್ಪಟ ಬಂಗಾರ ರೀ. ನಮ್ ಊರಾಗ ಇನ್ನು ತಕ ಒಂದ್ ಮನಿ ಬಿಟ್ಟಿಲ್ಲ ಅನ್ನಂಗಿಲ್ಲ, ಒಂದ್ ಮನಿ ಬಿಟ್ಟಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಮನ್ಯಾಗ ವಿಡಿಯೋ ಮಾಡ್ತೀವಿ. ಅವ್ರ ಮನ್ಯಾಗ ಗಂಡ ಮಕ್ಳು ಯಾರು ಹೊರಗೆ ಹೋಗಿದ್ರ ಅಂದ್ರ ತಾಯಂದ್ರು ಯಾರ ಅಕ್ಕ ತಂಗಿ ಯಾರ ಇರ್ತಾರ, ಅಕ್ಕ ಸ್ವಲ್ಪ ವಿಡಿಯೋ ಮಾಡ್ಕೋತಿದ್ರ ಮಾಡ್ಕೊರಪ್ಪ ನಿಮ್ ಮನಿ ಇದ್ದಂಗ ಅತ್ತಾರಿ. ಮತ್ತ ಅವ್ರ ಮನ್ಯಾಗ ಹೆಣ್ಮಕ್ಳು ಇಲ್ಲ ಗಂಡ ಮಕ್ಳು ಅಷ್ಟೇ ಇತ್ತಂದ್ರ ಮಾಡ್ಕೊರ ನಿಮ್ ಮನಿ ಇದ್ದಂಗ ಅತ್ತಾರಿ. ಊರಾಗ ಸವನಹಳ್ಳಿ ಹೊಡಗನಹಳ್ಳಿ ಏನ್ 2 ಊರದವ್ ನಮ್ಗೆ. 2 ಊರಾಗ ಒಂದು ಮನಿ ಬಿಟ್ಟಿಲ್ಲ, ಪ್ರತಿಯೊಂದು ಮನ್ಯಾಗ ವಿಡಿಯೋ ಮಾಡ್ಕೊಂಡ್ ಬಂದೇವ್ರಿ. ಜನ ರೆಸ್ಪಾನ್ಸ್ ಚಲೋ ಐತಿ. ನಮ್ ಫ್ಯಾಮಿಲಿನೂ ಚಲೋ ಐತ್ರಿ. ಸ್ವಲ್ಪ ಬೈತಿರ್ತಾರ, ಯಾಕಂದ್ರ ಯಾಕ್ ಬೇಕ್ ನಮಗ ಸುಮ್ ಹೊಲ ಮನಿ ಕೆಲಸ ಮಾಡ್ಕೋತ ಹಂಗಿರ್ತಾರ. ಅಂದ್ರ ಅವ್ರು ಬೈಬೇಕಂದ್ರ ಸುಮ್ನ ಬೈಲ್ರಿ ಪಾಪ. ಇವ್ರು ಏನ್ರ ಅಂದಾಗ ಸ್ವಲ್ಪ ಅವ್ರಿಗೆ ಸಬ್ಸಿಡಿ ಬರ್ತದೆ, ನಮ್ಮ ಮಗ ಹಿಂಗಂದ್ರಲ್ಲ ಅಂತೇಳಿ. ಈಗ ಜನ ರೆಸ್ಪಾನ್ಸ್ ನೋಡಿ ನಮ್ಮ ಮನಿ ತಕ ಯಾರು ಹುಡ್ಕೊಂಡ್ ಬರ್ತಿರ್ತಾರೆ, ಪ್ರಕಾಶ್ ಅವ್ರು ಇಲ್ರಿ ಪ್ರಕಾಶ್ ಅವ್ರು ಇಲ್ಲತ್ತೆ, ಅದು ನಮ್ಮ ಮಗನ ಇಟ್ಟು ಮಂದಿ ಹುಡ್ಕೊಂಡ್ ಬರ್ತಾರಲ್ಲ ಅನ್ನೋ ಖುಷಿ ಸಂಬಂಧ ಸ್ವಲ್ಪ ಸಪೋರ್ಟ್ ಐತ್ರಿ ಅವ್ರದ್ದು. ನಿಮ್ ಫ್ಯಾಮಿಲಿ ಸಪೋರ್ಟ್ ಅದ? ನಮ್ ಫ್ಯಾಮಿಲಿ ಸಪೋರ್ಟ್ ಅಂತ ತುಂಬಾನೇ ಇದೆ. ಜನರು ಏನ್ರ ಅಂದಾಗ ಸಹ ಸ್ವಲ್ಪ ಸಿಟ್ ಬಂದಾಗ ಬೈತಿರ್ತಾರೆ, ಹಿಂಗ್ ಯಾಕೆ ಬೇಕು ಸುಮ್ಮನಿರಾಕ್ ಬರಲ್ಲ ಅಂತ ಹೇಳಿ. ಆದ್ರೂ ಫುಲ್ ಸಪೋರ್ಟ್ ಇದೆ. ಯಾಕಂದ್ರೆ 4 ಮಂದಿ ಹೊರಗಡೆ ಹೋದಾಗ ಅವ್ರನ್ನ ಮಾತಾಡ್ಸೋ ರೀತಿಯಿಂದ ಆಯ್ತು, ಅವ್ರ ಫೋಟೋ ತಗೊಂಡಿಂದ ಆಯ್ತು, ನೀವು ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಈ ತರ ಹಂಗೆಲ್ಲ ಅಂದಾಗ ಅವ್ರು ಖುಷಿ ಆಗತ್ತೆ. ಅವಾಗೇನು ಬೇರೆಯವ್ರು ಬಂದು ಇವ್ರಿಗೆ ಹೇಳ್ತಾರಲ್ಲ, ಇರ್ಲಿ ಬಿಡು ಒಂದ್ 4 ಜನ ಬೈದು 1 4 ಜನ ಹೊರಗಡೆ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಮ್ಗೆ ಏನು ಅನ್ಸಲ್ಲ. ಬಟ್ ಫುಲ್ ಸಪೋರ್ಟ್ ಇದೆ. ಈಗ ನಿಮ್ 3 ಜನ ಸಪೋರ್ಟ್ ರೀ? ನಮ್ಮ 3 ಜನ ಸಪೋರ್ಟ್ ಇದೆ, ಇಲ್ಲ ಅಂತಲ್ಲ. ಬಟ್ ಆ ಊರಲ್ಲಿ ಏನು ನಾವು ವಿಡಿಯೋ ಮಾಡಿಲ್ಲ, 2 ಮಾಡಿದ್ವಿ ಅಷ್ಟೇ. ಇನ್ನೊಂದು ಇವ್ರ ಊರ ಎಲ್ಲರೂ ಬಾಗಲಕೋಟ ತಿಳ್ಕೊಂಡಾರ. ಇನ್ನೊಂದೇನಂದ್ರೆ ಕಮ್ಮುತಿಗೆ ಹೋದ್ರ ಬಾಗಲಕೋಟದವ್ರು ಇಲ್ಲಿ ಯಾಕೆ ಬಂದಾರ ಅನ್ನೋ ರೀತಿ ನೋಡಿದಾರೆ. ಯಾಕಂದ್ರೆ ಬಾಗಲಕೋಟ ಅಂದ್ರೆ ಜಾಸ್ತಿ ಇರಲ್ಲ ಕಮ್ಮುತಿಯಲ್ಲಿ. ಅವಾಗ ನಾನು ಹೇಳ್ತಿದ್ದೆ ನಮ್ಮ ಊರೇ, ನಾ ಇಲ್ಲೇ ಇರ್ತೀನಿ ಅಂತ ಹೇಳ್ತು. ಹೌದಾ, ಬಾಗಲಕೋಟೆ ಇಟ್ಕೊಂಡಿರಲ್ಲ. ಬಾಗಲಕೋಟೆ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದ್ರೆ ಡಿಸ್ಟಿಕ್ ನಮ್ದು ಬಾಗಲಕೋಟೆ ಡಿಸ್ಟಿಕ್ ಬರುತ್ತೆ. ಕಮ್ಮುತಿಗೆ ಅಂತ ಅನ್ನೋದು ಗ್ರಾಮ ಆಗುತ್ತೆ. ಸಡನ್ಲಿ ಯಾವ್ದು ಗೊತ್ತಾಗಲ್ಲ ಅಷ್ಟೊಂದು ಬೇಗ. ಅದಕ್ಕೋಸ್ಕರ ನಾನು ಬಾಗಲಕೋಟೆ ಅಂತ ಇಟ್ಕೊಂಡಿದ್ದೀನಿ. ಈಗ ನಿಮ್ಗ ಸ್ಟಾರ್ಟಿಂಗ್ ಒಳಗ ಜನ ಏನ್ರಿ ಬ್ಯಾಡ್ ಕಮೆಂಟ್ಸ್ ಹಾಕಿಲ್ರಿ? ಸಿಕ್ಕಾಪಟ್ಟೆ ನಮ್ಮಷ್ಟು ಟ್ರೋಲ್ ಯಾರ್ದು ಆಗಿಲ್ಲ, ನಮ್ಮಷ್ಟು ಬ್ಯಾಡ್ ಕಮೆಂಟ್ ಮಾಡಿದ್ರೆ ಯಾರು ಇಲ್ಲ ಅಂತ ಅನ್ಕೊಂತೀನಿ. ಒಂದ್ಸಲ ಏನಾಗಿತ್ತಂದ್ರೆ ಟಿಕ್ಟಾಕ್ ಇದ್ದಾಗ ಸ್ವಲ್ಪ ನಾವೇ ಕೂಡ ವಿಡಿಯೋ ಮಾಡ್ತಿಲ್ಲ. ಒಂದ್ ಹೆಣ್ಣ ಗಂಡ ಸೌಜಾಗಿ ಜೋಡಿ ಮ್ಯಾಗ ಇರ್ತಾರಂದ್ರ ಸಂಬಂಧ ಕಟ್ಟಿ ಮಾತಾಡೋರೆ. ಒಂದ್ಸಲ ಏನಾಗಿತ್ತು, ಟಿಕ್ಟಾಕ್ ಒಳಗ ಹಿಂಗ್ ವಿಡಿಯೋ ಮಾಡ್ತದ TV9 ದಾಗ ಯಾವ್ದೋ ಒಂಥರ ಎಡಿಟ್ ಮಾಡಿ ಚಂದ ಇವ್ರು ಸತ್ತಾರ ಅಂತೇಳಿ ಎಡಿಟ್ ಮಾಡ್ಬಿಟ್ಟಿದ್ರ. ಕಮ್ಮುದಿಗೆ ಊರಲ್ಲೇ ಅರ್ಧಕ್ಕರ್ಧ ಜನ ನಾನ್ ಸತ್ತು ಹೋಗಿದ್ದೀನಿ ಅಂತಾನೆ ಅನ್ಕೊಂಡಾರ. ನಮ್ಮ ಅಮ್ಮನೇ ಒಂದ್ಸಲ ಕಾಲ್ ಮಾಡಿ ಹೇಳಿದಾರೆ ಅದ್ಕೊಂಡು, ಸುಧಾ ಹಿಂಗಾಗೈತಂತಲ್ಲ ಅಳ ಅಂತೇಳಿ. ನಮ್ಮ ಹಸ್ಬೆಂಡ್ ಫೋನ್ ಮಾಡಿ ಕೇಳಿದವ್ರು ಇದಾರೆ, ಎಷ್ಟೊಂದ್ ಜನ ಇದಾರೆ. ಇಲ್ಲ ಆರಾಮದಾಳಕ್ಕೆ ಏನಿಲ್ಲ, ಅದೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಆತರ ಟ್ರೋಲ್ ಮಾಡಿರ್ತಾರ ಅಂತೇಳಿ ಮನೆಗ್ ಸಮಾಧಾನ ಮಾಡೋರು ಇರ್ತಾರೆ. ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕೋರ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ರಿ, ಅವರು ಅಂತರ ನಮಗ ಸಾಲಿ ಕೆಲ್ಸದ ಗುರುಗಳು ಇದ್ದಂಗ. ಯಾಕಂದ್ರ ನಮಗ ಹಂಗ ಹೊಕ್ಕಿರ್ತೀವಿ, ನಮ್ ತೇರಿ ಮನ ಹೊಕ್ಕಿರ್ತೀವಿ. ಸ್ವಲ್ಪ ನಮ್ ತೇರಿ ಮನ ಹೊಕ್ಕಿರ್ತೀವಿ ಅಂದ್ ಬೆಳಕ ನಾವ್ ಒಳ್ಳೆಯವ್ರ ಅಂತ ಹೇಳ್ಕೊಳಲ್ಲ, ನಮ್ಮೂ ತಪ್ಪಿರತ್ತವ್ರಿ. ಒಬ್ರು ತಿದ್ದೋರ್ ಇರ್ತಾರ, ಒಬ್ರು ಹೊಗಳೋರ್ ಇರ್ತಾರ, ಒಬ್ರು ಉಗಳೋರ್ ಇರ್ತಾರ. ಅದ್ ಅವ್ರ ಜನ ಇರ್ಲಿ ಇವ್ರ ಜನ ಇರ್ಲಿ, ಅವ್ರಿಂದ ಒಂದಿಷ್ಟು ಪಾಠ ಕಲೀನು, ಇವ್ರಿಂದ ಒಂದಿಷ್ಟು ಪಾಠ ಕಲೀನು. ಹಂಗ ನಮ್ ಜೀವನಕ್ಕೆ ಅವ್ರು ಒಳ್ಳೇದ್ ಬಯಸಾತರ ತಿಳ್ಕೊಂಡ್ಬಿಡಿದ್ರಿ. ಅವ್ರ ಕೆಲ್ಸ ಬಿಟ್ಟು ನಮ್ಗೆ ಟ್ರೋಲ್ ಮಾಡ್ತಾರ, ಬ್ಯಾಡ್ ಕಮೆಂಟ್ ಮಾಡ್ತಾರ ಅಂದ್ರ ಅವ್ರ ನಮ್ ಬಗ್ಗೆ ಕೆಟ್ಟ ತಿಳ್ಕೊಂಡಾರ. ಇವತ್ತಲ್ಲ ನಾಳೆ ಅವ್ರಿಗೆ ನಮ್ದು ಒಳ್ಳೇದ್ ಗೊತ್ತಾಗ್ತದ, ನಾವ್ ಒಳ್ಳೆಯವರು ಕೆಟ್ಟವ್ರು ಗೊತ್ತಾಗ್ತದ. ಅದಕ್ಕಾಗಿ ಯಾರಿಗೆ ನೋಡಲ್ರಿ, ಸುಮ್ ಎಷ್ಟ್ ಆಗ್ತದ ಸುಮ್ ತಾಳ್ಮೆಂದ್ ಹೋಗ್ಬಿಡ್ರಿ. ಇದ್ ನೀವು ಎಲ್ಲಿ ಕಲ್ತಾರ ಏನ್ರಿ? ಹೆಂಗ ಎಲ್ಲಿ ನೋಡಿ ಕಲ್ತಾರ? ಹೆಂಗ ಯಾವ್ದ್ರಿ ಹಾಡ ಹಾಡೋದ್ರಿ? ಹಾಡುಗಳ್ರೆ ನಾನು ಸಣ್ಣವಿದ್ದಾಗ ಜಾನಪದ ಹಾಡ ಕೇಳ್ತಿದ್ದೆ ರೀ. ಸೆಬ್ಬಿ ಡಾಂಗೆ ಸರ್ದು, ಶ್ರೀಶೈಲ್ ಕಾಗಲ್ ಸರ್ದು, ಮಲ್ಲೇಶ್ ಪಂಡ್ರೋಳಿ ಸರ್ದು, ಮತ್ತೆ ಗುರುರಾಜ್ ಸ್ಕೂಟಿ ಸರ್ ಅವರು ಮಿನಿಮಮ್ ಒಂದ್ ಅರ್ಧ ತಾಸಿನ ಮ್ಯಾಗ ಹಾಡಿರ್ತಾವ್ರಿ ಫ್ಯಾಮಿಲಿ ಸ್ಟೋರಿ. ನಂಗ್ ಫ್ಯಾಮಿಲಿ ಸ್ಟೋರಿ ವಿಡಿಯೋ ಮಾಡಕ್ ಮುಖ್ಯ ಕಾರಣ ಅಂದ್ರ ಅವ್ರ ಹಾಡುಗಳು ನೋಡ್ರಿ, ಇದ್ದಿದ್ ಹೇಳ್ಬೇಕಂದ್ರ. ಯಾಕಂದ್ರ ಅವ್ರು ಒಂಥರ ಕತಿ ಹಾಡುಗಳು ಇರ್ತಾವ, ಅವೆಲ್ಲಾ ಕೇಳಿ ಅವೆಲ್ಲಾ ನೋಡಿ ಹಾಡುಗಳು ಕಲ್ತೇವ್ರಿ. ನಂಗ್ ಗುರುಗಳು ಅಂದ್ರ ಕಾಗಲ್ ಸರ್. ಯಾಕಂದ್ರ ಅವ್ರ ಹಾಡ ಬಾಳ್ ಕೇಳ್ತೀನ್ರ. ಬಾಳ ಹಾಡಾಡಿದ್ದಾರೆ ಅವರು. ಯಾಕಂದ್ರ ಮೊಟ್ಟ ಮೊದಲಿಗೆ ಒಂದ್ ಹಾಡ್ರಿ, ಅದು ಗೆಳತಿ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ. ಅದು ಒಂದ್ ಹಾಡ ಕೇಳಿ ಹಾಡ್ಬೇಕು ಅನ್ನೋ ಆಸೆ ಬತ್ತು. ಹಾಡಿದ್ರೆ ಒಂದಿಷ್ಟು ಹಾಡುಗಳು ಹಾಡಿದೆವು. ಅದ್ರಾಗ ಒಂದಿಷ್ಟು ಹೆಸರು ಕೊಟ್ಟ ಹಾಡುಗಳು, ಒಂದು ಶೀರಿ ಕೊಡಿಸಿನ ಚೈನಾ ಕೊಡಿಸಿನ ಮರ್ತೇನೆ ನನ್ನ ಸುಮ್ ಸಣ್ಣ ವಯಸ್ಸಿನ ಹಾಡಿದೇವ್ರಿ. ಸಣ್ಣ ವಯಸ್ಸು ಅಂದ್ರ ಒಂದ್ 16-17 ವಯಸ್ಸು ಇದ್ದೇವೆ ಅವಾಗ ಹಾಡಿದೇವ್ರೆ. ಮತ್ತ ಅದು ಆಗ ನಾ ಮತ್ತ ಆಡ್ತಿತ್ತು ಅಕ್ಕಿ ಮಗ್ಲಾಗ ಅಂತ ಇಂತೂ ಹಾಡಿದ್ರಿ. ಜಾಸ್ತಿ ಹಾಡು ನಾವು ಕಬ್ಬಿನ ಗ್ಯಾಂಗಿನ ಸಾಂಗ್ಗಳು ಅವ್ ಹಾಡ್ತಿದ್ರು. ಒಂದ್ರಾಗ ಒಂದ್ ಬರ್ತೈತಿ ಹಂಗೆ ಚಕೊಂಡ್ ಹೊಂಟದ್ರಿ.
ನಾವ್ ಜಾಸ್ತಿ ಇಲೆಕ್ಷನ್ ಸಾಂಗ್ ಹಾಡೋರು ನೀವ್ ಅನ್ಸಿದ್ರ. ಹೌದ್ರಿ, ಅದು ಒಂಥರ ನಮ್ಗ್ ಬಾಳ ನಮ್ಗ ಹೊಟ್ಟಿ ತುಂಬಿಸೋಣಿದ್ ಅದರಿಂದ ರೀ. ಯಾಕಂದ್ರೆ ಇಲೆಕ್ಷನ್ ಬಂದಾಗ ಯಾವ್ದೇ ಆಗ್ಲಿ, ಯಾವ್ದೇ ಮೆಂಬರ್ ಆಗ್ಲಿ, ಅಧ್ಯಕ್ಷರಾಗಲಿ, MP ಆಗ್ಲಿ, MLA ಆಗ್ಲಿ, ಅವ್ರ ಕಡೆದವ್ರು ಫೋನ್ ಮಾಡಿರ್ತಾರ, ಹಿಂಗ ನಮ್ ಜನನಾಯಕರು ಪ್ರಚಾರ ಹಾಡ ಮಾಡ್ಬೇಕಂತೇಳಿ. ಆ ಟೈಮ್ದಾಗ ಇಷ್ಟಿಷ್ಟ ಅಂತ ಮಾತಾಡಿರ್ತೀವಿ, ಕೊಟ್ಟಿರ್ತಾರ. ಅವ್ರ ತಕ್ಕಂತಿ ಅವ್ರನ್ನ ಹೊಗಳಿ ಹಾಡ ಹಾಡಿರ್ತೀವ್ರಿ. ಸ್ವಲ್ಪ ಜಾಸ್ತಿ ಹಾಡುಗಳು ಬರ್ತಾರ ಇಲೆಕ್ಷನ್. ಹೌದೌದು. ಹಿಂಗಾಗಿ ಯಾಕಂದ್ರೆ ನೀವ್ ಹೆಂಗ್ ಆಕ್ಟಿಂಗ್ ಎಲ್ಲಿ ಕಲ್ತ್ರಿ? ಹೆಂಗ್ ಆಕ್ಟಿಂಗ್ ನಾನು ಪ್ರತಿಯೊಂದು ಮಾತಿಂದ ಹಿಡ್ಕೊಂಡು ಅದು ಪ್ರಕಾಶ್ ಹೇಳ್ಕೊಟ್ಟಿದ್ದೆ. ನಂಗೆ ಅಷ್ಟೊಂದು ಇಲ್ಲಿ ಭಾಷೆ ಬರ್ತಿದ್ದಿಲ್ಲ, ಬೆಂಗಳೂರು ಭಾಷೆ ಮಾತಾಡ್ತಾ ಇದ್ದೆ. ಫಸ್ಟ್ ಏನ್ ಕಾಮಿಡಿ ಮಾಡಿದ್ದಿಲ್ಲ. ಬೆಂಗಳೂರಾಗಿದ್ರ? ಫಸ್ಟ್ ನಾನು ಬೆಂಗಳೂರಾಗಿದ್ದೆ. ಪರಿಚಯ ಆಗಿಂದ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿ ವಾಪಸ್ ಇಲ್ಲಿ ಬಂದಿದ್ದೆ. ಫಸ್ಟ್ ಏನ್ ಸ್ಟಾರ್ಟಿಂಗ್ ನಾವು ಕಾಮಿಡಿ ವಿಡಿಯೋ ಮಾಡಿದ್ವಲ್ಲ, ಬರೇ ಅಲ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದೆ, ಬೆಂಗಳೂರು ಲ್ಯಾಂಗ್ವೇಜ್. ಉತ್ತರ ಕರ್ನಾಟಕ ಅಂತ ಹೇಳ್ತೀರಿ, ಅಲ್ಲಿ ಭಾಷೆ ಮಾತಾಡ್ತೀರಿ ಅಂತ ಕಮಿಟಿ ಒಬ್ಬ ಯಾರು ಈ ಭಾಷೆ ಚಂದಂಗ್ ಮಾತಾಡು ಅಂತ ಹೇಳಿ ಎಷ್ಟೋ ಸಲ ಜಗಳನ ಮಾಡ್ಕೊಂಡಿದೀವಿ, ನಂಗೆ ಅಲ್ಲಿ ಭಾಷೆ ಬರಂಗಿಲ್ಲ ಅಂತ ಹೇಳಿ. ಆದ್ರೆ ತಿದ್ದಿ ಒಂದು ಇಲ್ಲಿ ಭಾಷೆ ಕರೆಕ್ಟ್ ಆಗಿ ನಾನು ಮಾತಾಡ್ತೀನಿ ಅಂತಂದ್ರೆ ಈಗ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರ ಜನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ? ನಾನು ಮೊದ್ಲೇ ಹಿಡ್ಕೊಂಡ ಹಾಡ್ನೆ ನಂಬರ್ ಹಾಕಿರ್ತೇನ್ರಿ. ಒಂದ್ 10 ವರ್ಷ ಅದೇ ನಂಬರ್ ಐತ್ರಿ, ನಂಬರ್ ತೆಗ್ದಿಲ್ಲ ಬಿಟ್ಟಿಲ್ಲ. ಫೋನ್ ಚಾಲೂ ಇರ್ತದ್ರಿ, ಹಚ್ಚಿರ್ತಾರ. ಶೂಟಿಂಗ್ ಮಾಡೋ ಟೈಮ್ದಾಗ ಅಷ್ಟೇ ಸ್ವಿಚ್ ಆಫ್ ಇಟ್ಟಿರ್ತೇನ್ರಿ. ಕಾಂಟ್ಯಾಕ್ಟ್ ಮಾಡ್ತಾರ. ಮತ್ತ ಉಳ್ಕಿದವರು ಡೈರೆಕ್ಟ್ ಹಿಂಗ್ ಬಿಜಾಪುರ ಜಿಲ್ಲೆ ಸವನಾಳಿ ಗೊತ್ತಾಗ್ಬಿಡ್ತದ, ಹಳ್ಳಿ ತಕನೆ ಬರ್ತಾರೆ. ಇಲ್ಲಿ ಪ್ರಕಾಶ್ ಬಗ್ಲಿ ಅವ್ರ ಮನಿ ಇಲ್ರಿ, ನಮ್ಮ ಊರ ಜನ ಅವ್ರ ತೋಟದಾಗ ಇರ್ತಾರ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಿ ನೋಡಿ, ಅಲ್ಲಿ ತೋಟ ಐತ್ರಿ, ಅಲ್ಲಿ ಊರ್ ಸಿಗ್ತಾರತ್ತೆ. ನಮ್ಮ ಮನಿ ತಕ ಬರ್ತಾರೆ. ಮತ್ ನಾವ್ ಒಂದ ಮಿಂಟ ಬರಲ್ರಿ, ಶೂಟಿಂಗ್ದಾಗ ಇರ್ತೀವಿ, ಸ್ಟುಡಿಯೋದಾಗ ಇರ್ತೀವಿ, ಎಲ್ಲಾರ ಹೋಗಿರ್ತೀವಿ. ಮತ್ತ ನಮ್ಮ ಅಣ್ಣಾರ ಕಡೆಯಿಂದ ಫೋನ್ ಹಚ್ಚಿಸಿ ಹಂಗ ಮಾಡಿ ನಮ್ಮ ಮನಿ ಹುಡ್ಕೊಂಡು ನಮ್ಮ ಮನಿ ತಕ ಬಂದಿರ್ತಾರ ಅಂದ್ ಬೆಳಕ್ ಅವ್ರ ನಾವು ರೆಸ್ಪಾನ್ಸ್ ಮಾಡಬೇಕ್ರಿ. ಸ್ವಲ್ಪ ಕೆಲ್ಸ ಇರ್ತಾವ, ನಾನು ಇಂತಲ್ಲಿ ಬಂದಿನಿ, ಸ್ವಲ್ಪ ಇನ್ನೇ ಮಂದ ಭೇಟಿಯಾಗಿನ ತಿದನ್ರ ಹೇಳ್ತೀನಿ. ಇಲ್ಲ ಖಾಲಿ ಇದ್ನಂದ್ರ ನಾ ಒಂದ್ ಅರ್ಧ ತಾಸ ಅಲ್ಲೇ ಮನ್ಯಾಗ ಕುಂದ್ರ ಚಾ ಹುಡ್ಕೋತ ಬರ್ತೀನಿ ಅಂತ ಹೇಳ್ತೀನಿ. ಬಂದವ್ರಿಗೆ ಭೇಟಿಯಾಗಿರ್ತೀನಿ. ಜಾಸ್ತಿ ನಮ್ದು ಹೈವೇ ರೋಡಿಗೆ ಮನಿ ಐತಲ್ರಿ, ಡ್ರೈವರ್ಗಳು ಪ್ರತಿ ಯಾರೇ ಆಗ್ಲಿ ಪಾಪ, ಟ್ರಕ್ನವ್ರಾಗ್ಲಿ, ಟಿಪ್ಪರ್ ಯಾರೇ ಆಗ್ಲಿ, ತರಬಿ ಕಿಶನ್ದ ಸ್ವಲ್ಪ ನಿಂತು ಕೂತು ಮಾತಾಡಿ ಹೋಗ್ತಾರ. ನಿಮ್ಮ ಊರ ಬಗ್ಗೆ ಮತ್ ನಿಮ್ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳ್ಲ. ನಮ್ ಊರ್ ಬಗ್ಗೆ ಅಂದ್ರ ನಮ್ದು ಬಿಜಾಪುರ ಜಿಲ್ಲೆ ಸವನಹಳ್ಳಿ ಹೊನಗನಹಳ್ಳಿ ಅಂತವ್ರಿ. 2 ಊರ್ ಹೆಸರು ಯಾಕ್ರಿ ಅಂತ ಕೇಳ್ತಿರ್ತಾರ ನಮಗ 2 ಊರ್ ಸಂಬಂಧ ಪಡ್ತವ್ರಿ. ಯಾಕಂದ್ರ ಹೊನಗನಹಳ್ಳಿ ಒಳಗ ಹೊಲ ಅದಾವು, ಸವನಹಳ್ಳಿ ಒಳಗ ಮನಿ ಅದಾವು. ಹಿಂಗಾಗಿ ನಾವಿರೋದು ಊರಾಗಿರಲ್ರಿ, ತೋಟದಾಗ ಇರ್ತೀವಿ. ಹಿಂಗಾಗಿ ನಮ್ದು ಫ್ಯಾಮಿಲಿ, ನಾನು, ನಮ್ಮ ಅಣ್ಣ, ನಮ್ಮ ಅವ್ವ, ಅಪ್ಪ, ನಮ್ಮ ಆಯಿ ಕೂಡಿರ್ತೀವಿ. ಎಲ್ಲಾರು ಕೂಡಿದೀವಿ. ನಮ್ದು ಒಂದ್ 10 ಎಕರೆ ಹೊಲ ಐತ್ರಿ. ಹೊಲದ ಏನೇ ಇದ್ರು ನಮ್ಮ ಅಣ್ಣ ನಮ್ಮ ಅಪ್ಪ ನೋಡ್ಕೋತಾರ. ಮತ್ತ ಇನ್ನೊಂದು ಮುಖ್ಯ ಕಾರಣ ಅಂದ್ರ ನನ್ನ ಈ ಕಲಾರಂಗ ಫೀಲ್ಡಿಗೆ ಬರ್ಬೇಕಂದ್ರ ನಮ್ಮ ಅಣ್ಣಂದು ಬಾಳ ಹೆಲ್ಪ್ ರೀ. ಯಾಕಂದ್ರ ಆ ಟೈಮ್ದಾಗ ನಮ್ಮ ಅಣ್ಣ ಒಂದ್ 5,000 ರೂಪಾಯಿ 3,000 ರೂಪಾಯಿ JCB ಹೊಡ್ಯಾಕ್ ಹೋಗಿದ್ದ ಒಬ್ಬರ್ತೆ. JCB ಹೊಡ್ಯಾಕ್ ಹೋಗಿ ನಮ್ಮ ಅಣ್ಣ ನಾ ಸುಮ್ನೆ ಫೋನ್ ಹಚ್ಚ, ಅವ್ರ ಫೋನ್ ನಾ ಹಿಂಗ ಆಡಾಡಕ್ ಹೊಂಟೀನಿ. ಮತ್ ಇನ್ನೊಂದ್ ನಮ್ಮ ಅಣ್ಣಾಗ ಒಂದ್ ದಿವ್ಸ ನಾ ಅಣ್ಣ ಅಂದಿಲ್ರಿ, ರಾಕೋತ್ ಮಾತಾಡ್ತಿದ್ದೆ. ನಮ್ಮ ಅಣ್ಣ ಕಾಸ ನಮ್ಮ ಅಣ್ಣ ರೀ. ಅಂದ್ರ ತೋಟದಾಗ ಇರ್ತೀವಿ, ಫ್ರೆಂಡ್ಸ್ ತರ ಬೆಳೆದ್ ಬಿಟ್ಟಿವ್ರಿ. ಹಿಂಗ ಹಾಡಾಡಕ್ ಹೋಗ್ಬೇಕು, ಹಾಡಾಡಕ್ ರಾಕ್ ಕಂಬಿದ್ದವನ ನಮ್ಮ ಅಣ್ಣ ಬೇರೆ ಊರಾಗ ಇರ್ತದೆ. JCB ಮ್ಯಾಗ ಅಷ್ಟು 200, 300, 500 ಪಾಪ ಅವ ಗೊಳ್ಳೆ ಮಾಡಿ ಊಟ ಕೊಟ್ಟಿದ್ದೆಲ್ಲ ಗೊಳ್ಳೆ ಮಾಡಿ ನಂಗೆ ಕೊಡ್ತಿದ್ದ. ಇನ್ನ ತಕಾದ್ರು ನಮ್ಮ ಅಣ್ಣ ನಾನ್ ಸಪೋರ್ಟ್ ರೀ. ಏನೋ ಸ್ವಲ್ಪ ಹೊರಗೆ ಕಿರಿಕಿರಿ ಆದ್ರು ನಮ್ಮ ಅಣ್ಣ ನಾನ್ ಸಪೋರ್ಟ್. ಏನೋ ಮಾಡಾಕತ್ತ ತಗೋ, ಹಂಗ ಬರುವ, ಏನೋ ಮಾಡಾಕತ್ತ ನಮ್ ಹಂಗ ಬರೋ ಅಂತೇಳಿ ಸ್ವಲ್ಪ ನಮ್ಮವ್ವ ಅಪ್ಪ ಸ್ವಲ್ಪ ಮರ್ಯಾದೆಗೆ ಆಗ್ಲಿ ಸ್ವಲ್ಪ ಅನ್ಸ್ತಾರಿ. 4 ಮಂದಿಗೆ ಅಪ್ಪ ಏನ ಅಂತ ಬದುಕೋರು. ಅದಕ್ಕಾಗಿ ಸುಮ್ನೆ ಯಾಕ್ ಬೇಕು ನಮ್ಗೆ ಇದೆಲ್ಲ ಯಾಕ್ ಬೇಕು ಅನ್ನೋದು ಹಂಗ ಜಪ್ಕೊಂಡ್ ಹೊಂಟ್ರಿ. ಸ್ವಲ್ಪ ಸಪೋರ್ಟ್ ಐತ್ ಮನ್ಯಾಗ. ಈಗ ನಿಮ್ ಊರಾಗ ಏನ್ ಸ್ಪೆಷಲ್ ರೀ? ನಮ್ಮ ಊರಾಗ ಏನ್ ಸ್ಪೆಷಲ್ ಇಲ್ರಿ. ನಮ್ಮ ಊರಂದ್ರ ಎರಿ ಭೂಮಿ, ಡೋನ್ ಐತ್ರಿ. ಡೋನ್ ಐತಿ. ಊರಾಗ ಸ್ಪೆಷಲ್ ಏನಿಲ್ರಿ, ನ್ಯಾಚುರಲ್ ಹಂಗ ಸಿಂಪಲ್ ಐತ್ರಿ. ಒಟ್ಟ ರೈತ ಜಾಸ್ತಿ, ಸ್ವಲ್ಪ ಒಕ್ಕಲ್ತನ ಮಂದಿ ಬಾಳ್ರಿ ನಮ್ಮ ಊರಾಗ. ಹೊಲ ಮನಿ ಕೆಲಸ ಇದೆ ಇರ್ತಾವ್ರಿ. ನಿಮ್ ಫ್ಯಾಮಿಲಿ ಬಗ್ಗೆ, ಊರ ಬಗ್ಗೆ ಸ್ವಲ್ಪ. ನನ್ನ ಫ್ಯಾಮಿಲಿ ಅಂತಂದ್ರೆ ನಮ್ಮ ಹಸ್ಬೆಂಡ್ ತಮ್ಮಂದ್ರ 3 ಜನ, ನಮ್ ಸಣ್ಣಪ್ಪ ಅಂದ್ರೆ ಅತ್ತಿ ಮಾವನೇ ಸಣ್ಣಪ್ಪ ಅಂತ ಕರ್ಕೊಂಡು ಹೋಗ್ತೀವಿ. ನಂಗ್ ಮನೇಲಿ ಜಾಸ್ತಿ ಸಪೋರ್ಟ್ ಅಂತಂದ್ರೆ ನಮ್ಮ ಹಸ್ಬೆಂಡ್. ಏನೇ ಮಾಡಿದ್ರು ಏನೇ ಇದ್ ಮಾಡಿದ್ರು ಮನೆಗೆ ಹ್ಯಾಂಡಲ್ ಮಾಡೋದಂದ್ರೆ ಏನಿಲ್ಲ ತಗೋ ಹಂಗೆ ಬರ್ತಾ ಇರ್ತೇವೆ ಫೋನು. ಅವ್ರು ಬೆಳಿತಿದಾರೆ ಅಂತಂದ್ರೆ ಕಾಳಜಿ ಕೊಟ್ಟು ತುಂಬಾ ಜನ ಇರ್ತಾರೆ. ಅದಕ್ಕೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಹೆಚ್ಚಾಗಿ ಅಂತಂದ್ರೆ ನಮ್ ತವ್ರ ಮನೆಗಿಂತ ಹೆಚ್ಚು ನನ್ ಗಂಡ ಹೇಳ್ತೀನಿ. ಅಷ್ಟು ಸಪೋರ್ಟ್ ಮಾಡ್ತಾನೆ. ಸಣ್ಣಪ್ಪ ಆಯ್ತು ಯಾರೇ ಆಗ್ಲಿ, ಏನೋ ಹೋಗಿದ್ದಾಳೆ ಮಾಡ್ತಾಳೆ ಬರ್ತಾಳೆ, ಬಟ್ ಆತರ ಏನು ಯಾವ್ದು ಇಲ್ಲ. ನನ್ ಮಗಳ ತರ ನೋಡ್ಕೊಂತಾನೆ ಅಷ್ಟ. ಒಟ್ಟಲ್ಲಿ ನಂಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಆಕ್ಟಿಂಗ್ ಫೀಲ್ಡ್ ಒಳಗೆ ನೀವು ಯಾರ ತರ ಆಗ್ಬೇಕಂತ ಆಸೆ ಇದ್ರೆ? ಆತರ ನಾನು ಬೇರೆಯವ್ರು ನಾವು ಉಮಾಶ್ರೀ ಹೆಸರು ಇಟ್ಬಿಟ್ಟೆ ನೋಡ್ರಿ. ಉಮಾಶ್ರೀ ಯಾಕಂದ್ರೆ ಒಂದಿಷ್ಟ ಮುದುಕಿ ಪಾತ್ರ ಮಾಡಕ್ ಹೇಳಿದ್ರಿ, ಚಂದ್ ಮಾಡಿದ್ರು. ಒಂದಿಷ್ಟು ಸೊಕ್ಕಿನ ಗೌಡ್ತಿ ಪಾತ್ರ ಮಾಡಕ್ ಹೇಳಿದ್ರಿ, ಅದು ಚಂದ್ ಮಾಡಿದ್ರು. ನೀವು ಉಮಾಶ್ರೀ ಅವ್ರು ಇದ್ದಾಗ ಉಮಾಶ್ರೀ ಎಲ್ಲಾ ಪಾತ್ರ ಭಾರಿ ಹೌದ್ರಿ. ಒಂದಿಷ್ಟ ನಾವ್ ಟೀಮ್ನವ್ರಾಗ್ಲಿ ಅವ್ರು ಚಂದ್ ಮಾಡ್ಲಿಕ್ಕೆ ಇಲ್ರಿ, ಚಂದ್ ಮಾಡತ್ತಾರ. ಆದ್ರ ನಾವು ಉಮಾಶ್ರೀ ಅವ್ರ ಜೂನಿಯರ್ ಉಮಾಶ್ರೀ ಹೆಸರು ಇಟ್ಬಿಟ್ಟಿವ್ರಿ.
ಯಾವಾಗ್ಲೂ ಬೈತಿರ್ತಾರೆ ನೀ ಚಂದ ಮಾಡಲ್ಲ ಚಂದ ಮಾಡಂಗಿಲ್ಲ, ಅವಾಗ ಜಗಳನೇ ಸ್ಟಾರ್ಟ್. ಏನ್ರ ಸ್ವಲ್ಪ ಇದ್ರೆ ಓವರ್ ಆಕ್ಷನ್ ಆದ್ಮೇಲೆ ಅದು ಅಲ್ಲಿ ಜಗಳನೇ ಸ್ಟಾರ್ಟ್. ಆದ್ರೆ ಇವತ್ತು ತಗೊಳಿದ್ರು ನಿಜ ಹೇಳ್ಬೇಕಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್. ಅಂದ್ರೆ ಈಗ ಇನ್ಸ್ಪಿರೇಷನ್ ಯಾರು ನಿಮ್ಗೆ ಈ ತರ ಮಾಡಾಕ ಫೀಲ್ಡ್ ಒಳಗೆ ಬರಕ? ಏನಿಲ್ರಿ, ಒಂದಿಷ್ಟ ಹಂಗ ಮಾಡ್ಕೋತಿದ್ವಿ. ಹ್ಮ್. ಒಂದಿಷ್ಟ ಹಳಿ ಫಿಲ್ಮ್ಗಳ್ರಿ ಹಾ, ಇವು ನಾವು ನನ್ನ ನೆಚ್ಚಿನ ಖಳನಾಯಕ ಅಂದ್ರ ವಜ್ರಮಣಿ. ಹಾ, ವಜ್ರ ಅವ್ರ ಫಿಲ್ಮ್ ನೋಡ್ತೀನಿ. ಮತ್ ಜಾಸ್ತಿ ನಾವು ಈಗಿನ ಫಿಲ್ಮ್ ಯಾವ ನೋಡುದಿಲ್ರಿ, ಹಳಿ ಫಿಲ್ಮ್ ಕಂಡಪ್ಟಿ ಹಳಿ ಫಿಲ್ಮ್ ರೀ ಹ್ಮ್, ಅವಾಗ ನೋಡ್ತೀವಿ. ಅದ್ರಾಗ ಒಂದ್ ಸ್ವಲ್ಪ ಆಕ್ಟಿಂಗ್ ನೋಡೋದು, ಮತ್ತ ನಾಟಕ ಬಾಳ್ ನೋಡ್ತೀವಿ ಮೊಬೈಲ್ದಾಗ. ಹಾ, ಇವ್ರು ಮಾಡಿದ ನಾಟಕಗಳು ಬಾಳ್ ನೋಡ್ತೀವಿ. ಇವ ರಂಗಭೂಮಿ ಮತ್ತೆ ಹಳಿ ಫಿಲ್ಮ್ಗಳು ಅವರಿಂದ ಸ್ವಲ್ಪ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಹಂಗತ್ತೆ ಅವ್ರು ಸ್ವಲ್ಪ ಕಾಪಿ ಮಾಡಿರ್ತೀವಿ. ನಾವೇನ್ ಸ್ವಂತ ಅಂತ ಮಾಡಲ್ರಿ. ಹ್ಮ್. ಅವ್ರದ್ದು ಆಕ್ಟಿಂಗ್ ಇವ್ರ ಆಕ್ಟಿಂಗ್ ಕಾಪಿ ಮಾಡಿ ಆ ತರ ಮಾಡಿರ್ತೀವ್ರಿ. ಅದು ಒಂಥರ ನಮ್ದು ತೀರಾ ಹಳ್ಳಿ ಒಳಗೆ ತೀರಾ ಒಂಥರ ಬ್ಯಾರೆ ಅನಿಸ್ಬಿಡ್ತಾರೆ ಹಿಂಗಾಗಿ. ಈಗ ಎಲ್ಲಾರು ಇದು ಮಾಡರ್ನ್ ಕಾಲದಾಗ ಬ್ಯಾರೆ ತರ ಶಾರ್ಟ್ ಫಿಲ್ಮ್ ಅದು ಹೌದು. ಎಲ್ಲ ಈಗ ನೆಕ್ಸ್ಟ್ ಲೆವೆಲ್ ಮಾಡತ್ತಾರ. ನೀವು ಇನ್ನೂ ನಾಟಕದ ಅಥವಾ ಹಳ್ಳಿ ಸ್ಟೈಲ್ದಾಗ ಅದು ನಮ್ ಪುಣ್ಯ ಅನ್ಬೇಕು ನೋಡ್ರಿ ಅದು. ಯಾಕಂದ್ರ ಈಗ ಟ್ರೆಂಡಿಂಗ್ ಹೆಂಗ್ ಹೊಂಟೈತಿ ಅಂದ್ರ ಹೊಸದ್ ಬಿಡ್ತಾರ. ಅಂತದ್ರಾಗ ನಾವ್ ಹಳ್ಳಿ ಕಾಲದ ವಿಡಿಯೋ ಮಾಡಾಕತ್ತೀವಿ ಅಂದ್ಬಳಕ ಅವಕ್ಕೆ ಲಕ್ಷ ಗಟ್ಲೆ ಯೂಸ್ ಅದಾವ್ರಿ. ಒಂದೊಂದ್ ಎಮ್ ಗಟ್ಲೆ ಆಗ್ಯಾವ, ಒಂದೊಂದ್ 5 ಎಮ್ ಆಗ್ಯಾವು, 4 ಎಮ್ ಆಗ್ಯಾವು. ನಮ್ದು ಯಾವ ಜನ್ಮದ ಪುಣ್ಯ ಯಾರಿಗ್ ಗೊತ್ತ್ರಿ, ಜನ ಹಿಂಗೂ ನಮ್ ನೋಡ್ತಾರಲ್ಲ ಅಂತೇಳಿ ಎಲ್ಲಾರು ಒಂದೊಂದ್ ತರ ಟ್ರೆಂಡಿಂಗ್ ಒಳಗ್ ಹೊಂಟಾರ. ಮತ್ ಈಗಿನ ಕಾಲಕ್ಕೆ ಇದು ಓಲ್ಡ್ ಈಸ್ ಗೋಲ್ಡ್ ಅಂತಾರ, ಹಳಿದೆ ಮತ್ ಹೊಸ ತೆರೆಗಿದ್ರ ಅಂತೇಳಿ ಅವದ ಹಿಡ್ಕೊಂಡ್ ಹೊಂಟಿರ ಒಟ್ಟ. ಈಗ ನಿಮ್ಗೆ ದೊಡ್ಡ ಹೆಸರು ಮಾಡಿ ಕೊಟ್ಟಿದ್ ಯಾವ್ದ್ರಿ ವಿಡಿಯೋ ಅಥವಾ ಸಾಂಗ್? ವಿಡಿಯೋ ಒಳಗ್ರಿ ಅಣ್ಣ ತಮ್ಮರ ತುಂಬಿದ ಸಂಸಾರ ಒಂದ್ ವಿಡಿಯೋ ಮಾಡಿದೇವ್ರಿ. ಒಂದ್ ವಿಡಿಯೋ ಮಾಡಿದ್ವಿ, ಆ ವಿಡಿಯೋ ಚಂದ ಹೋಯ್ತ್ರಿ. ನಾನು, ಅನಿಲ, ಪಾಪು 3 ಮಂದಿ ಅಣ್ಣ ತಮ್ಮ, ಸ್ವಲ್ಪ ಬಡ ಫ್ಯಾಮಿಲಿ ಇರ್ತೈತಿ. ಅದುವಾಗ ನಾ ಮಗಳ ಶಾಲೆ ಅಂತ ಒಂದ್ ವಿಡಿಯೋ ಮಾಡಿದ್ದೇರಿ. ಅಂದ್ರ ಹೈಸ್ಕೂಲ್ ಹೋಗಿರ್ತಾಳ ಮಗಳು, ಆಕಿನ ಕೈ ಮೊಬೈಲ್ ಇದ್ರೆ ಏನ್ ಆಗ್ತದೆ ಅಂತೇಳಿ. ಇದು ಒಂದು 6M ನೋಡ್ರಿ, 6M ರೀ. 6M ರೇಟ್ ಗೊತ್ತಿಲ್ಲ ಅವಾಗ. 6M ಯೂಸ್ ಹೋಯ್ತ್ರಿ. 60 ಲಕ್ಷ ಜನ ಹೋಯ್ತು ನೋಡ್ತೀರಿ ಅಷ್ಟು. ಮತ್ ಹಂಗ ಬರ್ಬರ್ತ ಈಗ ರೀಸೆಂಟ್ ಆಗಿ ಟಾಟಾ ಏಸಿ ಡ್ರೈವರ್ ಅಂತ ಒಂದ್ ವಿಡಿಯೋ ಮಾಡಕತ್ತೀವಿ. ಹಾ ರೀ, ಈಗ ಮೊನ್ನೆ ಮುಗಿತ್ರಿ, 24ನೇ ಪಾಠಕ್ ಮುಗಿತ್ರಿ. ಮತ್ ಗೌಡ್ತಿ ಕಣ್ಣಿಟ್ಟ ರಾಮ ಮಾಡಿದ್ವಿ, ಅವು 22 23 ಪಾಠ ಅದ್ರಿ. ಈ ಇತ್ತೀಚಿಗಂದ್ರ ಇವೆರಡು ಹೆಸರು ದೊಡ್ಡ ಹೆಸರು ಮಾಡ್ಕೊಡ್ತೀವಿ. ಟಾಟಾ ಹೆಸರು ಬಾಳ ನೋಡ್ಕೊಂಡ್ರಿ. ಅದೇ ರೀ, ಈಗ ಅವೆರಡು ಕಂಪ್ಲೀಟ್ ಮಾಡಿದ್ರಿ. ಈಗ ಮೋಸದ ಹೆಂಡತಿ ಅಂತ ಹೊಸ ಸ್ಟೋರಿ ಮಾಡಿವ್ರಿ. ಈಗ 2 ಭಾಗ ಮಾಡಿವ್ರಿ. ಒಂದ್ ವಾರ ಆದ್ರಿ ಒಂದ್ ವಿಡಿಯೋ ಬಿಟ್ಟ. 1 M ಸಮೀಪ ಹೋಗಿತಿ. 2ನೇ ವಿಡಿಯೋ ಒಂದು 3 ಲಕ್ಷ ಹಾಕೊಂಡ್ರಿ. ಈ ಫೀಲ್ಡ್ ದಾಗ ನಿಮ್ಗೆ ಯಾವ್ದು ಚಲೋ ಅನಿಸ್ತು ಮತ್ತೆ ಯಾವ್ದು ಕೆಟ್ಟ ಅನಿಸ್ತು? ಎಲ್ಲಾ ತರ ಅನುಭವ ಆಗೈತ್ರಿ. ಯಾಕಂದ್ರ ಈ ಫೀಲ್ಡ್ ಒಳಗ ಮಂದಿ ಕಡೆ ಅನ್ಸೋಳೋದು ಒಂದು ದೊಡ್ಡ ಇದು ಆಯ್ತು, ಮಂದಿ ಕಡೆ ಸನ್ಮಾನ ಮಾಡ್ಕೊಳ್ಳೋದು ಒಂದ್ ದೊಡ್ಡ ಇದು ಆಯ್ತು. ಇವ್ರು ಬೈತಾರಪ್ಪ ನಾವು ಈ ಫೀಲ್ಡ್ ಬಿಡೋಣ ಅಂತ ಒಮ್ಮೆ ಹಿಂಗ ಅನಸ್ತೈತಿ, ಒಮ್ಮೆ ಇಷ್ಟೆಲ್ಲಾ ಮಾಡಿವಿ ಹಿಂಗೆಲ್ಲಾ ಸನ್ಮಾನ ಮಾಡ್ತಾರೆ ಇದನ್ನ ಮುಂದುವರ್ಸೋಣ ಅಂತ ಹಿಂಗ ಅನಸ್ತೈತಿ. ಒಮ್ಮೊಮ್ಮೆ ಜಾನಪದ ಹಾಡ್ಲೇನು ಹೊಳೆ ಒಮ್ಮೆ ಅನಸ್ತದ್ರಿ. ಒಮ್ಮೊಮ್ಮೆ ಯಾಕೆ ಬೇಕು ಬಿಡೋ ಮರ ರಗಡಿ ಇಂತ ಲಫ್ಟ್ ಆಗ್ಯಾವು, ಇದು ಆಗ್ಯಾವ, ಕಿರಿಕಿರಿ ಆಗ್ಯಾವ ಅಂತೇಳಿ ಮತ್ತೆ ಹೊಳ್ಳಿ ಇವು ಶಾರ್ಟ್ ಫಿಲ್ಮ್ ಇವು ಮಾಡ್ಕೊತ ಹೊಂಟೇವ್ರಿ. ಸ್ವಲ್ಪ ಮನ್ಯಾಗ ಸ್ವಲ್ಪ ಸಮಸ್ಯೆ ಇರ್ತಾವ್ರಿ. ಸಮಸ್ಯೆ ಹೆಂಗಪ್ಪ ಅಂದ್ರ ನಮ್ದು ಮದ್ವಿ ಆಗೈತ್ರಿ. ನಂದು ಮದ್ವಿ ಆಗೈತ್ರಿ. ನಮ್ಮ ವೈಫ್ ಹೆಸರು ಶಿವಲೀಲಾ ಅಂತೇಳಿ, ನಮ್ಮ ಅಣ್ಣಂದು ಮದ್ವಿ ಐತ, ಅವ್ರ ವೈಫ್ ಹೆಸರು ಶಿಲ್ಪಾ ಅಂತೇಳಿ. ನಮ್ಮ ವೈನಿದು ಸಪೋರ್ಟ್ ಬಾಡ್ರಿ. ನಮ್ಮ ಅಣ್ಣಂದು ನಮ್ಮ ವೈನಿದು ದೊಡ್ಡ ಸಪೋರ್ಟ್. ನಮಗೂ 2 ಮಕ್ಳದವ್, ನಮ್ಮ ಅಣ್ಣಗೂ 3 ಮಕ್ಳದವ್. ಸ್ವಲ್ಪ ಹುಡುಗರಿಂದ ಸ್ವಲ್ಪ ಹುಡುಗಾಟ ಮಾಡ್ಕೋತ ಮನ್ಯಾಗ ಹುಡುಗರು ನಿಮ್ಮ ಮಗಳು ಬಾಗುನು ಬಾಳ ಫೇಮಸ್ ಅದಾಳ್ರಿ. ಎಲ್ಲಾರು ಬಾಗು ನಮ್ಮ ಮಗಳ ತಿಳ್ಕೊಂಡಾರಿ, ಆಕಿನ ನಮ್ಮ ಮಗಳ ತಿಳ್ಕೊಂಡ್ಬಿಟ್ಟಿವ್ರಿ. ಆದ್ರ ಆಕಿ ನಮ್ಮ ಅಣ್ಣನ ಮಗಳ, ನಮ್ಮ ಅಣ್ಣನ ಮಗಳ್ರಿ. ಎಲ್ಲಾರು ಹಂಗೆ ತಿಳ್ಕೊಂಡ್ರಿ. ಆದ್ರ ನನಗೂ ಅಪ್ಪ ಅಂತ ಕರಿತಾಳ್ರಿ. ಅಷ್ಟು ಜೀವ ನನ್ ಮ್ಯಾಗ. ಒಂದ್ ದಿವ್ಸ ಮನಿ ಹೋಗ್ಲಿಕ್ಕಂದ್ರ ಫೋನ್ ಹಚ್ತಾ, ಊಟ ಮಾಡಿಲು, ಏನ್ ಮಾಡಾಕತಿ, ತೆಲು ಸಾಕತ್ರ ಗುಳಿಗಿ ತಗೋ, ಹಂಗ ಹಿಂಗ ಹತ್ತಿರ್ತಾಳ್ರಿ. ಬಾ ಜೀವ ನನ್ ಮ್ಯಾಗ. ಅವಳು ಬ್ಲಾಗ್ ಮಾಡತ್ತಾರ ಕಾಣ್ಸ್ರಿ. ಹಾ ರೀ, ಮೊನ್ನೆ ಒಂದ್ ಇನ್ಸ್ಟಾ ಐಡಿ ಮಾಡಿದ್ದೇವ್ರಿ. ಆಕಿ ಒಂದ್ 30-35 ಸಾವಿರ ಫಾಲೋವರ್ಸ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್ ಯಾವ್ದಾವನ್ರಿ ನಾವು ಬರುವ? ಯಾವ ಇಲ್ರಿ, ಇವ ಮಾಡ್ಕೊತ ಹೋಗ್ಬೇಕಂತ ಮಾಡ್ಯವ್ರೆ. ಸ್ವಲ್ಪ ಸೈಡ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೊಂಡೇವ್ರಿ. ಹಿಂಗಾಗಿ ಅದನ್ನ ಎಲ್ಲಿ ಇದು ಮಾಡಿಲ್ಲ. ಸ್ವಲ್ಪ ಅದು ಆದ್ಮೇಲೆ ಪಬ್ಲಿಕ್ ಹೇಳ್ಬೇಕಂತೀವ್ರಿ. ಸೈಡ್ ಬಿಸ್ನೆಸ್ ಏನೋ ಒಂದ್ ಮಾಡ್ಬೇಕೈತಿವ್ರಿ. ಅದಕ್ಕೆ ಬೇಕಲ್ರಿ. ಈಗ ನಿಮ್ ಜೀವನಕ್ಕೆ ಇನ್ಕಮ್ ಸೋರ್ಸಸ್ ಏನೇನೈತ್ರಿ? ಇನ್ಕಮ್ ಅಂದ್ರೆ ಯೂಟ್ಯೂಬ್ ಇಂದ ಚಲೋ ಐತ್ರಿ. ಯೂಟ್ಯೂಬ್, ಫೇಸ್ಬುಕ್ ಇಂದ ಚಲೋ ಐತ್ರಿ. ಈಗ ಸದ್ಯಕ್ಕ ಇವೆರಡು ನಂಬಿ ಒಂದ್ 5-6 ಜನ ಬದುಕಾಕತ್ರಿ ನಮ್ ಟೀಮ್ ಒಳಗ. ಇವೆರಡು ನಂಬಿ 5-6 ಜನ ಬದುಕಾಕತ್ತೀವಿ. ನನ್ನದೇ ಆದಷ್ಟ ಒಂದಿಷ್ಟ ನನ್ ಕನಸು ಏನದ, ನನ್ನ ಕನಸು ನನ್ನ ಬಗೆಹರಿಸಬೇಕು. ನಂದಾದ್ಮ್ಯಾಗ ನಮ್ ಟೀಮ್ ಒಳಗ ಅವ್ರ ಕನಸು ಏನದ ಅವಿಷ್ಟು ಬಗೆಹರಿಸಬೇಕು ಅನ್ನೋದು ಒಂದ್ ಐತ್ರಿ. ಬಟ್ ಹೇಳಿದ್ರೆ ಚಲೋ ಒಂದ್ಸಲ ಮಾಡಿ ತೋರಿಸ್ಬೇಕು ಅನ್ನೋ ಆಸೆ ಐತಿ. ದೇವ್ರ ಆಶೀರ್ವಾದ ಮತ್ ನೋಡು ಜನರ ಆಶೀರ್ವಾದ ಇತ್ತಂದ್ರ ಇವತ್ತಲ್ಲ ನಾಳೆ ಬಗೆಹರಿತೀರಿ. ಈಗ ಯೂಟ್ಯೂಬ್ ಬಿಟ್ರೆ ಮತ್ ಬೇರೆ ಇನ್ಕಮ್ ಏನಾಗೈತಿ? ತೋಟ ಐತ್ರಿ ನಮ್ದು.
ತೋಟ ಐತ್ರಿ, ಒಂದ್ 10-12 ಎಕರೆ ತೋಟ ಐತ್ರಿ. ಹ್ಮ್. ತೋಟ ಒಳಗ ಏನೈತ್ರಿ ನಮ್ಮ ಅಣ್ಣ ನೋಡ್ಕೋತಾರಿ. ನಾವೇನ್ ಒಂದ್ ಕೆಲಸ ಮೊದಲ್ ಮಾಡ್ತಿದ್ದೇವ್ರಿ. ಈ ಯೂಟ್ಯೂಬ್ ಒಳಗೆ ಕೆಲಸ ತಾನ ಅಲ್ಲಿ ಬಿಟ್ಟು ನಮ್ಮ ಅಣ್ಣ ಪ್ರತಿಯೊಂದು 10 ತಾಳಿನ ಕೆಲಸ ಮಾಡ್ತಾನ್ರಿ. ಅಮ್ಮ ದನ ಕರ ಹಿಡ್ಕೊಂಡು ಹೊಲಮನಿ ಕೆಲಸ ಹಿಡ್ಕೊಂಡು ಎಲ್ಲಾ ಮಾಡ್ತಾನ್ರಿ. ಈ ಸದ್ಯಕ್ಕೆ ಸೈಡ್ ಬಿಸ್ನೆಸ್ ಏನು ಇಲ್ರಿ ನಮ್ಗೆ. ಅದ ಸ್ವಲ್ಪ ತಲೆ ಕೆಡ್ಸ್ಬೇಕ್ರಿ. ಹೊಲ ಮತ್ತ ಯೂಟ್ಯೂಬ್ ಎರಡೇ. ಎರಡೇ. ಈಗ ನಿಮ್ ವಿಡಿಯೋಗಳು ಫ್ಲಾಪ್ ಆದಾಗ ಹಾ. ನಿಮ್ ರಿಯಾಕ್ಷನ್ ಹೆಂಗಿರ್ತಾರ? ಜಾಸ್ತಿ ತಲೆ ಕೆಡ್ಸತ್ತೀವ್ರಿ. ಇಷ್ಟೆಲ್ಲಾ ಖರ್ಚು ಮಾಡಿದ್ವಿಲ್ಲಪ್ಪ, ಇಷ್ಟೆಲ್ಲಾ ಚಂದ ಮಾಡಿದ್ವಿ, ಹಿಂಗ್ಯಾಕಂತ ವಿಚಾರ ಮಾಡ್ತೀವ್ರಿ. ವಿಚಾರ ಮಾಡಿ ಸದ್ಯಕ್ಕೆ ಆ ವಿಡಿಯೋ ಅಲ್ಲೇ ಬಿಟ್ಬಿಡ್ತೀವಿ. ಅಲ್ಲಿ ವಿಡಿಯೋ ಬಿಟ್ಬಿಡ್ತೀವಿ. ಯಾಕಂದ್ರೆ ಇದ ವಿಡಿಯೋ ಇಷ್ಟು ನೋಡಿಲ್ಲ, ಏನ್ ಮುಂದಿನ ವಿಡಿಯೋ ಇದಕ್ಕೆ ಕಮ್ಮಿ ಓಡಂಕ ಅಂತೈತಿ ಅಂತೇಳಿ ಬ್ಯಾರೆ ಹೊಸ ತರ ಮಾಡ್ಬಿಡ್ತೇವ್ರಿ. ಹೊಸ ತರ ಅಂದ್ರ ನಾವ್ ಅಲ್ಲಿ ಫ್ಯಾಮಿಲಿ ಸ್ಟೋರಿ ಮಾಡಿರ್ತೀವಿ ಅಂದ್ರೆ ಅದನ್ನ ಬಿಟ್ಟು ಲವ್ ಸ್ಟೋರಿ ಚಾಲು ಮಾಡಕ್ ಮಾಡ್ತೇವೆ. ಲವ್ ಸ್ಟೋರಿ ಒಂದಾಗ ಒಂದ್ ಹೇಳ್ತಾರೆ. ಫ್ಯಾಮಿಲಿ ಸ್ಟೋರಿ ನೋಡಿ ಬ್ಯಾಸರ ಆಗಿತ್ತಂದ್ರ ಲವ್ ಸ್ಟೋರಿ ನೋಡ್ತಾರೆ, ಲವ್ ಸ್ಟೋರಿ ಬ್ಯಾಸರ ಫ್ಯಾಮಿಲಿ ಸ್ಟೋರಿ ನೋಡ್ತಾರೆ. ಹಿಂಗ ಆಗ್ಯಾವ್ರಿ ಎಷ್ಟೋ ಸಲ. ತಿಂಗಳದಾಗ ಒಂದ್ ವಿಡಿಯೋರ ಸ್ವಲ್ಪ ಕಮ್ ಬಂದಿರ್ತದ. ಕಮ್ ಬಂದ್ರ ವಾಟ್ಲಿ ಅಲ್ಲಿ ಮತ್ತ ಸ್ಟೋರಿ ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ಮಾಡಿರ್ತೀವ್ರಿ. ಹಂಗ ಎಷ್ಟು ವಿಡಿಯೋಗಳಾಗ್ಯಾವ್ರಿ. ಮಿನಿಮಮ್ ಈಗ ಅಂದ್ರು ಒಂದ್ 200-300 ವಿಡಿಯೋ ಮಾಡಿದೇವ್ ನಾವು ಯೂಟ್ಯೂಬ್ ನ್ಯಾಗ ಒಂದ್ 2 ವರ್ಷ ಒಳಗ ಮಾಡಿದೀವಿ. ಒಂದಿಷ್ಟು ಡಬ್ ಇದ್ದಾವ್ರಿ, ಒಂದಿಷ್ಟು ಹಂಗ ಹಿಟ್ನು ಆಗ್ಯಾವ. ಅಲ್ಲಿಂದಲ್ಲೇ ಚೇಂಜ್ ಮಾಡ್ಕೊಂಡಿರ್ತೀವ್ರಿ. ಈಗ ಹಾಡು ವಿಡಿಯೋ ಓಡ್ಲಿಲ್ಲ ಅಂದ್ರೆ ಮಾನಸಿಕ ಮಾಡ್ಕೊತಿರೋ? ಮಾನಸಿಕ ಮಾಡ್ಕೋತೀನಿ, ಕನ್ನಡಿ ಮಾನಸಿಕ ಮಾಡ್ಕೋತೀನಿ. ಏನಪ್ಪಾ ಇಷ್ಟೆಲ್ಲಾ ಚಂದ ಸಾಹಿತ್ಯ, ನಂಗ ಸಾಹಿತ್ಯ ಮ್ಯಾಗ ಬಾಳ ಆಸೆ ರೀ. ಹೊಸಾದ್ ಬರಿಬೇಕು, ಏನೋ ಚಂದ ಬರ್ಬೇಕಂತೇಳಿ, ಪ್ರಾಸಬದ್ಧವಾಗಿ ಬರ್ಬೇಕಂತ ಆಸೆ ಐತ್ರಿ. ಬರ್ದಿರ್ತೀರಿ ಬಾಳ ಚಂದ ಬರ್ದಿ. ಮೊನ್ನೆ ಬರ್ದಿ ಒಂದ್ ಹಾಡ ರೀ, ಹಾಡ ಬರ್ದಿನಿ. ಮಗನ ಓಡ್ತೈತಿ ತಗೋತ್ ಮಾಡಿ ಎಲ್ಲಾ ಕೊಡಿ ಒಂದ್ ವಾರಕ್ಕೆ 1,000 ಹೊಡಿತಿ. 1,000 ಹೊಡಿತಿ. ಏನ್ ಮಾಡ್ಬೇಕು, ಇಷ್ಟೆಲ್ಲಾ ಚಂದ ಮಾಡ್ತೀವಿ, ಸ್ವಂತ ಮ್ಯೂಸಿಕ್ ಮಾಡಿಸ್ತೀವಿ, ಹಿಂಗ್ಯಾಕೈತೆ. ನಾನು ಸ್ವಲ್ಪ ಯಾಕೇನೋರಿ ನನಗೆ ಇನ್ನೊಂದ್ ಹೇಳ್ಬೇಕಂದ್ರ ನಾ ಮುಚ್ಚಿಡ್ಬಾರ್ದ್ರಿ ಅವ್ರು. ಸ್ವಲ್ಪ ಹಾಡಿನಿಂದ ಯಾಕ ನಂದು ದೂರ ಸರ್ಸಾಕತ್ತದ್ರಿ. ಒಟ್ಟ ಹಾಡಿನಿಂದ ಹಾಡ್ತೀನಿ, ಅದ್ ಏನೋ ಮಾಡ್ತೀನಿ ಕರೆ. ಬಟ್ ಪಬ್ಲಿಕ್ಕಿಗೆ ಅದು ಯಾಕೋ ಇಷ್ಟ ಆಗವಲ್ದು, ಏನೋ ಗೊತ್ತಿಲ್ಲ. ಬಟ್ ಈ ಫ್ಯಾಮಿಲಿ ಸ್ಟೋರಿ, ರೈತರ ವಿಡಿಯೋ ಮಾತ್ರ ಬಾಳ ಹತ್ರಕ್ ಕರ್ಕೋತಾರ. ಈಗ ನಿಮ್ ಸ್ಟೋರಿ ಆತು ಮತ್ತೆ ಕತ್ತಿ ಎಲ್ಲ ಏನ ಕಾಪಿ ಇರ್ತಾವ್ರೆ, ನೀವ ಬರೀತೀರಿ? ಸ್ಟೋರಿ ಮಾತ್ರ ಸ್ವಂತ್ರಿ. ಸ್ಟೋರಿ ಮಾತ್ರ ಸ್ವಂತ್ರಿ. ಒಂದ್ ಸ್ಟೋರಿ ಬೆಳೆಸಿದ್ವಿ ಅದ್ರಾಗ. ಅದು ಗುರುರಾಜ್ ಹೊಸಕೋಟಿ ಸರ್ ಅಣ್ಣ ತಮ್ಮ ಅಂತ ಒಂದ್ ಸಾಂಗ್ ಐತಿ, ಅದೊಂದ್ ಸ್ಟೋರಿ ಬೆಳೆಸಿದ್ವಿ. ಅದೊಂದ್ ಬಿಟ್ಟು ಇನ್ನೊಂದು ಯಾವ್ದಪ್ಪ ಮಗ ಹೋದ್ರ ಮಂಗಲಿಕ ನಾಟಕ, ಅದೊಂದ್ ಬಳಸಿದೇವ್ರಿ. ಅದನ್ನ ಬಿಟ್ಟು ಉಳಿಕಿದ್ದೆಲ್ಲ ಸ್ವಂತ ಮಾಡಿಬಿಟ್ಟೆ. ಸ್ವಂತ ಮಾಡ್ರಿ. ಯಾಕಂದ್ರೆ ನೋಡೋರ್ ಭಾಷೆನೇ ಇರ್ತಾರಿ. ಓ ಸರ ಇದು ಆ ನಾಟಕ ಡಬ್ಬಿಂಗ್ ಐತ್ರಿ, ಓ ಸರ ಇದು ಆ ಹಾಡಿನ ಸೇಮ್ ಐತ್ರಿ ಅಂತ ಇರ್ತಾರೆ. ಯಾಕೆ ಸುಮ್ನೆ ಇಷ್ಟೆಲ್ಲ ಹೆರಣಾಗಿತ್ತು ಅನ್ಬೇಕು, ಸ್ವಂತ ಏನೋ ದೇವ್ರ ಬುದ್ಧಿ ಕೊಟ್ಟ ಅನ್ಬೇಕು, ಒಂದು ಹೊಸದ ಮಾಡೋಣ ಅಂತೇಳಿ ಹೊಸದ ಮಾಡಿರ್ತೀವಿ. ಈಗ ಇಷ್ಟ ಎತ್ತರಕ್ಕ ಇದ ನಿಮ್ಮ ನ್ಯೂಸ್ ಬರ್ತಾವು, ಚಾನಲ್ ಬೆಳಿತಿತ್ತು ಅನ್ಕೊಂಡಿದ್ರೆ ನೀವು ಮೊದಲ? ಕನಸು ಮನಸ್ಸಿನಾಗ ಅನ್ಕೊಂಡಿದ್ವಿ, ಇಟ್ಟು ಮುಂದೆ ಬರ್ತೀವಿ ಹಂಗೆ ಅನ್ಕೊಂಡ್ವಿ. ಹಿಂಗ ಆಡಾಡ್ಕೊತ ಹೋಗ್ತೇವ, ಹಿಂಗ ಆಡಾಡ್ಕೊತ ಹೋಗ್ತೀವಿ, ಮತ್ ಮೆಕ್ಕೆದ ಕೆಲ್ಸಕ್ಕೆ ಹೋಗ್ತೇವಿ, ಹಿಂಗ ಅನ್ಕೊಂಡಿದ್ವಿ. ಈ ಹಾಡಾಡು ವಯಸ್ಸಿನಾಗು ಒಂದ್ 5-6 ವರ್ಷ ಹಾಡಿನ್ರಿ. ಹಾಡಿದ್ಮ್ಯಾಗು ಅದ್ರಿಂದ ಏನೂ ಲಾಭ ಆಗ್ಲಿಲ್ಲ. ಎಷ್ಟೋ ಸಲ 5,000 ರೂಪಾಯಿ ಅಂಗಡಿ ಕೆಲ್ಸ ಹೋಗ್ಬೇನ್ರಿ ನಾನು. ಬಿಜಾಪುರದಾಗ ಮಾದೇವಿ ಶೇಟ್ ಜೊತೆ ಅಂಗಡಿ, ಕಿರಾಣಿ ಅಂಗಡಿಯಾಗ ಅಲ್ಲಿ ಪ್ರತಿ ಸಲ ಒಂದ್ 4-5 ತಿಂಗಳು ಕೆಲ್ಸಕ್ಕೆ ಹೋದ್ರಿ. ಕೆಲ್ಸಕ್ಕೆ ಹೋದ್ರು ಅಲ್ಲಿ ಏನೂ ಸೆಟ್ ಆಗ್ಲಿಲ್ಲ. ಯಾಕಡೆ ಸೆಟ್ ಆಗ್ಲಿ, ಒಂದ್ 5-6 ತಿಂಗಳು ಮಾಡಿದೆ, ಸೆಟ್ ಆಗ್ಲಿಲ್ಲ. ಮತ್ ಇದ ಹಾಡಿಗೆ ಬಂದೆ, ಮತ್ ಹೊಲ್ದಾಗು ಮಾಡಿದೆ. ಹಂಗ ಬಿದ್ದು ಎದ್ದು ಇಲ್ಲಿ ತಕ ಬಂದ್ ಹಚ್ಚಿದ್ವಿ. ಆ ಹೊತ್ತಿನಾಗ ಸುಧಾ ಅವ್ರ ಪರಿಚಯ ಆದ್ರು, ನಮ್ಮ ದೋಸ್ತ್ ಅನಿಲ್ ಅವ್ರ ಪರಿಚಯ ಆದ್ರು, ಪಾಪು ಶಿದ್ದು ಹಿಂಗೆಲ್ಲ ಪರಿಚಯ ಆದ್ರು. ಒಟ್ಟು ಕೂಡಿ ಒಂದ್ ಟೀಮ್ ಆಯ್ತು. ಟೀಮ್ ಆಗಿ ಒಂದ್ ಗ್ರಿಪ್ ಸಿಕ್ತು, ದೊಡ್ಡ ಗ್ರಿಪ್ ಸಿಕ್ತು. ಆ ಗ್ರಿಪ್ ಸಿಗಾನ ಒಗ್ಗಟ್ಟಿನಲ್ಲಿ ಬಲ ಐತೆ ಅಂತ ಹೇಳ್ತಾರ. ಹಂಗಾಗಿ ಒಬ್ಬನಿಂದ ಏನು ಮಾಡಕ್ ಆಗಲ್ಲ. ಸ್ವಲ್ಪ ಟೀಮ್ ಇತ್ತಂದ್ರ ನಮ್ದು ಸ್ಟೋರಿ ಮಾಡ್ಕೊಂಡ್ ಏನ್ರದ್ ಮಾಡ್ಬೋದು ಅಂತೇಳಿ ಈ ಟೀಮ್ ಏನೈತ್ಲ, ಟೀಮಿನಿಂದ ಸ್ವಲ್ಪ ಒಟ್ಟರು ಕೂಡಿ ಮುಂದೆ ಹೊಂಟಿವ್ ಚಂದ. ಈಗಿಷ್ಟ ಎಲ್ಲಾ ಟೀಮ್ ಒಳಗಂದ್ರ ನಿಮ್ ಟೀಮ ಕೂಡಿದ್ದು ನಾ ಅನ್ಕೊಂಡೇನ್ರಿ. ಜಗಳ ಹಾಕಿರ್ತಾರಿ, ಬಾಳ ಕೆಟ್ಟ ಜಗಳ ಹಾಕಿರ್ತಾರ. ಇದ್ ಹೇಳ್ಬೇಕಂದ್ರ ಇವ್ರ ಜೊತೆ ಜಗಳ ಮಾಡಿದಾಗ ಅನಿಲ್ ಸಂಭಾಳ್ಸನ್ರಿ, ಯಾವ ಹಂಗದನ್ಪಾ ಬಿ ಪಿ ಐತ್ಪಾ, ಗುಳಿಗೆ ಆಗ್ಯಾವ ಬಾ ಹಿಂಗ ಇರ್ತಾರ. ಮತ್ ಅನಿಲ್ ಬೈದಾಗ ಹಂಗಂತಾನ, ಬಾ ನೀ ಬೇಡ, ಕಾರ್ ಗಾಡಿ ನಮ್ದೈತಿ, ರೂಮ್ ನಮ್ದೈತಿ, ಹೋಗ್ನಿ ಅಂತ ನನಗ ಅಂದ್ರ ಇನ್ನ ಇವ್ರಿಗೆ ಒದ್ರಾಡ್ಲಿ, ಅವ್ರಿಗೆ ಒದ್ರಾಡ್ಲಿ, ಆ ಶಿದ್ದುಗ ಒದ್ರಾಡ್ಲಿ, ಪಾಪಗ ಒದ್ರಾಡ್ಲಿ, ನಾನು ಬಿಟ್ಟು ಬಿಡ್ತಾರೆ ಕರೆ. ಆದ್ರ ಅವ್ರು ಒಬ್ರಿಗೊಬ್ರು ಬಿಟ್ಟು ಕೊಡಲ್ಲ. ಅದೊಂದ್ ದೊಡ್ಡ ಪುಣ್ಯ. ಈಗ ನಮ್ ಶಿದ್ದು ಹತ್ತದನ್ರಿ, ಶಿದ್ದುಗ್ ಇಷ್ಟ ಬೈತೀನಂದ್ರ ನಾ ಬೈದಕ್ಕವ ಅಂಜಿ ಬರುದಿಲ್ರಿ. ಹಾಗಾರ್ಗೆ ಇವ್ರು ಫೋನ್ ಮಾಡಿರ್ತಾನ್ರಿ, ಹಿಂಗ್ ಮಾಮ ಹಿಂಗ್ ಬೈಯಾಕತ್ತಾನ, ಹೆಂಗ್ ಮಾಡ್ಲಿ ನಾ ಬರೋದಿಲ್ಲತ್ತ. ಹೊಳ್ಳಿ ನೀನು ಅನ್ನಿಕ್ಷನ್ ಏನತ್ತಾರ ಅವ ನಾ ಗಪ್ ಆಗಿರ್ತೀನ್ರಿ. ಮತ್ತ ಅನಿಲ್ ಅವ್ರಿಗೆ ಬಾ ಬೈದಿರ್ತೀನಿ. ಮತ್ ಎಷ್ಟ ಚಂತನ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟ್ ಹೈರಾಣ ಐತಿ ಗೊತ್ತೈತಿ ನಿಮಗೂ. ಅಷ್ಟ್ ಹೈರಾಣ ಆದ್ರೂ ಸಂಜೆ ಮುಂದೆ ಏನ್ ಅದು ತೊಂಬಾರ, ಇದು ತೊಂಬಾರ ಯಾವ್ದೇ ಬ್ಯಾಸ ಮಾಡ್ಕೊಳಾರ ಹೋಗಿ ತರ್ತಿರ್ತಾರ, ನನ್ ಸಪೋರ್ಟ್ ಆಗಿರ್ತಾರ. ಮತ್ತ ನನ್ನ ವಿಡಿಯೋ ಎಡಿಟಿಂಗ್ ಅರ್ಧ ಕೈ ಜೋಡಿಸ್ತಾನ್ರಿ ಅವನಿಗೆ. ಯಾಕಂದ್ರೆ ಯಾವ್ದೇ ಮ್ಯೂಸಿಕ್ ಕಾಪಿರೇಟ್ ಬರ್ಲಾರಂಗ ಮಾಡ್ತಿರ್ತಾನ್ರಿ ಅವನಿಗೆ. ಎಡಿಟಿಂಗ್ ಮಾತ್ರ ನಾ ಮಾಡ್ತೀನಿ, ಇದಕ್ಕೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಅದೆಲ್ಲ ಸ್ವಲ್ಪ ಹೆಲ್ಪ್ ಬಾ ಮಾಡ್ತಾರೆ ಅವ್ರು. ಈಗ ನಿಮ್ ಊರಾಗ ನೀವು ನಿಮ್ ಫ್ಯಾಮಿಲಿ ಒಳಗ ಕೆಲಸ ಮಾಡೋದೇನ್ರಿ? ನಾವು ನೇಕಾರ. ಈ ಫಸ್ಟ್ ನಮ್ಮ ಹಸ್ಬೆಂಡ್ ಅವರೆಲ್ಲ ಅಲ್ಲೇ ದುಡಿತಿದ್ರಿ, ಇವಾಗ ಬೆಂಗಳೂರಾಗ ಇದಾರೆ. ಹಸ್ಬೆಂಡ್ ಅವ್ರ ಕೆಲಸ ಏನ್ ಮಾಡ್ತಾರೆ?
ಅವರು ಗ್ರಾನೈಟ್ ಹೋಗ್ತಾರೆ, ಹಾ. ಅಲ್ಲಿ ಹೋಗ್ತಾರೆ. ಹ್ಮ್. ಒಟ್ನಲ್ಲಿ ಚೆನ್ನಾಗಿದ್ದೀವಿ. ನಾವು ಒಂದು ಆದ್ರೆ ನಮ್ಮ ಸೈಡ್ ನಮ್ಮ ಮನೆಯಾಗ ನೇಕಾರಿಕೆ ಐತೆ, ಅದಿನ್ನು ಅಂದ್ರೆ ಬಿಡಲ್ಲ. ಹಿಂದಿನ ಜನ ಸಣ್ಣ ವಯಸ್ಸಾಗಿದೆ, 65-67 ನಡೀತೇವೆ ಅಂದ್ರೂ ಅವ್ರು ನಾವು ಸೀರೆ ಕೊಡ್ತಾರೆ. ಮತ್ ನಾವು ಹೋದಾಗ ಅಲ್ಲಿ ಏನಿದೆ ಅದನ್ನೆಲ್ಲ ಫುಲ್ ಕೆಲಸ ನಾವು ಮಾಡ್ತೀವಿ. ಈಗ ನಿಮ್ ಜೀವನದಾಗ ಕಷ್ಟದ ದಿನಗಳು ಯಾವ ತರ ಇದ್ರು? ಕಷ್ಟ ತುಂಬಾ ಸಲ ಬಂದಿದೆ, ಬಟ್ ಕಷ್ಟ ಏನಿಲ್ಲ ಹೇಳ್ಕೊಳಕ್ ಹೋಗಲ್ಲ. ಬಟ್ ಚೆನ್ನಾಗಿರೋ ದಿನ ಬಂದಿದೆ. ಬಟ್ ಯಾವಾಗ ನಾವು ಪ್ರಕಾಶ್ ಅವರು ನಾವು ಮೀಟ್ ಆದ್ವು ಅವಾಗಿಂದ ನಮ್ಗೆ ಚಲೋ ದಿನನೇ ಐತಿ. ಒಟ್ಟ ಬೇಡ, ಒಟ್ನಲ್ಲಿ ಕಷ್ಟ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ, ಸುಖ ಹೇಳ್ಕೊಳಕ್ ಇಷ್ಟಪಡ್ತೀವಿ. ಈಗ ಇದ ನಾಲೆಜ್ ನಿಮ್ಗೆ 10 ವರ್ಷ ಇತ್ತು ಅಂದ್ರೆ ಹೆಂಗ್ ಮಾಡ್ತೀರಿ? ಈಗ ಅನ್ಸಾಕತ್ತದ್ರಿ ನಮಗ. ಆ ಹೊತ್ನಾಗ ಹಿಂಗೆಲ್ಲಾ ತಲಿ ಓಡಿಸಿದ್ರ ಹಿಂಗ್ ಯೂಟ್ಯೂಬ್ ಹಾಕೋದು ಪರಿಚಯ ಇತ್ತಂದ್ರ ಭಾರಿ ಆಗ್ತಿತ್ತು ಅಂತಿದ್ವಿ. ಆ ಟೈಮ್ದಾಗ ನಮಗ ಕೈಯಾಗ ಮೊಬೈಲ್ ಇರ್ತಿದಿಲ್ಲ, ರೊಕ್ಕ ಇರ್ತಿಲ್ಲ. ಅಲ್ಲ, ಈ ಒಂದ್ ಟೈಮ್ ರೊಕ್ಕ, ಮೊಬೈಲ್, ನಾಲೆಜ್ ಎಲ್ಲಾನು ಇತ್ತಂದ್ರ ಈಗ ನೀವ್ ಹೆಂಗಿರ್ತಿದ್ರಿ? ಈಗ ನಾವು ಟಾಟಾ ಬಿರ್ಲಾನ್ ಮೊಮ್ಮಕ್ಕಳ ಅವ್ರ ಮೊಮ್ಮಕ್ಕಳ ತನ್ಕೊಂಡ್ಬಿಡ್ತಿದ್ದೀವಿ. ಯಾಕಂದ್ರ ಆ ಲೆವೆಲ್ದಾಗ ಹೋಗ್ಬಿಡ್ತಿದೀವಿ. ಆದ್ರ ದೇವ್ರ ಯಾವ ಟೈಮ್ಗೆ ಏನ್ ಕೊಡ್ಬೇಕು ಅದ ಕೊಡ್ತಾನ್ರಿ. ಯಾಕಂದ್ರ ಒಂದಿಷ್ಟು ಕಷ್ಟ ಅನುಭವಿಸಿದ ಮ್ಯಾಗ ಮುಂದ ಹಿಂಗ ಬದುಕ್ಬೇಕು ಗೊತ್ತಾಗೈತಿ. ಹಿಂದೊಂದ್ 10 ವರ್ಷ ಕಷ್ಟ ಅನುಭವಿಸೋದ್ ಬೆಳಕ್ ಈಗ ಹೇಳ್ಕೊತೀರಿ 4 ಮಂದಿ, ಮರ ನಾವ್ ಆ ಟೈಮ್ದಾಗ ಹಂಗಿದ್ದೀವಿ, ಮೊಬೈಲ್ ಇದ್ದಿಲ್ಲ, ರೊಕ್ಕ ಇದ್ದಿಲ್ಲ. ಪ್ರತಿಯೊಬ್ಬರ ಜೀವನದಾಗ ಈ ಕಷ್ಟ ಬಂದ ಹೋಗಿರ್ತದ್ರಿ. ಯಾಕಂದ್ರ ಈಗ ಒಂದ್ ಬದುಕಾಕ ದಾರಿ ಇಲ್ರಿ. ಅದಕ್ಕಾಗಿ ಅವತ್ತೇ ಮೊಬೈಲ್ ಇಲ್ಲ, ಒಂದ್ ಸಾಂಗ್ ಕೇಳ್ಬೇಕಂದ್ರು ಇನ್ನೊಬ್ರ ಮೊಬೈಲ್ ಬ್ಲೂಟೂತ್ಲೆ ಬಿಡ್ಕೋಬೇಕು ಅಂತ ಪರಿಸ್ಥಿತಿ ಇತ್ತು. ಹಂಗ ಮಾಡಿ ದೇವ್ರ ಇಲ್ತಾಕ ತಂದಾನ. ಇಲ್ಲಿದ ಸ್ವಲ್ಪ ನಾಲೆಜ್ ಅದು ಕೊಟ್ಟಾನ, ಈಗ ಚಂದ ಹೊಂಟದ್ರಿ. ಈಗಿದ ಈ ಫೀಲ್ಡ್ ಐತಲ್ರಿ, ಈಗ ಒಂದ್ 100 ವರ್ಷ ಆದ್ಮೇಲೆ ಈ ಫೀಲ್ಡ್ ಹೆಂಗ್ ಇರ್ಬೋದು ಅನಿಸ್ತೈತ್ರಿ? ಏನೂ ಇರಲ್ರಿ ಇದು. ಇದ್ರಾಗ ಧರ್ಮ ಅನ್ನೋದೇ ಇರುದಿಲ್ರಿ. ಯಾಕಂದ್ರ ಈ ಟ್ರೆಂಡ್ ಇದು ಒಂದು ಟ್ರೆಂಡ್ ನಡ್ದೈತಿ ಬಾರಿ. ಯಾಕಂದ್ರ ಅದ್ರಾಗ ನಮ್ಮ ಕರ್ನಾಟಕ ಒಳಗ ನಮ್ಮ ಉತ್ತರ ಕರ್ನಾಟಕ ಒಳಗ ಕಲಾವಿದ್ರು ಬಾಳ ಹೈರಾಣಿಗಾರ. ಕಂಡಪಟ್ಟಿ ಕಲಾವಿದ್ರ ಹೈರಾಣಿಗಾರ. ರಂಗಭೂಮಿ ಕಲಾವಿದ್ರು ಎಷ್ಟೋ ಜನ ಇವತ್ ಪಾಪ ಅವ್ರ ಮನಿ ಬಾಡಿ ಕಟ್ಟಾಕು ಅವ್ರಿಗೆ ಇದಿಲ್ಲ, ಅಂತ ಪರಿಸ್ಥಿತಿ ಅವ್ರಿಗೆ ಬಂದೈತಿ. ಅಂತ ಹೊತ್ನಾಗ ದೇವ್ರು ನಮ್ಗೆ ಇಷ್ಟ ಅವಕಾಶ ಕೊಟ್ರಂದ್ರ ಇದ್ರಾಗ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಸೈಡ್ ಬಿಸಿನೆಸ್ ಮಾಡ್ಕೊಂಡು ಬಾಳ ಒಳ್ಳೇದ್ರಿ. ಯಾಕಂತ ಕೇಳಿ ಹಿಂಗೆ ಇರ್ತೈತಿ. ಒಬ್ಬ ಕಲಾವಿದನ ಶಾಶ್ವತ ಎಷ್ಟು ವರ್ಷ ನೋಡ್ಯಾರಿ, ಅವ್ನ ರುಚಿ ಇರ್ತಾಕ ಒಂದ್ 10 ವರ್ಷ ನೋಡ್ತಾರ, ಒಂದ್ 20 ವರ್ಷ ನೋಡ್ತಾರ. ಅದಕ್ಕಿಂತ ಮತ್ತೊಬ್ಬ ಬರತನ ನಾವು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಏರಿ ನಮ್ ಸಾಧನೆ ನಾವು ಮುಟ್ಟಿಸಿದೀವಿ. ಆಮೇಲೆ ನಾವು ತಳಗ್ ಇಳ್ಬಿಡ್ಬೇಕ್ರಿ. ನಮ್ ತಿಳಿದ್ ನಾವ್ ತಳಗ್ ಇಡ್ಬೇಕು, ಮತ್ತೊಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಹಿಂಗಾಗಿ ಮುಂದಿನ ದಿನಮಾನದೊಳಗೆ ಹಿಂಗ್ ಇರ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಆದ್ರ ಈಗೇನೈತಿಲ್ಲ, ಈಗ ಇದ್ದಷ್ಟ್ರಾಗ ಸ್ವಲ್ಪ ಏನೊಂದ್ ಮಾಡ್ಕೊಂಡ್ ಕಡೆಕ್ ಆಗ್ಬಿಡ್ತೀರಿ. ಈಗ ಮೊನ್ನೆ ಈಗ ಒಂದ್ ಸುದ್ದಿ ಬಂದಿತ್ರಿ, ಅದೊಂದು ವಿಡಿಯೋ ಬಗ್ಗೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳ್ಬೇಕಂದ್ರ ಗೊತ್ತಾಗತ್ತಿಲ್ರಿ. 1 ತಿಂಗಳ ಬಾಳ ಹೈರಾಣ ಇದೀವ್ರಿ ನಾವು. ಯಾಕಂದ್ರ ನಮ್ನ ಬಾಳ ಹೈರಾಣ ಕೆಡಬಿಟ್ರಿ. ಹೆಂಗಿದ್ದೇವಪ್ಪ ನಾವ್ ಅಂದ್ರ ಅಗದಿ ಯಾರ್ದು ಕಿರಿಕಿಲ್ಲ, ಆರಾಮ್ ಬಿಂದಾಸ್ ಒಳಗ ಅಡ್ಡಾಡ್ತಿದ್ವಿ. ಬಿಂದಾಸ್ ಅಡ್ಡಾಡಾಗ ಹಿಂಗ ಅಂತ ಬಂದ್ಬಿಡ್ತು. ಈಗ ಅದು ವಿಡಿಯೋ ನಮ್ದಲ್ಲ ಅಂದ್ರು ಜನ ನಂಬಲ್ಲ, ಸುಳ್ಳು ಹೇಳ್ತಾನ ನೋಡ್ರಿ ಅಂತ. ವಿಡಿಯೋ ನಮ್ದ ಐತಂದ್ರು ಮತ್ತೇನೋ ಒಂದ್ ಮಾತಾಡಕ್ ಚಲೋ ಮಾಡ್ತಾರಿ. ಅದಕ್ಕಾಗಿ ಸ್ವಲ್ಪ CC ಕ್ಯಾಮ್ರಾ ಕುಂಟಿಸಿದವ್ರು CC ಕ್ಯಾಮ್ರಾದ ಪಾಸ್ವರ್ಡ್ ತಗೊಂಡ್ ಹೋಗಿದ್ರು. ಪಾಸ್ವರ್ಡ್ ತಗೊಂಡ್ ಹೋಗಿದ್ರು. ಹಂಗ ಹಿಂಗ ಮಾಡಿ ನಮ್ದು ಅಷ್ಟೆಲ್ಲ ಎಲ್ಲಿಂದ ತಗೊಂಡಿದ್ರಿ ಅವ್ರು. ಆಮೇಲೆ ಶಿಕ್ರ ನಾವ್ ಏನ್ ಮಾಡ್ಲಿಲ್ರಿ ಸರ್, ಸುಮ್ನೆ ಯಾಕೆ ದೊಡ್ಡದ್ ಮಾಡಂತೇಳಿ ಸೀದಾ ಹೋಗಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಿವಿ. ಪಾಪ ಪೊಲೀಸರು ನಮ್ ಸಂಬಂಧ 2 ದಿನ ಹೈರಾಣ ಆದ್ರು. ಇದು ಹೆಂಗಾಯ್ತು ಯಾರಿಂದ ಆತೇಳಿ 2 ದಿನ ಹೈರಾಣ ಆದ್ರು. ಪ್ರತಿಯೊಬ್ರು 17 ಜನ ಸಿಕ್ಕ್ರಿ. 17 ಜನ ಸಿಕ್ರು. ಸಿಗಾಣ ಆಮೇಲೆ ತಮ್ಮಪ್ಪ ಒಪ್ಕೊಂಡ್ರಿ. ತಮ್ಮ ತಪ್ಪ ಒಪ್ಕೊಂಡ್ರು. ಒಪ್ಪುಗಳನ್ನ ಮತ್ ಪಬ್ಲಿಕ್ ಹೋಗ್ಬಿಟ್ಟಿತ್ತಲ್ರಿ. ಜನಕ್ ಒಂದಿಷ್ಟ ಮಾತ್ ಸಿಕ್ಕ್ರಿ ಸಾಕು. ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ನಮ್ ಹೆಸರ ಮ್ಯಾಗ ಹೋಗಿತ್ತ ಅಂದ್ ಬಳಕ ನಮ್ದೇ ತಿಳ್ಕೊಳರ್ಲ. ನಮ್ ಹೆಸರ ಮ್ಯಾಗ ಹೋಗೈತಿ. ಮತ್ತೆ ಎಷ್ಟೋ ಜನ ಯೂಟ್ಯೂಬ್ ದಾಗ ಪ್ರಕಾಶ್ ಹುಲಿ ರಾಸ್ ಅಲ್ಲಿ ಅಂತ ಬಿಟ್ರು. ಆವತ್ನಾಗ ಮನ್ಯಾಗ ನಮ್ಮ ಅವ್ವ ಅಪ್ಪ ಊಟನ ಮಾಡ್ಲಿಲ್ಲ. ಇಷ್ಟ ನನ್ ಮಗ ಹೆಸರು ಮಾಡಿದ್ದ ಹಾ ಮಾಡಿಲ್ಲ ಅಂತ ಹೇಳಂದ್ರ ನಾ ನಮ್ಮ ಅವ್ವ ಅಪ್ಪ ಮಾರಿನೂ ತೋರ್ಸ್ಲಿಲ್ರಿ. ನಮ್ಮ ಹೆಂಡತಿ ಜೊತೆ ನಾ ಮಾತಾಡೋದಿಲ್ರಿ. ನಮ್ಮ ಮಕ್ಕಳ ನಿಮ್ಮ ಅಪ್ಪ ಒಬ್ಬನೇ ಕೂತಾನ ಹೋಗತ್ತಿಲ್ಲ. ನಮ್ಮ ಒಟ್ಟು ಮಕ್ಕಳನ್ನ ಕಳ್ಸೋರಿ. ಮಕ್ಕಳ ಜೊತೆ ಮಾತಾಡಕ್ಕೂ ನನ್ಗ ನಗು ಇರ್ತಿದಿಲ್ಲ ಮುಖದಾಗ. ನನ್ ಲೋಕದಾಗ ಹಿಂಗ ಆತಲ್ಲ 15 ದಿವ್ಸ ಹೊರಗ ನಾ ಮಾರಿ ತೋರ್ಸಿಲ್ಲ. ನಾಂದ್ ಬಿಡ್ರಿ, ನಾ ಗಂಡ್ಮಾಗ ಹೆಂಗೋ ಓದತ್ತೀನಿ. ಒಬ್ಬ ಹೆಣ್ಮಗಳ ಅಂದ್ರ ಗಟ್ಟಿ ಆಗಿ ನಿಂತಳ್ರಿ. ಆ ಹೊತ್ತ ಈಗಿನ ಕಾಲದಾಗ ಅಂದ್ ಬಳಕ ಅವ್ರಿಗೊಂದ್ ಫ್ಯಾಮಿಲಿ ಐತಿ, ಗಂಡ ಅದನ 2 ಮಕ್ಳದವ್ರ ಫ್ಯಾಮಿಲಿ ಐತಿ. ನನ್ನ ವಿಚಾರ ಮಾಡ್ಲಿಲ್ರಿ ಸರ್, ಏನು ವಿಚಾರ ಮಾಡ್ಲಿಲ್ಲ. ನಾ ಗಂಡ್ಮಾಗದೀನಿ ಬಿಡು, ಏನೋ ಮರ್ಯಾದೆ ಹಾಳಾಗೈತಿ ನನಗ ಆಗ್ಲಾರ್ದವ್ರು ಮಾಡಿರೋ ಹಿಂಗಿದ್ದೆ. ಆ ಹೊತ್ನಾಗ ಧೈರ್ಯವಾಗಿ ನಿಂತವ್ರಂದ್ರ ಸುಧಾವ್. ಆ ಹೊತ್ನಾಗ ಇವ್ರು ಏನ್ರ ಸ್ವಲ್ಪ ಮುಖ ಸಣ್ಣ ಮಾಡಿ ಅಳ್ಕೋತಿದ್ರ ಅಂತೇಳಿ ನಾ ಸತ್ತ ಹೋಗಿದ್ರಿ. ಇದ್ದಿದ್ ಹೇಳ್ಬೇಕಂದ್ರ ಅಂತ ಪರಿಸ್ಥಿತಿ ಇತ್ತು. ಆ ಟೈಮ್ದಾಗ 1 ತಿಂಗ್ಳ್ರಿ ಅನಿಲ, ಪಾಪು, ಸುಧಾ ಅವ್ರು ಇವ್ರ ಓಡಾಡಿದ್ರು. ನಂಗ್ ಹೊರ ಮುಖ ಸತಿ ತೋರ್ಸಕ್ ಆಗ್ಲಿಲ್ಲ. ಹಂಗ ಮಾಡಿದ್ರು. ನಮ್ದು ಅಲ್ಲ, ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟು ಅವ್ರ ತಪ್ಪು ಮಾಡಿದಕ್ಕ ಅವ್ರ ಶಿಕ್ಷೆ ಆಯ್ತು. ಅದು ಚಲೋ ಆಯ್ತು, ಅದ್ ಬಿಟ್ಟಿರಿ ಅಲ್ಲಿ. ಆದ್ರ ಜನ ಅಲ್ಲಿ ಹೋಗಿರ್ತೀವಿ, ಏನಪ್ಪಾ ಬೆಳ್ಯಾಕತ್ತೀರಿ, ಹಿಂಗ್ ಮಾಡ್ತಾರ ತಗೋ, ಹಿಂಗ ಹೆಸರು ಮಾಡೋರ್ತಾರ, ನೀವ್ ಹಂಗ ಬಗೆಹರಿಸುತ್ತೆ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ
ಇಷ್ಟೆಲ್ಲಾ ನಮ್ಮ ಹೆಸರು ಹಾಳಾಯ್ತು. ಹ್ಮ್ ಇನ್ ನಮ್ಮ ಊರಾಗ ಶೂಟಿಂಗ್ ಮಾಡಕ್ ಮನಿ ಯಾರು ಕೊಡ್ತಾರ ಅನಿಸ್ಬಿಡ್ತಾರ. ಹೌದೌದು 15 ದಿನ ಒಂದ್ ತಿಂಗಳು ಶೂಟಿಂಗ್ ಮಾಡಲಿಲ್ರಿ ಅಲ್ಲಿ. ಹ್ಮ್ ಇವ್ರು ಪಾಪ ಗಮ್ಮತ್ತಿಗೆ ಹೋಗಕ್ ಅಂಜಿಬಿಟ್ರಿ. ಹ್ಮ್. ಯಾಕೆ ಇಷ್ಟು ದಿನ ಒಂದ್ ಹೆಸರು ಉಳ್ಕೊಂಡ್ ಬಂದಿವಿ, ಹಾಳಾಗ್ಬಿಡ್ತಲ್ಲ ಅಂದ್ಬಿಟ್ರು. ಇವ್ರ ಹಿರಿಯರ ಫೋನ್ ಮಾಡಿದ್ರಿ, ಹ್ಮ್ ಸುಧಾ ಬೆಳ್ಯಾಕತಿ, ಹೆಸರು ಮಾಡಿ, ಹ್ಮ್. 4 ಮಂದಿ ಕೆಡ್ಸೋರ್ ಇರ್ತಾರ, ಕೂರ್ಸೋರ್ ಇರ್ತಾರ, ನೀ ಧೈರ್ಯ ಕಳ್ಕೊಬೇಡ, ಆರಾಮ್ ಇರು, ಹೆಂಗ್ ವಿಡಿಯೋ ಮಾಡ್ತಿ ಹಂಗ ಮಾಡ್ಕೊತಿ. ಇವ್ರು ಧೈರ್ಯ ತುಂಬಿದ್ರು. ಹ್ಮ್. ನಮ್ ಊರಾಗ್ರು ಒಂದಿಷ್ಟು ಮಂದಿ ನನಗೂ ಬಾಳ ಹೆಲ್ಪ್ ಮಾಡಿದ್ರಿ. ಹೌದು. ಪ್ರಕಾಶ ಆಗೋದ ಊರ್ ಹೆಸರು ತಂದಿ ಈಗ ಹೆಸರು ಹಾಳು ಮಾಡಾಕತ್ತಾರ, ಏನ್ ಮಾಡಕ್ ಹೋಗ್ಬೇಡ, ವಿಡಿಯೋ ಮಾಡಂದ್ರು. ಹ್ಮ್. ಮತ್ತ ಒಂದು ತಿಂಗಳಾದ್ಮೇಲೆ ಊರಾಗ ಕಾಲಿಟ್ಟವ್ರಿ. ಊರಾಗ ಕಾಲಿಟ್ಟಾಗ ಶೂಟಿಂಗ್ ಮಾಡೋದಟ್ಟಿಲ್ರಿ. ಹ್ಮ್. ಹೆಣ್ಮಕ್ಳು ಗಂಡ್ಮಕ್ಳು ಕೂಡೆ ಮಾತಾಡ್ಸಕ್ ಬಂದ್ರಿ. ಏನಪ್ಪಾ ಮೊನ್ನೆ ಹಂಗಾಗಿತ್ತು, ಹಿಂಗ್ಯಾಕಾತು, ನೀವು ಹುಷಾರ್ಲಿರಿ, ಮಂದಿ ಹಿಂಗೈತ್ ನೋಡು, ಹ್ಮ್. ಚಂದ ನಡೀತಂದ್ರ ಯಾರು ಹಂಗ ನೋಡ್ಕೊಂಡಿರ್ದಾಗ್ಲ ಹಂಗಿದ್ರು. ಹ್ಮ್. ಇಷ್ಟೆಲ್ಲಾ ಜನ ಮತ್ತ ಒಳ್ಳೇದ ಬಯಸತ್ತಾರಲ್ಲ, ನಮ್ಗಿಟ್ಟು ಸಪೋರ್ಟ್ ಮಾಡತ್ತಾರಲ್ಲ, ಮತ್ತೆ ಚಿಂತೆ ಮಾಡೋನು. ಹ್ಮ್. ಗೂಳಿ ಬಿದ್ದಾಗ ಆಳ್ ಬಂದ್ ಕಲ್ಲುಗ್ಯಾರ. ಹೌದು. ಜನ ಏನಾಯ್ತು ಮಾತಾಡೋರು, ಒಳ್ಳೇದಿದ್ದು ಮಾತಾಡೋರು, ಕೆಟ್ಟದ್ರ ಮಾತಾಡೋರು. ಅದನ್ನು ವಿಚಾರ ಮಾಡ್ಲಾರ ಇವ್ರ ಮನ್ಯಾಗ ಏನಾತಂತೇಳಿ ಪೊಲೀಸರು ಕಳಿಸಿ ಇವ್ರ ಮನ್ಯಾಗ ಹೇಳಿದ್ರಿ. ನಮ್ದೇನಾತ ನಾವ್ ಹೇಳ್ಕೊಂಡೇವ್ರಿ. ಆದ್ರೂ ಒಂದಿಷ್ಟು ಜನಕ್ಕ ಅಂದ್ರ ಖಾಲಿ ಕೂತ್ ಮಾತಾಡೋ ಜನಕ್ಕೆ ಅದು ನಮ್ದೇ ವಿಡಿಯೋ ಹೆಂಗ ಹಂಗ ಮಾತ್ ನೋಡು ಇಟ್ಟೆಲ್ಲಾ ಆದ್ರೂ ಮಾತ್ ವಿಡಿಯೋ ಮಾಡತ್ತಾರ. ನಮ್ ಹೊಟ್ಟೆ ತುಂಬೇಕಲ್ರಿ. ಹೌದು. ನಾನು ನಂಬಿ ನನ್ನ ಫ್ಯಾಮಿಲಿ ಐತಿ, ಇವ್ರ ನಂಬಿ ಇವ್ರ ಫ್ಯಾಮಿಲಿ ಐತಿ, ನಮ್ಮ ಟೀಮ್ ನಂಬಿ ಅವ್ರವ್ರ ಫ್ಯಾಮಿಲಿ ಇರ್ತದ. ಹೌದು. ಅವ್ರ ಹೊಟ್ಟೆ ತುಂಬೇಕಲ್ಲ. ಅದಕ್ಕಾಗಿ ಮತ್ತೆ ಶೂಟಿಂಗ್ ಚಲೋ ಮಾಡಿದೇವ್ರಿ. ಮತ್ ಚಲೋ ಉಂಟು, ಮೊದ್ಲೇ ತರ ಹೊಂಟದ. 100ಕ್ಕೆ ಕೆಟ್ಟದ್ ಕಮೆಂಟ್ ಮಾಡ್ತಿರ್ತಾರ, ನಿಮ್ ವಿಡಿಯೋ ಬಾರಿ ಇತ್ತು ಅಂತ, ಇನ್ನೊಂದ್ ವಿಡಿಯೋ ಬಿಡ್ರಿ, ಹಂಗ ಹಿಂಗ್ ಬಿಡ್ತಿರ್ತಾರೆ. ಸಮಸ್ಯೆ ಈಗ ನಮಗ್ ಬಂದೈತೆ ಅನ್ಬೇಕು, ನಾವ್ ಸುಮ್ ಇರ್ಬೇಕ್ರಿ. ಹೌದು. ಯಾಕಂದ್ರೆ ಇವತ್ತಲ್ಲ ನಾಳೆ ಅವ್ರ ಮನ್ಯಾಗ ಒಂದ್ ಸಮಸ್ಯೆ ಬರ್ತದ. ಸಮಸ್ಯೆ ಬರೋಣ ಅವ್ರಿಗೆ ನೆನಪಾಗ್ತದ ಬಿಡ್ತ ಗೊತ್ತಿಲ್ಲ. ಇಂಥವ್ರಿಗೆ ಹಿಂಗ್ ಕಮೆಂಟ್ ಮಾಡಿದ್ನಲ್ಲ, ನಾನ್ ಜೀವನದಾಗ ಹಿಂಗ ಆಗಾಕತ್ತದಲ್ಲ ಮತ್ತೆ ಅವ್ರಿಗೆ ಅನಿಸ್ತೈತೆ, ನಾವ್ ಯಾರಿಗೂ ರಿಪ್ಲೈ ಮಾಡೋದಿಲ್ಲ, ಏನೋ ಮಾಡೋದಿಲ್ಲ. ಅವ್ರ ಮಾತಾಡ್ ಕೂಡ ಸುಮ್ ತಾನಾಗ. ಈಗ ರ್ಯಾಪಿಡ್ ಫೈರ್ ಅಂದ್ರೆ ಪ್ರಕಾಶ್ ಪುಲಿ ಅವರು ಫಸ್ಟ್. ಈಗ ನರೇಂದ್ರ ಮೋದಿ ಅಥವಾ ರಾಹುಲ್ ಗಾಂಧಿ, ಈ ಸದ್ಯಕ್ಕ ನರೇಂದ್ರ ಮೋದಿ ರೀ. ಸಿಟಿ ಲೈಫ್ ಅಥವಾ ಹಳ್ಳಿ ಲೈಫ್? ಹಳ್ಳಿ ಲೈಫ್ ರೀ. MS ಧೋನಿ, ವಿರಾಟ್ ಕೊಹ್ಲಿ? MS ಧೋನಿ ರೀ. ಈಗ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಮದ್ವಿ ಮಾಡ್ಬಿಟ್ಟಾರೆ ಮನ್ಯಾಗ, ಅರೇಂಜ್ ಮ್ಯಾರೇಜ್. ನೀವ ಹುಡುಗಿ ಲವರ ಅಥವಾ ಆಂಟಿ ಲವರ? ಆಂಟಿ ಲವರ್. ಪರ್ಸು ಕೊಲೂರ ಅಥವಾ ಮಾಳ್ನಿಪ್ನ? ಇಬ್ರು ಇಷ್ಟ ರೀ, ಆದ್ರ ಪರ್ಸು ಕೋಲರ್ ಬಾ ಇಷ್ಟ ರೀ. ಅಂದ್ರೆ ಫೀಲಿಂಗ್ಸ್ ಹಂಗಿರ್ತದ. ದರ್ಶನ್ ಸರ್ ಅಥವಾ ಸುದೀಪ್ ಸರ್? ಯಾವಾಗ್ಲೂ ನಾವು ಡಿ ಬಾಸ ರೀ, ದರ್ಶನ್ ಸರ್. ಈಗ ಹಳ್ಳಿ ಜಾನಪದ ಇಷ್ಟ ಅಥವಾ ಹೊಸ ಜಾನಪದ ಇಷ್ಟ? ಹಳ್ಳಿ ಹಾಡು ಬಾಳ ಇಷ್ಟ ರೀ, ಜಾನಪದ ಒಳಗ. ಹೌದು. ಈಗ ಶೂಟಿಂಗ್ ಮಾಡೋ ಕೆಲಸ ಇಷ್ಟನಾ ಅಥವಾ ಹೊಲ್ದಾನ ಕೆಲಸ ಇಷ್ಟ? ಹೊಲ್ದಾನಿ ಕೆಲ್ಸನ ಇಷ್ಟ ರೀ. ಅದಕ್ಕಾಗಿ ನಮ್ ಶೂಟಿಂಗ್ ಒಳಗ ಹೊಲ ಮನೆದ ಇಟ್ಟಿರ್ತೀವ್ರಿ. ಹೊಲದ ಕೆಲಸ ಬಾಳ ಇಷ್ಟ ರೀ. ಈಗ ಸುಧಾಕ್ ಅವ್ರಿಗೆ ರ್ಯಾಪಿಡ್ ಫೈರ್. ಈಗ ಸೀರಿಯಲ್ ಇಷ್ಟ ಅಥವಾ ಮೂವಿ ಇಷ್ಟ? ಸೀರಿಯಲ್ ಭಾಳ ಇಷ್ಟ. ವೆಜ್ ನಾನ್ ವೆಜ್? ವೆಜ್. CSK RCB? RCB. ಸಿಟಿ ಹುಡುಗ ಹಳ್ಳಿ ಹುಡುಗ? ಹಳ್ಳಿ ಹುಡುಗ. ಧೋನಿ ಇಷ್ಟ ಕೊಹ್ಲಿ ಇಷ್ಟ? ಕೊಹ್ಲಿ. ಪರ್ಸು ಕೋಲರ್ ಇಷ್ಟ ಮಾಳನಿಪ್ನ? ಇಬ್ರು ಇಷ್ಟನೇ, ಬಟ್ ಫಸ್ಟ್ ಇಂದ ಸಾಂಗ್ ಕೇಳ್ಕೊಂಡಿದ್ದು ಪರ್ಸು ಕೊಹ್ಲಿ. ತುಂಬಾ ಫೀಲಿಂಗ್ ಆಗಿರ್ತದೆ ಪರ್ಸು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಸಿಟಿ ಲೈಫ್ ಇಷ್ಟ ಹಳ್ಳಿ ಲೈಫ್ ಇಷ್ಟ? ಹಳ್ಳಿ ಲೈಫ್ ಇಷ್ಟ. ನರೇಂದ್ರ ಮೋದಿ ರಾಹುಲ್ ಗಾಂಧಿ? ಸದ್ಯಕ್ಕೆ ನಮ್ಗೆ ನರೇಂದ್ರ ಮೋದಿ ಬೇಕು. ಅಕ್ಕ ನಿಮ್ ಗೌಡ್ತಿ ಪಾತ್ರ ಅಂತೂ ಫುಲ್ ಫೇಮಸ್ ಎಲ್ಲ ಕಡೆ. ಆ ಗೌಡ್ತಿ ಪಾತ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಗೌಡ್ತಿ ಪಾತ್ರ ಕೊಟ್ರತ್ತು ನನ್ನಷ್ಟು ಖುಷಿ ಪಡೋರು ಯಾರಿಲ್ಲ. ಮಾರ್ನಿಂಗ್ 6 ಗಂಟೆಗೆ ಎದ್ದು 6 ಗಂಟೆಗೆ ಎದ್ದು ಸೀರೆಯಿಂದ ಹಿಡ್ಕೊಂಡು ಅದಕ್ಕೆ ಜ್ಯುವೆಲ್ರಿ ಸೆಟ್ ಅದಕ್ಕೆ ಮ್ಯಾಚ್ ಆಗುತ್ತಿಲ್ಲ ಅಂತ ನೋಡ್ಕೊಂಡು ಅದೆಲ್ಲ ಹಾಕೊಂಡು ಒಂದ್ಸಲ ನೋಡ್ತೀನಿ. ನಮ್ಮ ಮನೇಲಿ ಕೇಳ್ತಾರೆ, ನೋಡಿ ಫುಲ್ ಗತ್ತಾಗಿದ್ದೀನ, ಗೌಡ್ತಿ ತರ ಕಾಣಿಸ್ತೀನ ಅಂತೇಳಿ. ಅದಕ್ಕೆ ಗೌಡ್ತಿ ಪಾತ್ರ ಮಾಡಕ್ ಒಂಥರ ಹುಮ್ಮಸ್ಸು. ಆ ಸಿಟ್ಟು, ಆ ಒಂದ್ ನಡ್ಕೊಂಡ್ ಬರೋ ಸ್ಟೈಲು, ವಾಪಸ್ ಮಾತಾಡೋ ಶೈಲಿ ಆಗಿರ್ಬೋದು, ಅದೊಂಥರ ಕಡಿಕ. ಅದ ಒಟ್ಟೆ ನಂಗೆ ಗೌಡ್ತಿ ಪಾತ್ರ ಕೊಟ್ರೆ ನಂಗೆ ನಾಷ್ಟನೂ ಬೇಡ ಊಟನೂ ಬೇಡ, ಅಷ್ಟು ಖುಷಿ ಆಗತ್ತೆ ನನಗೆ. ಇನ್ನೊಂದ್ ಮಾತು ಹೇಳ್ಬೇಕಂದ್ರ ರೀ, ಗೌಡ್ತಿ ಪಾತ್ರ ಮಾಡಕಂತೇಳಿ 24 ಭಾಗ ಮಾಡಿರಿ ಗೌಡ್ತಿ ಕಡೆ ಡ್ರಾಮಾ. ಪ್ರತಿಯೊಂದು ಪಾಠ ಶೀರಿ ಬೇರೆನೇ ರೀ. ಅವ್ ಶೀರಿ ಬೆಲೆನ ಬಾಳ ಅದಾವ್ರಿ. ಒಟ್ಟು ಕೂಡಿಸಿ 1,20,000 30,000 ರೂಪಾಯಿ ಶೀರಿ ಅದಾವ್ರಿ. ಅಂದ್ರೆ ಗೌಡ್ತಿ ಪಾತ್ರ ಕೊಟ್ರೆ ಏನೆಲ್ಲ ತರಕ್ ಸೈರಿ ಅವ್ರು. ಗೌಡ್ತಿ ಪಾತ್ರ ಕೊಟ್ರೆ ಅದಕ್ಕೆ ಸೀರೆ ಮತ್ತೆ ಅದಕ್ಕೆ ಜ್ಯುವೆಲ್ರಿ ಸೆಟ್ ಅದೇ ತರನೇ ಇರ್ಬೇಕು. ಮತ್ತೆ ಅದು ವಾಪಸ್ ಒಂದ್ ವಿಡಿಯೋಕ್ ಹಾಕೊಂಡಿರ್ತೀನಿ, ಅದ್ ನೆಕ್ಸ್ಟ್ ಹಾಕಲ್ಲ, ಅದಕ್ಕೆ ಬೇರೆನೆ ಹಾಕ್ಬೇಕು. ವಾಪಸ್ ಅಂತಿರ್ತಾನ
ಅದ ಉಟ್ಕೋ ಏನ್ ಆಗಂಗಿಲ್ಲ, ಅದ ಉಟ್ಕೋ ಇಲ್ಲ ಅವ್ನ್ ತುಡಿಲ ತರಕೇನ ಅದ ಹೋಗಿ ಅದೆಲ್ಲ ನಮ್ಮ ಅಣ್ಣಗೆ ಹೇಳ್ತೀನಿ. ಅಣ್ಣ ಎದಕ್ರ ಹಂಗ ಹೊರಗಡೆ ಹೋಗೋದು ಅದ್ ಬಟ್ ಎಲ್ಲಾ ತಂದಿರ್ತೀನಿ, ಏನ ಕಡಿಮಿತ ನೈಟ್ ಕೂಡ ಹೋಗುದು ಒಂದೇ ನಿಮಿಷ ಹೋಗ್ಬರ್ತೀನಿ ಪ್ರಕಾಶ್ ಅಂದ್ರೆ ಅವ್ನ್ ಹೇಳ ನೋಡ ಅವ್ನ್ ಏನೋ ಒಂದ್ ಪ್ಲೇಟ್ ಪಾನಿಪುರಿ ಏನೋ ಕೊಡಿಸ್ಬೇಕು ಮತ್ತ ಅಂದಾಗ ಸುಮ್ಮನೆ ಇರ್ತಾನ, ಇಲ್ಲ ಅಂತ ಹೋಗಿ ಹೇಳ್ಬಿಡ್ತಾನ ಎಲ್ಲ. ಆ ಗೌಡ್ತಿ ಪಾತ್ರ ಮಾಡಕ್ ನನಗ ಬಾಳ ಖುಷಿ. ಬಟ್ ಆ ಗೌಡ್ತಿ ಪಾತ್ರಕ್ಕೆ ಏನೇನ್ ಬೇಕು ಅದಕ್ಕೆ ಜೀವ ತುಂಬೋರೆಲ್ಲ ಪ್ರಕಾಶ್. ಒಂದೊಂದ್ ಡೈಲಾಗು ಒಂದಿದ್ದು ಅದೇ ತರನೇ ಡೈಲಾಗ್ ಬೇಕು ಅವ್ನಿಗೆ, ಸ್ವಲ್ಪ ಮಿಸ್ಟೇಕ್ ಆಗಂಗಿಲ್ಲ. ಅದ್ 10 ಟೇಕ್ ಆದ್ರೂ ಅದನ್ನ ತಗೊಂತಾನ. ಒಂದೊಂದ್ಸಲ ಗೌಡ್ತಿ ಪಾತ್ರದಲ್ಲಿ ಜಗಳನೂ ಆಗ್ತಾವ, ನಳ್ತೀನಿ ಮತ್ ಸಂಭಾಳ್ಸಕ್ ನಮ್ಮನ್ನ ಆಗ. ಈಗ್ರಿ ನಿಮ್ ಟೀಮ್ ಒಳಗ ನಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡೋರ ಯಾರು? ಜಾಸ್ತಿ ಸಪೋರ್ಟ್ ಅಂತಂದ್ರೆ ಪ್ರಕಾಶ್ ನಮ್ಮ ಅಣ್ಣ. ಇಲ್ ಸುಳ್ಳು ಹೇಳ್ತಾರೆ, ಜಾಸ್ತಿ ಸಪೋರ್ಟ್ ಅಂದ್ರೆ ಅನಿಲ್ ರೀ. ಸುಮ್ನ ಮುಂದೆ ದಿನ ಹೇಳಕತ್ತಾರಿ. ನೆಕ್ಸ್ಟ್ ಕೊಡ್ಲಿಕ್ಕೆ ಜಾಸ್ತಿ ಸಪೋರ್ಟ್ ಮಾಡೋದು, ನಮ್ ಬೇಜಾರ್ ಮಾಡ್ಕೊಂಡ್ರೆ ಪ್ರಕಾಶ್ ಅವನು ಸೆಸಿಟ್ ಮಾಡ್ತೇವೆ ಅದೇ ತರ ಡೈಲಾಗ್ ಬೇಕಂತ ನಾವು ಸ್ವಲ್ಪ ನಾಳೆಗೆ ಒಳ್ಳಲ್ಲ ನಮ್ ಜೇದಿ ಬೈದ್ ಬಿಡ್ತಾನ, ಒಂದೇ ಬೈದ್ ಬಿಡ್ತಾನ. ಮತ್ ಇನ್ನೊಂದ್ರಿ ಇವ್ರು ಜಾಸ್ತಿ ಚಿಕನ್ ತಿಂತಾರಿ, ಚಿಕನ್ ತಿಂತಾರ. ನಾವ್ ರೊಕ್ಕ ಕೇಳಿದ್ರೆ ನಾ ಬೈದ್ನ ಅಂತೇಳಿ ಇವಪ್ಪ ನಾಳೆ ಶೂಟಿಂಗ್ ಇದು ಕಂಬಿದ್ದು ಅದು ತುಂಬಾ ಹೊರ ಶಿಸ್ತು ಬಂದ್ಬಿಡು. ಮತ್ ನನ್ನ ಮುಂದ್ ಪಾಯ ಸುಮ್ಕೊತ್ ಈ ವಿಷಯ ಹೆಂಗ್ ಗೊತ್ತಾಯ್ತಿಲ್ಲ. ಆದ್ರೆ ನಮ್ಮ ಅಣ್ಣ ಒಂದ್ ಸುಳ್ಳು ಹೇಳ್ತಾನ್ರಿ ಅಣ್ಣಂದ, ಏನ್ ಹೇಳೋದ್ ಬೇಡಕ ನಾನ್ ಹೇಳಕ್ ಹೋಗ್ಬಿಡ, ನೀನ್ ಹೇಳಕ ರಾತ್ರಿ ಹಂಗೆ ಹೇಳ್ತೀನಿ ಹೇಳ್ಬಿಡ್ತಾನ ಹಿಂಗ್ ಮುಂದ್ ಬಂದ್. ರಾತ್ರಿ ಕೇಳ್ತಾನೆ ಕರೆ ಹೇಳ್ಸಿದ ಕರೆ ಹೇಳ್ತೀನಿ ಒಂದಿಲ್ಲ ಅಂತ ಹೇಳಿ ಯಾಡಕ್ ಬಿಸಿದ್ ನಾನು ಅಂತ ಹೇಳ್ತೀನಿ. ನಿಮ್ ಟೀಮ್ ಒಳಗ ಜಾಸ್ತಿ ಫನ್ನಿ ಆಗಿರೋರು ಯಾರು? ಅನಿಲ ರೀ. ನಮ್ ನಗಸುದಲ್ದ ನಮ್ ಜೊತೆ ಪ್ರತಿ ಸಲ ಒಂದ್ ಶೂಟಿಂಗ್ ಬೇರೆ ಬೇರೆ ಹುಡುಗಿಯರ ಬಂದಿರ್ತಾರ, ಅವ್ರು ನಕ್ ಸಾಯ್ತಾರಿ. ಶೂಟಿಂಗ್ ಮಾಡಾಗ ಒಂದ್ 10-20 ಟೇಕ್ ತಗೋತಾರೆ, ಅಷ್ಟ್ ನಗಸ್ತನ್ರಿ, ಕಂಡಪ್ಟ್ ನಗಸ್ತಾನ. ಸ್ಟಾರ್ಟ್ ಅಂದ ತಕ್ಷಣ ಏನಾರ ಅಂತ ಅಂದ್ಬಿಡೋದು, ಅಲ್ಲಿ ಮುಖದ ರೇಕ್ಷಣೆ ಏನಾರ ಮಾಡೋದು, ಹಿಂಗ್ ಮನನ ಯಾರು ಹೇಳಕ್ ಬರ್ತೇವೆ ಡೈಲಾಗ್. ಅವ್ರಿಗೆಲ್ಲ ಎಲ್ಲ ಹೋದ್ರೆ ಇಷ್ಟ ನಕ್ಕಲ್ಲಕ್ಕ, ಇಷ್ಟ ನಿಮ್ ಟೀಮಿಗೆ ಬಂದ್ರೆ ಇಷ್ಟ ನಗ್ತೀವಿ, ಖುಷಿಯಿಂದ ಹೋಗ್ತೀವಿ, ನಿಮ್ ಜೊತೆ ನಾ ವಿಡಿಯೋ ಮಾಡೋಕೆ ಬಾಳ ಖುಷಿಯಿಂದ ಬರ್ತೀವಕ್ಕ ಅಂತ ಹೇಳೋಗ್ತಾರ. ನಿಮ್ ಟೀಮ್ ಒಳಗ ಹಾರ್ಡ್ ವರ್ಕ್ ಮಾಡೋರ ಯಾರು? ಹಾರ್ಡ್ ವರ್ಕ್ ಮಾಡೋದಂದ್ರ ನಾನೇ ಸರ್, ಯಾಕಂದ್ರ ನಾನೇ ಹೇಳ್ಕೊಬಾರ್ದು, ಅದಕ್ಕಾಗಿ ಹಾರ್ಡ್ ವರ್ಕ್ ನಮ್ದರಿ. ಬಟ್ ಅದಕ್ಕ ಹಾರ್ಡ್ ವರ್ಕ್ ಅರ್ಧ ಸಪೋರ್ಟ್ ಅಂದ್ರ ಇವ್ರ ಎಲ್ಲಾರು. ಯಾಕಂದ್ರೆ ಕ್ಯಾಮ್ರಾ ಹಿಡಿಬೇಕು, ಎಲ್ಲ ಮೈಕ್ ಜೋಡಿಸ್ಬೇಕು, ಮತ್ತೆಲ್ಲ ಗಾಡಿ ಹೊಡಿಬೇಕು, ಮತ್ತೆಲ್ಲ ಡ್ರೆಸ್ಗಳು ತಗೋಬೇಕು, ಮುಂಜೆ ಎಲ್ಲಾರು ರೆಡಿ ಮಾಡ್ಬೇಕು. ಸುಮ್ನೆ ನಮ್ದು ಅಷ್ಟೇ ಸ್ಕ್ರಿಪ್ಟ್ ಹೇಳೋದು, ಬಂದ್ ಸಂಜೆಗೆ ಎಡಿಟಿಂಗ್ ಮಾಡೋದು ಅಷ್ಟೇ ಇರ್ತದ್ರಿ. ಆದ್ರೆ ಇದಕ್ಕಿಂತ ಜಾಸ್ತಿ ವರ್ಕ್ ಅವ್ರದ್ದು ಇರ್ತದ್ರಿ. ನಮ್ಮ ಮನೇಲ ಮಾರ್ನಿಂಗ್ ಹೋಗ್ಬೇಕಂತಂದ್ರೆ ಮೈಕ್ ತಗೊಂಡ್ ಇಟ್ಕೊಂಡು, ಮತ್ತೆ ಏನಾದ್ರು ಕಾಸ್ಟ್ಯೂಮ್ ಬೇಕಂತ ಬಟ್ಟೆ ಗಿಟ್ಟೆ ತಗೋಬೇಕಂದ್ರೆ ಏನೇ ಪ್ರತಿಯೊಂದು ಯಾಕೆ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾರಂದ್ರ ಒಂದ್ 2 ಸಲ ಡ್ರೆಸ್ಗಳು ಬಿಟ್ಟು ಬಂದಾಗ ಮನೆಗಡೆ ಬೈಸೋದ ಯಾಕೆ ಬೇಕು ನಮ್ ತಗದ ನಾವ್ ಮಾಡಿದ್ರ ಅಂತೇಳಿ ಅಷ್ಟು ರೆಡಿ ಮಾಡ್ಕೊತಾರೆ. ಏನ್ ಮಾಡಿ ರೆಡಿ ಆಗುತ್ತೆ ನನ್ ದೊಡ್ಡದಾಗಿರ್ತೈತ್ರಿ, ಉಳ್ಕೇದ್ ಮಾತ್ರ ನಮ್ಮ ಮನೇನೆ ಇಲ್ಲ. ವಾಪಸ್ ಏನಾರ ಮೈ ಮೇಲೆ ಬಂದ್ರೆ ನಾ ಹಾಕೋಣಲ್ಲ, ನಂಗೆ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಅಂತ ಹೇಳ್ತೀನಿ. ಈಗ ಲೊಕೇಶನ್ ಅದ ಹೆಂಗ್ ನೋಡ್ತೀರಿ ಎಲ್ಲ? ಲೊಕೇಶನ್ ನಮ್ ಊರಾಗ್ರಿ, ನಮ್ ಅಂದ್ರೆ ಹಳ್ಳಿ ಅಂದ್ ಬಳಕ ಹೆಂಗ್ ಬೇಕಂದ್ರೆ ಲೊಕೇಶನ್ ಸಿಗ್ತಾವ್ರಿ. ಅದ್ರಾಗ ಹಳಿ ಮನಿ ಸಿಗ್ತಾವ್ರಿ, ಬಾಳ ಹಳಿ ಮನಿಗಳು ಸಿಗ್ತಾವು. ಬಟ್ ಅಲ್ಲಿ ಏನೋ ಒಂಥರ ವಿಶೇಷ ಅಲ್ಲಿ ಕ್ಯಾಮ್ರಾ ನಾವ್ ನೋಡಿದಕ್ಕಿಂತ ಸ್ವಲ್ಪ ಕ್ಯಾಮ್ರಾ ಹಿಡಿದ್ರ ರೀ ಅದೊಂಥರ ಬ್ಯಾರೆನೆ ಕಂಡು ಬಿಡ್ತದ. ಅದ್ರಾಗ ಲೊಕೇಶನ್ ಚೇಂಜ್ ಮಾಡಿ ನೋಡಿದ್ರ ಅದನ್ನೆಲ್ಲ ಸೆಟ್ ಯಾರು ಮಾಡ್ತಾರೆ? ಲೊಕೇಶನ್ ಮಾಡ್ತಾರೆ, ಅನಿಲ್ ಮಾಡ್ತಾನ, ನಾ ಮಾಡ್ತೀನಿ, ಸಿದ್ದು, ಪಾಪು. ಈಗ ಎತ್ತಿನ ಗಾಡಿ ಲೊಕೇಶನ್ ಬೇಕಾದ್ರ ಆರಾಮ್ ಮನಿ ಮುಂದ ಮಳ್ಳೆ ರೈತರು ಬಾಳ್ರಿ, ಎತ್ತುಗಳು ಬಾಳ, ಅವ್ರ ಮನಿಗ್ ಏನ್ ಬೇಕು, ನಮ್ಮ ಶೂಟಿಂಗ್ ಏನ್ ಬೇಕು ಅಲ್ಲಿ ಹೇಳಿ ಮಾಡಿಸಂಗ ಇರ್ತೈತಿ. ಆ ಬಾಂಡೆ ತಿಕ್ಕು ಸೀನ್ ಇತ್ತ ತಗೊಂಡ್ರಿ, ಬಾಂಡೆ ತಗೊಂಡ್ರಿ ತಿಕ್ತಿವಿ ಬರ್ತೀವಿ, ಮತ್ತ ವಾಪಸ್ ಅವ್ರ ಮನೆ ನಾವೇ ಇಟ್ಟು ಬರ್ತೀವಿ. ನಮ್ ಊರಾಗ ಇಷ್ಟ ಮನಿಗಳು ಅದಾವ್ರಿ. ಆ ಜಾತಿ ಈ ಜಾತಿ ಅನ್ಬಾರ್ದು, ಪ್ರತಿಯೊಬ್ರು ಮನಿ ಅದಾವ. ಪ್ರತಿಯೊಬ್ರು ಮನ್ಯಾಗ ಕಾಲಿಟ್ಟೆ ನೋಡ್ರಿ ನಾವು, ಪ್ರತಿಯೊಬ್ರು ಮನ್ಯಾಗ ಕಾಲಿಟ್ಟೆ ಸ್ವತಃ ಮನಿ ಮಕ್ಕಳಂಗ ಸ್ವಲ್ಪ ಬಾಂಡೆ ಕೊಡ್ರಕ್ಕ ತಗೋರಪ್ಪ ನಿಮ್ ಮನಿ ಐತಿ ಹಿಂಗ್ಯಾಕ್ ನಾಸ್ತಿರತ್ ಅಂತಾರೆ. ಆ ತರ ಪ್ರೀತಿ ಕೊಟ್ಟಾರ ನಮ್ಗ. ಎಷ್ಟೋ ಸಲ ನಮ್ಗೆ ಗೊತ್ತಿಲ್ಲ ರಂಗ ನಾವ್ ಶೂಟಿಂಗ್ ಮಾಡೋದಾಗ ಚಾರ ಮಾಡಿರ್ತಾರ, ನಾಷ್ಟಾರ ಮಾಡಿರ್ತಾರ. ಮೊದಲ ನಾವು ಬೇಲೂರ್ ಶೂಟಿಂಗ್ ಹೋಗಿದ್ರಿ, ಹಿಂಗ್ ಕತ್ನಳ್ಳಿ, ಹೆಗಡ್ಯಾಳ, ಜುಮ್ನಾಳ, ತೊಣಶಾಳ, ಮುಳವಾಡ ಹಿಂಗೆಲ್ಲಾ ಪ್ರತಿಯೊಂದು ಊರಿಗೆ ಶೂಟಿಂಗ್ ಹೋಗ್ತಿರ್ತೀವಿ. ಶೂಟಿಂಗ್ ಹೋಗ್ತಾ ನಾವು ಹಿಂಗ ಕಲಾವಿದ್ರು ಬಂದಾರ ಹಿಂಗ್ ವಿಡಿಯೋ ಮಾಡತ್ರ, ಅವ್ರ ಮನ್ಯಾಗ ಶೂಟಿಂಗ್ ಮಾಡಿ 10 ನಿಮಿಷ ಆಗಿರಲ್ಲ ನಾಷ್ಟಾ ತೊಗೊಂಬರ್ತಾರೆ, ಒಬ್ರು ಚಾ ತೊಗೊಂಬರ್ತಾರೆ. ಪಾಪ ಬೇಲೂರ್ಕ್ ಹೋಗಿ ಅವ್ರ ವಾಚ್ ಮಾಡಾತೀವಿ, ಅವ್ರ ಕೆಲಸ ಹಚ್ಚ ಮತ್ ನಮ್ಮೂರಾಗ ಶೂಟಿಂಗ್ ಮಾಡಾಕತ್ತೀವಿ. ನೀವು ದೂರ ಹೋಗಿ ಮಾಡಿದಂದ್ರ ಯಾವ ಊರು ಜಾಸ್ತಿ ದೂರ ಹೋಗಿದ್ರಿ? ಜಾಸ್ತಿ ದೂರ ಅಂದ್ರ ರೀ ಹುಬ್ಳಿ ದಾಟಿ ಹಾವೇರಿ ತಕ ಒಂದ್ ತಾರಿವಾಳ ದೂರ ಐತ್ರಿ. ತಾರಿವಾಳ ಅಲ್ಲಿ ಒಂದು ಪ್ರಮೋಷನ್ ಹೋಗಿದ್ದೇವೆ. ಪ್ರಮೋಷನ್ ಅಂದ್ರೆ ರೊಟ್ಟಿ ಮಿಷನ್ ಅಂತ ವಿಡಿಯೋ ಮಾಡೋಕ್ ಹೋಗಿದ್ದೀವಿ. ಅಲ್ಲಿ ಹೋಗೋತ್ನಾಗ ಸುಮ್ ಕಾರ್ನೇ ಬರಾಕತ್ತಿದ್ದೀವಿ. ಕಾರ್ ಬಂದಿದ್ದೇವೆ, ಕೂನ್ ಹಿಡಿದ್ರು, ತರ್ಬಿದ್ರು, ಒಂದ್ ಕೂಡಿ ಕುಟುಂಬ ಇತ್ರಿ, ಅವ್ರ ಅಡ್ರೆಸ್ ಗೊತ್ತಿಲ್ಲ, ಕೂಡಿ ಕುಟುಂಬ ಇತ್ತು, ನಾಷ್ಟಾ ಮಾಡಿದ್ರು, ಚಾ ಮಾಡಿದ್ರು. ನಾ 3 ತಕ ಬಂದಿರಿ, ಸ್ವಲ್ಪ ಶೂಟಿಂಗ್ ಮಾಡಿ ಹೋಗ್ಲಾ ಅಂದ್ರಿ. ಪಾಪ ಶೂಟಿಂಗ್ ಮಾಡೋದು ನಾವೆಲ್ಲ ನಮ್ಮ ಗಾಡಿನೂ ಐತಿ, ಶೂಟಿಂಗ್ ಗಾಡಿನೂ ಐತಿ, ಎಲ್ಲ ಆಯ್ತು. ಶೂಟಿಂಗ್ ಮಾಡ್ಕೊಂಡಿವ್ರಿ, ಶೂಟಿಂಗ್ ಮಾಡ್ಕೊಂಡ್ವಿ, ಚಂದ ಆತು. ಇಲ್ಲಿಗಿಂತ ಅಲ್ಲಿ ಲೊಕೇಶನ್ ಬಾಡ್ರಿ, ಒಂದೊಂದ್ ಮನಿಗ್ 7 ತೊಲಿ 8 ತೊಲಿ ಬಾಗ್ಲು ಕೊಡ್ರಿ ಕಟ್ಟಿಗೆ, ಆ ತರ ಡಿಸೈನ್ ಇತ್ತು. ಎಲ್ಲಾ ಶೂಟಿಂಗ್ ತಗೊಂಬಂದೇವ್ರಿ. ಲಾಸ್ಟ್ ಮಾಡಿದ್ದ ಅಲ್ಲೇ ರೀ. ಈಗ ಶೂಟಿಂಗ್ ಹೋದಾಗದು
ಯಾವ್ದಾರ ಪ್ರಾಬ್ಲಮ್ ಅದಾಗ್ಯಾವ್ರಿ ಯಾರೇ ಜನ ಅಯ್ಯಪ್ಪ ಬಾಳ ಆಗ್ಯಾವ ಸರ್. ಹ್ಮ್. ಬಾಳ ಒಬ್ರು ಬಡ್ಗಿ ತಗೊಂಡ ಬಂದ್ರ ಇಲ್ಲೇ ಕೌಲಿಗ್ಯಾಗ ಬಡ್ಗಿ ತಗೊಂಡ ಬಂದ್ರ ತುಡುಗರು ಬಂದಾರ ಊರಿಗೆ ಮತ್ತ ಹಿಂದಿದ ಒಪ್ಕೋಬೇಕಾಕತ್ರಿ. ಹೌದು. ತುಡುಗ ಬಂದ ಮತ್ತ ಹಿರಿಯ ಮನುಷ್ಯರಿ ಬಂದವ್ರ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ನಮ್ ಈಗಿನ ಜನರೇಷನ್ ಅವ್ರಿಗೆ ಹೌದು. ಗೊತ್ತಿರಲ್ಲ ಹಿಂಗಲ್ಲ ಅವ್ರು ವಿಡಿಯೋ ಮಾಡ್ತಾರ ಹ್ಯಾಂಗ್ ಮಾಡ್ತಾರ ಹೋದ್ರು. ಒಂದ್ ಟೈಮ್ದಾಗ ಒಬ್ಬರ್ತಕ ಅಂಗಿ ಇಸ್ಕೊಂಡಿದೆ ಬರೀ ಅಂದ್ರ ನಮ್ದು ಅಂಗಿ ಇಸ್ಕೊಂಡಿದೆ. ಅಂಗಿ ಸಂಜೆ ಮುಂದ ಕೊಡಾಕ್ ಹೋದಿವಿ ಅವ್ರ ಇದ್ದಿದ್ದಿಲ್ಲ ಹಂಗೆ ಊರ್ ತಗೊಂಬಂದಿವಿ. ಮತ್ತೊಮ್ಮೆ ಒಂದ್ ವಾರ ಬಿಟ್ಟು ಅವ್ರು ಅಂಗಿ ಕೊಡಾಕ್ ಬರೋದಿಲ್ಲ ಹಂಗ ಬೈದ್ ಬಿಟ್ರಿ. ಬೈಯಾಕೇನ್ರಿ ಮಂದ್ಯಾಕ ಹಂಗ್ ಬೈದ್ ಬಿಟ್ರಿ. ಬೈ ನಮಗೊಂಥರ ಮುಖ ತಳಗಾಯ್ತು. ಮತ್ ಅದೇ ಊರನ್ನವ್ರು ಅವ್ನ್ ಬೈದ್ರ ಇರೋದಿಲ್ಲ ಅವ್ರ ತೇಕ ಅಲ್ಲಿ ಅವ್ರ ಗಾಡಿ ತೆಗದ್ ನೋಡು ಎಟ್ಟರಿ ಬಿದ್ದಾವ್. ನೀ ಸಾಯ್ತಕ ಉಟ್ರು ಆಗುದಿಲ್ಲ ಆಟರಿ ಬಿದ್ದಾವ್ ಹಂಗ ಹಿಂಗ ಅಂದ್ರು. ಹೋಗ್ಲಿ ಬಿಡ್ರಿ ತಪ್ಪು ನಮ್ದೇ ಅಂಗಿ ಸೂಳೆ ಮೊದ್ಲೇ ತಪ್ಪು ನಮ್ದೇ ಅಂತ ಅದೊಂದು. ಮತ್ ಇನ್ನೊಂದು ಒಬ್ಬರ್ತಿಗ್ ಸ್ವಲ್ಪ ನಿಮ್ ಮನಿ ಮುಂದೆ ವಿಡಿಯೋ ಮಾಡ್ಕೊತೀರಿ. ನಮ್ಮ ಮನಿ ಯಾಕೆ ಬೇಕು ನಿನಗ ಮತ್ತೊಂದ್ ಮನಿ ಇಲ್ಲೇನ ತಿಳ್ಲಾರ ಅವ್ರಿ ವಿಡಿಯೋ ನೋಡ್ಲಾರ ಅವ್ರು. ಮತ್ ಈ ಕಡೆ ಅಲ್ಲಿ ಯಾಕೆ ಹೋಗಿರಿ ಅವ್ರ ಮನಿ ತೇಕ ಈ ಕಡೆ ಬರತ್ತೆ ಬ್ಯಾರೆ ಮನಿ ಕರ್ಕೊಂಡ್ ಅಲ್ಲಿ ವಿಡಿಯೋ ಮಾಡ್ಸಿದ್ವಿ. ಅಸಹ್ಯ ರಗಡಾಗೈತ್ರಿ ಕಂಡಾಟಿ ಅಸಂಗೈತಿ. ಅಸಹ್ಯ ಹೋಲ್ ಬಿಡು ಏನೋ ಇವ್ರು ಹೊಳ್ಳಿ ಬ್ಯಾಕ್ ಹೋಗಾರಿ. ಇವ್ರಿಗೆ ಸಿಟ್ಟು ತಡಿದಿಲ್ಲ ಅನಿಲ್ ಸಿಟ್ಟು ತಡಿದ ಹೊಳ್ಳಿ ಹಂಗ ಹಿಂಗ ಬ್ಯಾಕ್ ಹೋಗಾರ ಅವ್ ತೀಲಾರ ಕಂದಾರ. ಮೊದ್ಲೇ ಮಾತ್ ನಾವ್ ಬೇದವ್ರಿಗೆ ಬಂದಿವಿ ಅವ್ರೆಲ್ಲ ಮತ್ತೊಂದ್ ಊರಿಗೆ ಹೋದ್ರೆ ನಮ್ನ ಹೂವಿನ ಪಲ್ಯಕ್ಕೊಳಗೆ ಮೆರೆಸ್ತಾರೆ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ಅಲ್ಲಿ ಸ್ವಲ್ಪ ಅಸಹ್ಯ ಐತ್ಲಾ ಸ್ವಲ್ಪ ಹೊಗಳೋದಾದ್ರೆ ಆ ಓಣಿ ಬಿಟ್ಟು ಓಣಿಯಾಗ ವಿಡಿಯೋ ಮಾಡ್ತೀವಿ. ನೋಡ್ತಿರ್ಲಿಲ್ಲ ನಾವ್ ಯಾರನ್ನೋದವ್ರಿಗೆ ಗೊತ್ತಿರಲಿಲ್ಲ. ಯಾರಿಗೆ ಆಗಿ ಹೊಸಬ್ರು ಬರೋಣ ಅವ್ರಿಗೂ ಭಯನ ಏನು ಕಳ್ತನ ಮಾಡಕ್ ಬಂದವ್ರಿಗೆ. ಮತ್ ಇನ್ನೊಂದ್ರಿ ಕತ್ನಳ್ಳಿ ಅಂತ ಒಂದ್ ಊರ್ ಐತ್ರಿ. ಅಲ್ಲಿ ಬಬಲಾದಿ ಮುತ್ಯಾರ ಮಠ ಐತ್ರಿ ಅಂತ. ನಾವು ಒಂದ್ ಮಿನಿಮಮ್ 2 ತಿಂಗಳು ಶೂಟಿಂಗ್ ಹೋಗಿವ್ರಿ. 2 ತಿಂಗಳಿಗೆ ಹೆಚ್ಚು ಒಂದ್ 50-60 ವಿಡಿಯೋ ಮಾಡಿವ್ರ ಅವ್ರ. ಒಂದ್ ದಿವ್ಸ ಹೋಟೆಲ್ದಾಗ ಊಟ ಮಾಡಿಲ್ರಿ. ಅಂದ್ರ ಮಠದಾಗ 24 ತಾಸು ಅಂಬ್ಲಿ ಕೊಡ್ತಾರ ಮತ್ತ ಊಟ ಕೊಡ್ತಾರ. ಊಟಕ್ಕ 2 ತಿಂಗಳು ನಾವ್ ಬ್ಯಾಸರ ಆಗ್ಲಿಲ್ಲ ಅವ್ರಿಗೆ ಅಷ್ಟ್ ವಿಡಿಯೋ ಮಾಡಿವ್ರ. ಅಲ್ಲಿ ಬಿರಾದಾರ ಬಬಲೇಶ್ವರ ಹಿಂಗ್ ಬಗಲಿ ಅಂತ ಒಂದಿಷ್ಟು ಮಂದಿತನ ಅದಾರ. ಅವ್ರು ಬಾಳ್ ಸಪೋರ್ಟ್ ಮಾಡಿದ್ರು. ಬಾಳ್ ಸಪೋರ್ಟ್ ಮತ್ತ ದುರ್ಗಾದೇವಿ ಗುಡಿದಾಗ ಅವೆಲ್ಲ ಬಾಳ್ ಸಪೋರ್ಟ್ ಮಾಡಿದ್ರು. ನಿಮ್ಗ ಈ ಫೀಲ್ಡ್ ಒಳಗ್ ಬಂದ ಖುಷಿ ಪಡುವಂತ ಒಂದು ಮೂಮೆಂಟ್ ಯಾವ್ದು? ಖುಷಿ ಪಡುವಂತ ಮೂಮೆಂಟ್ ಅಂದ್ರ ಯೂಟ್ಯೂಬ್ದಾಗ ಫಸ್ಟ್ 100K ಆಗೋಣ ಒಂದ್ ಇದು ಬತ್ರಿ. ಪ್ಲೇ ಬಟನ್ ಬತ್ರಿ. ಅದು ಬಂದಾಗ ಎಲ್ಲೆಲ್ಲಿ ಖುಷಿ ರೀ. ಮತ್ ಇವ್ರ ಚಾನಲ್ ಬಂತು ಅವಾಗ ಖುಷಿ. ಮತ್ ಇದಕ್ಕಿಂತ ಹೆಚ್ಚಾಗಿ ಯೂಟ್ಯೂಬ್ದಾಗ ಫಸ್ಟ್ನೇ ಪೇಮೆಂಟ್ ಬಂದಾಗ ಅಂತೂ ಜಾತ್ರೆನ ರೀ. ಜಾತ್ರೆ ದೊಡ್ಡ ಜಾತ್ರೆನ ರೀ. ಮತ್ 1-2 ಸಲ ಮಾಂಟೇಜನ್ ಆಪ್ ಹಾಕಿಸಿಂದ ಯೂಟ್ಯೂಬ್ ರಾಕ್ ಬಂದಾಗಿತ್ತು. ಅವಾಗ ನಮ್ ಜೀವನ ಇಲ್ಲಿಗೆ ಮುಗಿತ ಕೂತೀವ್ರಿ. ಮತ್ ಅವ್ರ ಕೆಲೆಕ್ಷನ್ ಬಾಳ ಮತ್ ಇನ್ನೊಂದ್ ಹೇಳ್ಬೇಕು ಮರ್ತಿದ್ದೆ. ಮತ್ ಯೂಟ್ಯೂಬ್ದಾಗ ನಮಗ್ ದುಡಿಯಾಕ ಹಚ್ಚಿದವ್ರ ಪ್ರಕಾಶ್ ಶಿರುಗಿ ಅಂತ ಹೇಳಿ ಬಂಗಾರತನ ಹಾಡಾಡ್ಯಾರ ಅವ್ರು. ನಮ್ದು ಯೂಟ್ಯೂಬ್ 66,000 ಸಬ್ಸ್ಕ್ರೈಬ್ ಇತ್ತು. ಎಲ್ಲಾ ಮಾಂಟೇಜನ್ ಆನ್ ಆಗಿತ್ತು. ರೊಕ್ಕ ಹೆಂಗ್ ತಗೊಳಕ್ ಗೊತ್ತಿಲ್ಲ. 2 ದಿವಸ ಬಂದು ನಮ್ ಸಂಬಂಧ ಹೈರಾಣ ಆಗಿ ಅದನ್ನೆಲ್ಲಾ ಮಾಡಿಕೊಟ್ಟು ಇವತ್ತು ನಮ್ನ ಈ ಸ್ಥಾನಕ್ಕೆ ಬಂದ್ ನಿಲ್ಸ್ಯಾರ ಅಂದ್ರ ಪ್ರಕಾಶ್ ಶಿರುಗಿ ಅವ್ರಿ. ಇದು ಹೋಗ್ಬೇಕಂತ ಯಾಕೆ ಎಂತ ಮನುಷ್ಯ ಅಂದ್ರಿ ಬಂಗಾರ ಅಂತ ಮನುಷ್ಯ. ಬಂಗಾರ ಅಂತದನ ಹಾಡಿಗೆ ಬಂಗಾರ ಅಂತ ಮನುಷ್ಯ ನಾವ. ಈಗ ನಮ್ಗೆ ಇಷ್ಟೆಲ್ಲಾ ಹೆಲ್ಪ್ ಮಾಡಿದ ಅವ್ರ ಯೂಟ್ಯೂಬ್ದಾಗ. ಇಷ್ಟೆಲ್ಲಾ ಗಳಿಸ್ಬೇಕಂದ್ರ ಇಷ್ಟೆಲ್ಲಾ ಮಂದಿನ ಗಳಿಸ್ಬೇಕಂದ್ರ ಅವ್ರದರಿ ಹೆಲ್ಪ್. ಈಗ ನಿಮ್ಗ ಫುಲ್ ಸಪೋರ್ಟ್ ಅಂದ್ರ ಯಾರು? ಫುಲ್ ಸಪೋರ್ಟ್ ಅಂದ್ರ ಈ ಶೂಟಿಂಗ್ ಒಳಗ್ ಫುಲ್ ಸಪೋರ್ಟ್. ಏನೋ ಒಂದ್ ಪ್ರಾಬ್ಲಮ್ ಬಂದ್ರು ಇವ್ರು ನಮ್ ಬೆನ್ನ ಹಿಂದಿರ್ತಾರ ಸುಧಾ ಅವ್ರಿ. ಪ್ರಾಬ್ಲಮ್ ಬಂದವ್ರಿ ಶೂಟಿಂಗ್ ಮಾಡಾಗ್ಲಿ ನನ್ ವೈಯಕ್ತಿಕ ನನ್ ಪ್ರಾಬ್ಲಮ್ ರಗಡ ಬಂದವ್ರಿ. ಬಂದಾಗ 10-15 ಮಂದಿ ನಾನು ಎದುರ್ಸಾಕ್ ಬಂದ್ 10-15 ಜನಕ್ಕೆ ಎದುರಾಗಿರ್ತಾರಂದ್ರ ಸುಧಾ. ನೀ ಇದ್ರಾಗ ಸಂಬಂಧ ಇಲ್ಲ ಅವಂಗ ನಮ್ಗೆ ಸರಿ ಅಂದ ಅವ್ನ ಸಂಬಂಧ ಅದೀನಿ ಏನ್ ಆಗ್ಬೇಕಂತ ಹೇಳತ್ತೇಳಿ. ಈಗ ಅವ್ನ ಗಾಡಿ ಹಾಕೊಂಡೋಗಿ ಏನ್ ಮಾಡಂಕತಿ ಕೇಳೋರು. ಅದ್ನ ಹಾಕೊಂಡವ್ರಿ ನೀವು ಹಿಂಗ ಚಾಲೆಂಜ್ ಮಾಡಿ ಚಿಟಿಕೆ ಹೊಡೆದ ಮಾಡ್ಯಾರ ಹಿಂಗ ಮಾತಾಡ್ಯಾರಿ. ಯಾರು ನನ್ ಟಚ್ ಹಿಂಗ ಹಂಗೆ ಹಿಡಿದು ಟಚ್ ಮಾಡ್ಲಿಲ್ರಿ. 1 ಸಲ ಅಲ್ಲ 2 ಸಲ ಅಲ್ಲ ಒಂದ್ 7-8 ಸಲ. ಅಂದ್ರ ನಮ್ ವೈಯಕ್ತಿಕ ಯಾವಾಗೋ ಮಾಡಿದ ತಪ್ಪ ಈಗ ಹೊರ ಬೀಳಾಕತ್ತಾವ. ಯಾವಾಗೋ ಒಂದ್ ತಪ್ಪ ಮಾಡಿರ್ತೇವ್ರಿ ಅವ ಈಗ ಬಂದಿರ್ತಾವ ಸ್ವಲ್ಪ ಬೆಳಕಿ ಬಂದಿರ್ತಾವ. ಅವ್ರನ್ನೆಲ್ಲಾ ಬಗೆಹರಿಸಿದವ್ರ ಸುಧಾ ಅವ್ರು ಇದ್ದಿದ್ ಹೇಳ್ಬೇಕಂದ್ರ ನಿತ್ ಬೆಟ್ಟ ಮ್ಯಾಗರಿ. ಅವ್ರ ಹೆಂಗ್ ಮಾತಾಡ್ತಾರಲ್ಲ ಅವ್ರ ಅಪೋಸಿಟ್ ಮಾತಾಡಿಸಿಂದ ಅವ್ರ ಬಾಯಿ ಮುಚ್ಚಿಸ್ ಕಳ್ಸ್ಯಾರಿ. ಮತ್ ಇವ್ರು ಎಷ್ಟೋ ಸಲ ಸ್ವಲ್ಪ ಪ್ರಾಬ್ಲಮ್ ಆದಾಗ ನಾವಂತೂ ಸ್ವಲ್ಪ ಹಾನಿಗೆ ಹಾಕಿಲ್ರಿ ಅಂಜಿ ಸಾಯೋರಿ ಮೊದ್ಲೇ ನಾವ್. ಅದೇನ್ ಬಗೆಹರಿಸ್ತ ಅವ್ರ ಬಗೆಹರಿಸ್ಕೊಂಡ್ರಿ. ಅವ್ರ ಕಷ್ಟಗಳ ಮುಂದ್ ಹೇಳೋದಿಲ್ಲ ಖುಷಿ ಅಷ್ಟ ಹಂಚ್ಕೋದಾರಿ. ಹಿಂಗ ಕಷ್ಟ ಐತಿ ಅಂತ ಒಂದ್ ದಿವ್ಸ ನಮ್ಗೆ ಹೇಳ್ಕೊಳ್ಳಿಲ್ಲ. ಈಗ ಜನ ಈಗ ನಿಮ್ ಬಗ್ಗೆ ಆತು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದಂತದ್ ಯಾವ್ದಾರ ಅದಾವಲ್ರಿ ಮಾಡ್ಬೇಕಂತ ಮಾಡಿರಲ್ಲ ಬಟ್ ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅದೇ ಆಗ್ಯಾವ್ರಿ. ಹಂಗ ರಗಡ್ ಆಗ್ಯಾವ. ಅದು ಯಾವ್ದಂತ ಗೊತ್ತಿಲ್ಲ. ಒಂದಿಷ್ಟು ಬೇಷ ಆಗ್ಯಾವ್ರಿ. ಏನೋ ಅಂದ್ರ ಯಾವ್ದೋ ಒಂದ್ ವಿಚಾರ ಒಳಗಾಗ್ಲಿ. ಈಗ ಇನ್ನೊಂದ್ರಿ ಒಂದಿಷ್ಟ ಲೇಡೀಸ್ ನಮ್ ಜೊತೆ ಶೂಟಿಂಗ್ ಮಾಡೋರ್ ಲೇಡೀಸ್ ನಮ್ ವೈಯಕ್ತಿಕನ 100 ಮಾಡ್ಲಿ. ನನ್ ವೈಯಕ್ತಿಕನ 100 ಮಾಡ್ಲಿ. ಆದ್ರ ಅವ್ರಿಗೆ ಚಂದ ಮಾತಾಡಿರ್ತೀನಿ. ಸ್ವಲ್ಪ ಅವ್ರು ಅದನ್ನ ಬಾಳ್ ಮಿಸ್ ಮಾಡ್ಕೊಂಡ್ರಿ. ಮೊನ್ನೆ ಒಬ್ರು ಮೊನ್ನೆ ನಮ್ CC ಕ್ಯಾಮ್ರಾ ಇದು ಆತಲ್ಲ ಅದು ಆಗೋಣ ಒಂದ್ ಹುಡುಗಿಗೆ ಶೂಟಿಂಗ್ ಕರ್ದಿವಿ. ಆದ್ರ ಒಬ್ಬರ ಕಡೆ ಬೆಂಗಳೂರ್ದಾಗ ಒಬ್ರು ಅದಾರ ಅವ್ರ ಆರ್ಟಿಸ್ಟ್ ಆ ಕಡೆ ಕಳಿಸ್ತಾರ. ಆ ಹುಡುಗಿ ಅವ್ರಿಗೆ ಮೆಸೇಜ್ ಹಾಕ್ಬಿಟ್ರಿ ಇವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಐತಿ ನಾ ಹೋಗಲ್ಲ ಅಂತೇಳಿ. ಅವ್ರಂಗ್ ಶೂಟಿಂಗ್ ಕಳಿಸ್ಬಿಟ್ರು. ಹಿಂಗ್ರಿ ಬರ್ಲನಂತ ಹಿಂಗ ಹೋಲ್ ಬಿಡೋದು. ಈಗ ಅಂಕತಾಗ ಯಾರು ಬರ್ತಾರೋ ಅಷ್ಟೇ ಕರಿನು ಅದೇ ಒಂದಿಷ್ಟು ಮಂದಿ ತಪ್ಪು ತಿಳ್ಕೊಂಡಾರಿ. ಈಗ ನಿಮ್ ದೋಸ್ತರು ಹೇಳಿರುವಂತ ಯಾವ್ದಾರ ಒಂದು ಮಾತುಗಳು ನಿಮ್ ಕೆಲ್ಸಕ್ ಬಂದವನ್ರಿ
ನಾನೆಲ್ಲ ವೆಸ್ಟ್ ಆಗ್ಯಾವ್ರಿ. ಆಗ್ಯಾವ್ರಿ ಬಾಳ ದಿವ್ಸ ಆಗ್ಯಾವ್ರಿ. ನಮ್ಮ ಮನೇಲಿ ಹೇಳಿರ್ತಾನ್ರಿ ಒಂದಿವ್ಸ ಮಾತುಗಳು, ಹಂಗ್ ಮಾಡೋದು ಹಿಂಗ್ ಮಾಡೋದು ಅಂತೇಳಿ. ಅವೇನು ದಂಡಿ ಹತ್ತಿಲ್ರಿ ಯಾವ ದಂಡಿ ಹತ್ತದಿಲ್ರಿ. ಏನೋ ಮಾಡಕ್ ಹೋಗ್ಯವ್ರಿ, ಅದ್ ಏನೋ ಆಗಿರ್ತಾರ. ಮತ್ ಇಕ್ಕಟ್ಟ ಇನ್ನು ಬೈತನ ಬಾತೆ ಬಾಗ್ಲ ಹಾಕೊಂಡ್ ಒಳಗ್ ಕುಂದಿರ್ತಾನ, ಇಲ್ಲ ನಾನ್ ನೋಡಕ್ ಕುಂದಿರ್ತಾನ. ಹಿಂಗಿರ್ತಾರ ಇವ್ರು ಅಂದಿರ್ತಾರ, ಇವ್ರು ಏನ್ರ ಅಂದಿರ್ತಾರ. ಇವ್ರ ಮಾತ್ ಕೇಳ ಹೂ ಅಂದಿರ್ತೀನ್ರಿ, ಹೂ ಅಂದಿರ್ತೀನಿ. ಆದ್ರ ಅವ್ ಬಾಳ ದಿವ್ಸಿಗೆ ಹಾಕೋರ್ಕ್ರಿ ಇವ್ರ ಮಾತ್ ಹಾಕೋ ಬಾಳ ದಿವ್ಸಿಗ್ರಿ. ಆ ಟೈಮ್ದಾಗ ಅಂದ್ರ ಹುಚ್ಚ ಹಿಡಿಸ್ತಾರ ನಮಗ್. ಈಗ ನಿಮ್ ಪರ್ಸನಲ್ ಲೈಫ್ ಪ್ಲಸ್ ಇದೆ ಯೂಟ್ಯೂಬ್ ಲೈಫ್ ಎರಡು ಹೆಂಗ್ ಮೇಂಟೈನ್ ಮಾಡ್ತೀರಿ? ಪರ್ಸನಲ್ ಲೈಫ್ ಅನ್ನಕ ಫ್ಯಾಮಿಲಿ ರೀ. ಫ್ಯಾಮಿಲಿ ಮನ್ಯಾಗ ಸ್ವಲ್ಪ ನಮ್ಮ ಹೆಣ್ಮಕ್ಳು ಬೈತಿರ್ತಾರೆ, ಹಂಗ ಬೈತಿರ್ತಾರೆ. ಹಂಗ ಹಂಗ ಬೈತಿರ್ತಾರ, ಅದೇನ್ ತಲಿ ಕೆಡ್ಸೋಳಲ್ರಿ. ಹಾಗ ಒಂದ್ ತಾಸ್ ಬೈತಾರ, ಒಂದ್ ತಾಸ್ ಮತ್ ಜೀವ ಮಾಡ್ತಾರ. ಹಂಗ ಹಿಂಗ ಮನೆ ನಮ್ಮ ಅವ್ವ ಮತ್ತ ಇಷ್ಟೆಲ್ಲಾ ದುಡಿತಾನೆ ಇರ್ದು ಅಂತೇಳಿ. ಮತ್ ಅವ್ರಿಗೂ ಗಂಡ ಕಣ್ ಮುಂದಿರ್ಬೇಕು, ಗಂಡ ಮುಂದೆ ಇರ್ಬೇಕು. ಹುಡುಗರು ಅದ ಅಂತಿರ್ತಾರ. ಏನಿಲ್ರಿ, ಸಪೋರ್ಟ್ ಐತಿ ಎಲ್ಲಾರ್ಗು, ಬಗೆಹರಿಸ್ತೇವ್ರಿ ಹಂಗಾಗಿ ಮಾಡಿ. ಮನೆ ನಮಗೂ 2 ಮಕ್ಳಾಗ್ಯಾವ್ರಿ. ಮಗಳ ಹೆಸರು ಸಂಸ್ಕೃತಿ ಅಂತೇಳಿ, ಮಗನ ಹೆಸರು ರಾಯನಗೌಡ ಅಂತೇಳಿ. ನಮ್ಮ ಅಣ್ಣಾಗ 3 ಮಕ್ಳ, ಸೌಭಾಗ್ಯ, ಲಕ್ಷ್ಮಿ, ಭೀಮನಗೌಡ ಅಂತೇಳಿ. ಆ ಹುಡುಗರೊಳಗ ಮನ್ಯಾಗ ಏನೇ ಜಗಳ ಇದ್ರು ಮುಚ್ಚಿ ಹೋಗ್ಬಿಡ್ತದ್ರಿ ಹುಡುಗಾಟ ಒಳಗ. ಮಕ್ಳಿದ್ ಮನಿ ಚಂದ ಅಂತಾರಲ್ಲ, ಹಂಗಾಗಿ. ಈಗ ನಿಮ್ಗ ಒಂದ್ ವ್ಯಕ್ತಿಯಲ್ಲಿ ಫೇವ್ರೇಟ್ ವ್ಯಕ್ತಿ ಯಾರು ನಿಮ್ಗೆ? ಫೇವ್ರೇಟ್ ವ್ಯಕ್ತಿ ಅಂದ್ರ ರೀ, ಇವ್ರನ್ನ ಬಿಟ್ಟು ಇರಾಕ ಆಗಲ್ಲ ನಾವು. ಸುಧಾ ಅನಿಲ್ ರೀ. ಬಿಟ್ಟು ಇರಾಕೇನ್ರಿ. ಬಟ್ ಅವ್ರ ಇರ್ಲಿಕ್ಕಂದ್ರ ಏನೂ ಇಲ್ಲ ನೋಡ್ರಿ. ಶೂಟಿಂಗ್ ಪೂರ್ತಿ ಹೇಳ್ತೀನಿ. ಅವ್ರ ಮುಂದ್ ಅದಾರ ಅಂತಲ್ಲ, ಅವ್ರ ಹಿಂದ್ ಅಂತಲ್ಲ. ಯಾಕೆ ಒಬ್ನೇ ಏನ್ ಬಡದಾಡಬೇಕ್ರಿ? ಕರ್ಸ್ಬೋದು, ಬ್ಯಾರೆ ಆರ್ಟಿಸ್ಟ್ ಕರ್ಸ್ಬೋದು, ಪೇಮೆಂಟ್ ಕೊಟ್ಟು ಕರ್ಸ್ಬೋದು. ಬಟ್ ಇವ್ರಂಗ ಆಗಲ್ರಿ. ಕಂಫರ್ಟೇಬಲ್ ಕಂಫರ್ಟೇಬಲ್ ಆಗಲ್ರಿ. ಅದ್ ಸಂಜೆ 5-6 ಆತಂದ್ರ ಮುಗಿತ್ರಿ, ಬಸ್ ಲೇಟ್ ಆಗತ್ತ, ಲೇಟ್ ಆಗತ್ತ. ನಾವ್ ರಾತ್ರಿ 10-12 ಆದ್ರೂ ಆ ಶೂಟಿಂಗ್ ಮುಗಿಸೋಣೆ ಬರ್ಬೇಕು. ಮತ್ತೆ ಆ ಶೂಟಿಂಗ್ ಅಷ್ಟೇ ಆಯ್ತ್ರಿ. ಈ ಪರ್ಸನಲ್ ರೀ, ಎಡಿಟಿಂಗ್ ಆಗ್ಲಿ, ಅದು ಆಗ್ಲಿ, ಸ್ಟುಡಿಯೋದಾಗ್ಲಿ, ಏನೋ ಒಂದ್ ಕೆಲ್ಸ ಆಗ್ಲಿ ಅವ್ರ ಮಾಡ್ಕೋತಾರಿ. ಅವ್ರ ಕೆಲ್ಸ ಸದ್ಯ ಸ್ಟುಡಿಯೋ ಅಂದ್ ಬೆಳಕ್ ಅದು ಸ್ವಚ್ಛ ಇಡ್ಬೇಕು. ನಾವ್ ಹೇಳೋದು ಏನು ಹೇಳದಿಲ್ರಿ, ಅವ್ರ ಕೆಲ್ಸ ಅವ್ರು ಮಾಡಿ ಮುಗಿಸ್ತಾರ. ಬಿಟ್ಟು ಎಲ್ಲಾರ ವ್ಯಕ್ತಿಗಳಂದ್ರಿ ನೋಡ್ರಿ. ನಿಮ್ ಫೇವ್ರೇಟ್ ಪರ್ಸನ್ ಯಾರು? ಫೇವ್ರೇಟ್ ಪರ್ಸನ್ ಅಂದ್ರೆ ನಮ್ ಪ್ರಕಾಶ್ ಅವ್ರ. ಯಾಕಪ್ಪ ಅವ್ರ ನಿಮ್ ಫೇವ್ರೇಟ್? ಯಾಕಂತಂದ್ರೆ ನಾನ್ ಬೇಜಾರ್ ಮಾಡ್ಕೊಂಡಿದ್ದಾಗ, ನನ್ಗೇನೋ ಒಂದ್ ಫೀಲ್ ಆಗಾಳು ಮುಟ್ಲಾಗ ಏನೇ ಆಗ್ಲಿ ಅನಿಲ್ ಸಂಭಾಳಿಸ್ತಾನೆ. ಈ ಒಟ್ಟೆ ಏನೋ ಒಂದು ಕಾಮಿಡಿ ಮಾಡಿ ನಗಿಸ್ತಾನ. ಒಬ್ಬ ಪ್ರಕಾಶ್ ಆಗ್ಬೇಕಂತಂದ್ರೆ ಏನೇ ಒಂದು ಇದಿದ್ರು ಸಹ ನಂಗೆ ಏನೋ ಗೊತ್ತಿಲ್ಲ, ಪ್ರಕಾಶ್ ಅನಿಲ್ಲ ಅವ್ರಿಲ್ಲ ನನಗೆ. ಈ ಫೀಲ್ಡ್ದಾಗ ಬಂದ ಈಗ ನಮ್ಗೆ ಈ ಫೀಲ್ಡ್ದಾಗ ಒಂದು ಸ್ವಾರ್ಥಕ ಅನ್ನುವಂಥದ್ದು ಯಾವ್ದಾದ್ರು ಮೂಮೆಂಟ್ ಐತನ್ರಿ? ಐತಲ್ರಿ. ಈಗ ನವೆಂಬರ್ 1ನೇ ತಾರೀಕು ಬರ್ತವ್ರೆ ಕನ್ನಡ ರಾಜ್ಯೋತ್ಸವ ಬರ್ತೈತಿ. ಆ ಟೈಮ್ದಾಗ ಒಂದಿಟ್ಟು ಸಂಘಟನೆಗಳು ಫೋನ್ ಹಚ್ಚಿ ಸನ್ಮಾನ ಐತ್ ಬಾ ಅಂತಾರ. ಅಲ್ಲಿ ಸನ್ಮಾನ ಮಾಡ್ಕೊಳ್ಳೋ ಒಳಗ ಆ ಟೈಮ್ದಾಗ ಏನ್ ಪೈಟ್ ಹೆಸರಾತ ನಮ್ದು ಅಂತೇಳಿ ಅನಿಸ್ತದ್ರಿ. ಫೀಲ್ಡಿಗೆ ಬಂದಿದ್ದಕ್ಕೂ ಸಾರ್ಥಕ. ಮತ್ ಯಾರ್ದೋ ಒಂದ್ ಮದ್ವಿ ಬರ್ತದ, ನೀವ್ ಗೆಸ್ಟ್ ಆಗಿ ಬರ್ಬೇಕಂತಾರ. ಅಲ್ಲಿ ಹೋದಾಗ ಅವ್ರು ತೋರ್ಸೋ ಪ್ರೀತಿ ನೋಡಿದ್ರ ಬಾಳ ಇದಾಗ್ತದ್ರಿ. ಒಬ್ರು ಯಾವ್ದೋ ಮನಿ ಶಾಂತಿ ಹೋಗಿರ್ತೀವಿ, ಅಲ್ಲಿ ಅವ್ರ ತೋರ್ಸೋ ಪ್ರೀತಿ ಬಂದ್ರಿ ಈ ಫೀಲ್ಡ್ನಾಗ ಇದ್ದದಕ್ಕೂ ಸ್ವಾರ್ಥ ಆತು. ಬಿಟ್ಟು ಕೂತಿದ್ನಂದ್ರೆ ಇವರೆಲ್ಲ ಹೆಂಗ್ ಪರಿಚಯ ಹಾಕಿದ್ರಿ ಹಂಗಂತೇಳಿ. ಮತ್ ನಿಮ್ ಕೆಲಸ ಮಾಡಕ್ ಹುಮ್ಮಸ್ ಬರುತ್ತೆ. ಹುಮ್ಮಸ್, ದೊಡ್ಡ ಹುಮ್ಮಸ್ ರೀ. ಅದ ಯಾಕಂದ್ರೆ ವಾದಲ್ಲಿ 4 ಮಂದಿ ನೀವು ಪ್ರಕಾಶ್ ಬಗ್ಲಿ ಅಲ್ಲ ಅಂದ್ರ ದೊಡ್ಡ ಖುಷಿ ಇರ್ತದ್ರಿ. ಇವ್ರಾಗ ಕೂನ್ ಹಿಡಿದ್ರಲ್ಲ ಅಂತೇಳಿ. ಈಗ ಬರ ನಿಮ್ ಹೊರಾಗ ಬಂದೇವ್ರಿ, ನಿಮ್ ಹೊರಾಗ ಬರ 3-4 ಜನ ಮಾತಾಡ್ಸಿದ್ರು. 3-4 ಜನ ಮಾತಾಡಿದ್ರು, ದೊಡ್ಡ ಖುಷಿ ಆಯ್ತ್ರಿ. ಹೌದು, ನಮ್ಮ ಕಾಕಾಗಳು ಎಲ್ಲಾರು ಕಾಕುಗಳೆಲ್ಲ ನೋಡ್ತಿರ್ತಾರ ನಿಮ್ದು. ಅದೇ ಅದೇ ಅವ್ರು ನಿಮ್ದೇ ಹಚ್ತಾರೆ, ಬರೀ ಯೂಟ್ಯೂಬ್ ದಾಗ ನಿಮ್ದೇ. ಮತ್ ಈ ಫೀಲ್ಡ್ ಬಿಟ್ರೆ ನಿಮ್ಗೆ ಬೇರೆ ಯಾವ ಫೀಲ್ಡ್ ದಾಗ ಇಂಟ್ರೆಸ್ಟ್ ಜಾಸ್ತಿ ಐತಿ? ಹೊಲಮನಿ ಕೆಲಸ ಒಳಗೆ. ಅಂದ್ರೆ ಒಂದ್ ಟೈಮ್ ಇದು ಯೂಟ್ಯೂಬ್ ಆತು, ಶಾರ್ಟ್ ಫಿಲ್ಮ್ ಎಲ್ಲ ನಿತ್ರ ಹೊಲಮನಿ ಕೆಲಸ ರೀ. ಯಾಕಂದ್ರ ಅವ್ರ ಮ್ಯಾಗ ನಂಬಿಕೆ ಬಾಳ ಐತಿ ನಮ್ಗೆ. ಹೊಲಮನಿ ಕೆಲಸ ಮ್ಯಾಗ ಇದು ನಿತ್ತಂದ್ರ ಅದಕ್ಕೆ ರೀ. ಅದನ್ನ ಸ್ವಲ್ಪ ಗ್ರಿಪ್ ಮಾಡ್ಕೋಬೇಕಂತ ಓಡಾಡಕತ್ತೀವ್ರಿ. ಒಂದ್ ವೇಳೆ ಇದು ಇನ್ನ ಎಲ್ತಕ ಹೋಗ್ತದ ಒಂದ್ ವೇಳೆ ಯೂಟ್ಯೂಬ್ ಇವೆಲ್ಲ ಇದ್ದು ಅಂತ ಹೇಳಿ ಎಷ್ಟ್ ದಿನ ಅಂತ ಜನ ನಮ್ನೆ ನೋಡ್ತಾರೆ, ಹೊಸಬ್ರು ನೋಡೋರಲ್ಲ. ಇದು ನಿತ್ತಂದ್ರ ಇವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಎಲ್ಲರಿಗೆ ಹೇಳಿ ಸ್ವಲ್ಪ ಸೈಡ್ ಬಿಸಿನೆಸ್ ಸ್ವಲ್ಪ ಈಗಿಂದನ ಹಾಕೋತ್ ಹೋಗೋನು, ಏನಾರ ಮಾಡ್ಕೋತ ಹೋಗೋನು, ಅಲ್ಲಿಗೆ ಹತ್ತೈತದ ಅಂತ ಹೇಳಿ ನೋಡೋಣ್ರಿ ಏನ್ ಹಾಕತ್. ಎಲ್ತಕ ಜನ ನಮ್ ಜಕೊಂಡ್ ಹೋಗ್ತಾರೆ. ನನ್ ಬಿಟ್ರ ಈ ತರ ಮಾಡೋರು ಯಾರು? ಈಗ ಒಬ್ಬೊಬ್ಬರ ಈಗ ಲೈಕ್ ಸಲುವಾಗಿ, ಕಮೆಂಟ್ ಸಲುವಾಗಿ ಶಾರ್ಟ್ ಡ್ರೆಸ್ ಆಗಿ ಅಶ್ಲೀಲ ವಿಡಿಯೋಗಳು ಮಾಡ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದು ಅವ್ರ ತಲೆಯಾಗ ಯಾವ ವಿಚಾರ ಇಟ್ಕೊಂಡ್ ಮಾಡಿರ್ತಾರ ಗೊತ್ತಿಲ್ರಿ. ಅದ್ರ ಒಂದು ಸ್ಟೋರಿ ಮಾಡಿರ್ತಾರ ಅವರು. ಆದ್ರ ಅದ್ರಾಗ ಈಗ ಸದ್ ಪಬ್ಲಿಕ್ ಆಗೋ ಸಂಬಂಧ ಅದು ಏನ್ ಸ್ವಲ್ಪ ಕೆಟ್ಟ ಸಂದೇಶ ಇರ್ತಲ್ಲ ಅದನ್ನ ಅಷ್ಟೇ ಬಿಟ್ಟಿರ್ತಾರ. ಅದು ಪೂರ್ತಿ ವಿಡಿಯೋ ಕೂತ್ ನೋಡಿದಾಗ ಸ್ವಲ್ಪ ಮುಂದ್ ಒಳ್ಳೇದೈತಪ್ಪ ಅಂತೇಳಿ ತಿಳಿತದ್ರೆ. ಬಟ್ ಈ ಲೈಕ್ ಸಂಬಂಧ, ಪಬ್ಲಿಸಿಟಿ ಆಗೋ ಸಂಬಂಧ ಜನ ಬಾಳ ದಾರಿ ತಪ್ಪದ್ರಿ. ಜನ ಬಾಳ ದಾರಿ ತಪ್ಪದ.
ಸ್ವಲ್ಪ ನೋಡಿ ಹಿಡ್ತಾ ಹೋಗ್ಬೇಕು, ನಮಗೊಂದು ಫ್ಯಾಮಿಲಿ ಐತಲ್ಲ ಅಂತೇಳಿ. ಈ ನಾವು ಮಂದಿಗೆ ಬುದ್ಧಿ ಮಾತು ಹೇಳೋದು ದೊಡ್ಡವರಲ್ಲ, ಯಾಕೆ ನಮಗೂ ನೂರು ತಪ್ಪದವ್ರು. ಇದು ಹಿಂಗಾಗಿ ಸ್ವಲ್ಪ ಅವ್ರ ತಪ್ಪು ನಾವು ಹೇಳುದು, ನಮ್ಮ ತಪ್ಪು ಅವ್ರು ಹೇಳುದು, ಹಿಂಗ ಹಾಕದ್ರಿ ಇವತ್ತಲ್ಲ ನಾಳೆ ಅವರು ತಿಳ್ಕೊತಾರ, ನಾವು ತಿಳ್ಕೊತೀವಿ ಅಷ್ಟೇ. ಈಗ ನಿಮ್ ಮೇಲೆ ಯಾವ್ದಾದ್ರು ಕೇಸ್ ಕಂಪ್ಲೀಟ್ ಅದಾವನ್ರಿ? ಇಲ್ರಿಪ್ಪ, ಯಾವ್ದು ಇಲ್ರಿ, ಯಾವ್ದು ಹಂಗಾಗಿಲ್ರಿ. ಹಂಗ ಯಾವ ಬರ್ಸಾಕು ನಮ್ ಊರಾಗ ಬಿಟ್ಟಿಲ್ರಿ. ಆಗಿದ್ದು ಇದ್ದಿದೆ ಕಂಪ್ಲೀಟ್ ಆಗಿದ್ದು ರೀ. ನಮ್ ಊರಾಗ ಹಿರಿಯರು ಹೊರಗಿಂದವರ್ಗ ಅಷ್ಟೇ. ತಪ್ಪ ಏನು ಇದ್ದಿದಿಲ್ರಿ. ಸುಮ್ನೆ ಆಗಿದ್ದು ಹೊರಗಿಂದವರ್ಗ ಬಗೆಹರಿಸಿಕ್ಷನ್ ಅಂತ ಏನೂ ಇಲ್ರಿ. ನಿಮ್ಗೆ ಇನ್ನ ಜನರ ಕಣ್ಣಿಗೆ ಬೀಳದಂತದ ನಿಮ್ ಟ್ಯಾಲೆಂಟ್ ಏನಾದ್ರು ಐತನ್ರಿ ನಿಮ್ ಕಡೆ? ಡ್ಯಾನ್ಸ್ ಮಾಡೋದು ಒಂದೈತು, ಹಾಡ ಹಾಡಿದೆ, ಕಾಮಿಡಿ ಮಾಡಿದೆ, ಎಲ್ಲಾ ಮಾಡಿದ್ರಿ. ಡ್ಯಾನ್ಸ್ ಒಂದ ಬರ್ದಿಲ್ರಿ ನಂಗ. ಅದು ಒಂದ್ ಜನ ನೋಡ್ತಾರೋ ಅಲ್ಲೇ ಹಾಕಿ ಬಿಡ್ತಾರೋ ಅನ್ನಿಸ್ಬಿಟ್ರಿ. ನಿಮ್ ಬಗ್ಗೆ ಒಂದ ವರ್ಡ್ ಒಳಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಮ್ ಬಗ್ಗೆ ನಾ ಬಾಳ ಕೆಟ್ಟವ್ರಿ ಸರ್, ಇದ್ದೀವಿ ಕಂಡಪಟ್ಟಿ ಕೆಟ್ಟವ್ರಿ. ಕೆಟ್ಟ ಸುಮ್ನೆ ಯಾಕಂದ್ರೆ ನಮ್ ಹೀರೋ ಹೇಳಲ್ರಿ, ದರ್ಶನ್ ಹೇಳ್ಯಾರಲ್ಲ, ಒಳ್ಳೆ ಅನ್ಸ್ಬೇಕಾದ್ರ ಸಾಹಿತ್ಯಕ ಆಕ್ಟಿಂಗ್ ಮಾಡ್ಬೇಕಾದ್ರೆ ಸುಮ್ನೆ ಕೆಟ್ಟವ್ ಅಂತ ಹೇಳ್ಬಿಡು. ಸುಮ್ನೆ ಯಾಕೆ ಗೊತ್ತ್ರಿ, ಯಾಕಂದ್ರ ಈಗ ಒಳ್ಳೆವೇ ಇರ್ತೀನ್ರಿ. ಎಷ್ಟ್ ದಿನ ಅವ್ರ ನಮ್ಮ ದೋಸ್ತಿ ಚಂದ ಇರ್ತಕ, ಅವ್ರ ನಮ್ಮ ಪ್ರೀತಿ ಇರ್ತಕ, ನನ್ ಜೊತೆ ಒಳ್ಳೆ ಒಂದ್ ಚಂದ ಹೋಗಿ ಯಾವ ಕೆಟ್ಟವ್ ನಾವ್ ಕೆಟ್ಟೋದ್ ನಾವ್ ಹೇಳ್ಕೊಂಡ್ಬಿಡೋದು. ಹಿಂಗಾಗಿ ಅಕ್ಕ ನಿಮ್ ಬಗ್ಗೆ ಒಂದ್ ಒಳ್ಳೆ ಗುಣ, ಒಂದು ಕೆಟ್ಟ ಗುಣ ಹೇಳ್ರಿ. ನಂಗೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಮಾತಾಡೋದು. ನಾನು ತುಳಿದು ನಾ ಬೆಳಿತೀನಿ ಅಂತ ಬಂದ್ರೆ ಬಾಳ ಕೆಟ್ಟೋಳು. ನನ್ನಷ್ಟು ಕೆಟ್ಟೋಳು ಯಾರು ಇಲ್ಲ. ಸ್ವಲ್ಪ ಇದು ಆಟಿಟ್ಯೂಡ್ ಅಂತಾರ ನೋಡ್ರಿ, ಅದು ಬಾಳ ಐತ್ರಿ, ಬಾಳ ಐತ್ರಿ. ಅಂತ ಹೀರೋನಿನ ಮುಂದ್ ಬರ್ಲ್ರಿ. ಇವ್ರು ಮಾತಾಡ್ಸಿದಾಗ ಅವ್ರು ಮಾತಾಡ್ಸಿದ್ರ ಚಂದ, ಬಾಳ ಚಂದ ಮಾತಾಡ್ತಾರ. ಇವ್ರು ಮಾತಾಡ್ಸಿದ ಮ್ಯಾಗ ಅವ್ರು ಮಾತಾಡ್ಸ್ಲಾರ ಬಾದ್ರ ತಿಳಿರಿ ಸತ್ತಾರ ಅಂದ್ರೆ ಹಾಳು ನೋಡೋದ್ರಿ. ಹಿಂಗಾಗಿ ನಮ್ಗೂ ಅದೇ ಹೇಳ್ತಿರ್ತಾರೆ, ಸುಮ್ನೆ ಯಾಕೆ ಮಾತಾಡ್ಸ್ತಿ, ನಿನ್ನಂಗ ಅವ್ರಲ್ಲ. ಈಗ 4 ಮಂದಿ ಬಂದಾರ, ಸ್ವಲ್ಪ ಆಟಿಟ್ಯೂಡ್ ತೋರ್ಸ್ತಾರ ಅವ್ರ ಮನ್ಯಾಗಿದ್ದ ನಮ್ಮಂಗ ಕಾಲಿನ ಇರ್ತಾರ. ಸುಮ್ನೆ ಯಾಕೆ ಅವ್ರ ಬೇನ ಹಂಗ ಇರ್ತಿರ್ತಾರ. ಆದ್ರ ನಾ ಎಲ್ಲಾ ಕಲಾವಿದ್ರಿಗೆ ಮಾತಾಡ್ಸ್ಕೊಂತ ಇರ್ತೀನ್ರಿ. ಆದ್ರ ಇವ್ರು ಹಂಗಿಲ್ಲ, ಮಾತಾಡ್ಸಿದ್ರ ಚಂದ ಮಾತಾಡ್ತಾರ, ಮಾತಾಡ್ಸ್ಲಾರ ಹಂಗ ಹೋದ್ರು ಅವ್ರ ಸತ್ತಾರ ಅಂದ್ರೆ ಹಾಳು ನೋಡೋದಿಲ್ರಿ. ಈಗ ಸಣ್ಣಾಗಿದ್ದಾಗ ಒಂದು ಬೆಸ್ಟ್ ಮೂಮೆಂಟ್ ಯಾವ್ದಾರ ಅದ? ಸಣ್ಣ ಇದ್ದಾಗ ರೀ, ನಾವು ತೋಟದಂತ್ರ ಹಳ್ಳಿಗೆ ನಡ್ಕೋತ ಸಾಲಿ ಹೋಗಿದ್ರಿ. ಅದು ಕಾಲ ಚಪ್ಪಲ್ ಇಲ್ಲ. ನಾನು ನಮ್ಮ ಅಣ್ಣ ಕೊಟ್ಟು ಒಂದ್ ದಿವ್ಸ ಏನಾತ್ರಿ, ನಮ್ಮ ಅಣ್ಣ ನಾನು ಕೊಟ್ಟು ಸಾಲ ಚಪ್ಪಲ್ ತುಡು ಮಾಡಿದ್ವಿ. ಚಪ್ಪಲ್ ತುಡು ಮಾಡಿ ಚಂದ ನಮ್ಮ ಅಣ್ಣ ಒಂದು ನಾವೊಂದು ಹಾಕೊಂಡ್ಬಿಟ್ಟಿದ್ವಿ ಬಿಸಿಲಿನ ತಾಪಕ್. ಶನಿವಾರ ಸಾಲಿ ಬಿಟ್ಟಿತ್ತು, ಮಧ್ಯಾಹ್ನ ಸಾಲಿ ಬಿಟ್ಟಿತ್ತು. ಬಿಸಿಲಿನ ತಾಪಕ್ ರೀ, ತುಡು ಮಾಡ್ಬೇಕಂತ ಮಾಡ್ಲಿ, ಆ ಸಣ್ಣ ವಯಸ್ಸಿನ ಏನೋ ಮಾಡಿರ್ತೀವಿ. ಬಿಸಿಲಿನ ತಾಪಕ್ ನಮ್ಮ ಅಣ್ಣ ಒಂದು ನಾವೊಂದು ಹಾಕೊಂಡ್ ಹಂಗ್ ನಡ್ಕೋತ ಬಂದ್ರಿ. ಮೊನ್ನೆ ಒಂದು ಅದು ವಿಡಿಯೋ ವೈರಲ್ ಆದಾಗ ಅವಾಗ ನಿಮ್ ಮಾನಸಿಕ ಸ್ಥಿತಿ ಹೆಂಗಿತ್ತು, ಮತ್ತ ಅದನ್ನ ಅದ್ರೊಳಗಿನ ದಾಟಿ ಹೊರಗೆ ಹೆಂಗ್ ಬಂದ್ರಿ? ಫಸ್ಟ್ ಆ ವಿಡಿಯೋ ನೋಡಿದಾಗ ಸೆಕೆಂಡ್ ಅಲ್ಲೇ ಕುತ್ಕೊಂಡೆ, ಏನಪ್ಪ ಈ ಥರ ವಿಡಿಯೋ ಬಂತು. ನಾವು ಮೊದಲನೇದಾಗಿ ಬೇಕಾರರು, ನಮ್ಮ ಸಣ್ಣಪ್ಪ 4 ಮಂದಿ ಎಂತಂದ್ರೆ ಹೋಗ್ಬೋದು. ನನಗೆ 2 ಮಕ್ಕಳು ಇದ್ದಾರೆ. ಒಬ್ಬ ದೊಡ್ಡ ಮಗನ ಹೆಸರು ರಾಜೇಶ, ಒಬ್ಬ ಚಿಕ್ಕವನ ಹೆಸರು ನಾಗರಾಜ ಅಂತ. ಮತ್ತೆ ನಮ್ಮ ಹಸ್ಬೆಂಡ್ ಇದನ್ನ ಯಾವ ರೀತಿ ತಗೊಂತಾರೆ ನೋಡೇ ನಮ್ಗೆ ಒಂಥರ ಶಾಕ್ ಆಯ್ತು. ಹೆಂಗಿದ್ರಿಂದಪ್ಪ ಒಂದ್ ಸೆಕೆಂಡ್ ನಾನು ಇರ್ಲೇಬಾರ್ದು ಅನ್ನೋ ಸ್ಥಿತಿಗೆ ಹೋಗ್ಬಿಟ್ಟೆ. ಈಗ ನಾನೇನಾದ್ರೂ ಮಾಡ್ಕೊಂಡ್ ಸತ್ರೆ ಅದ್ ನಾನೇ ಅಪರಾಧಿ ಅಂತ ಅನ್ಕೊಂತಾರೆ. ಮತ್ತೆ ಇದನ್ನ ಹಿಂದೆ ಮತ್ತೆ ಪ್ರಕಾಶ್ಗೂ ತುಂಬಾ ಹೊಡ್ತು ಬೀಳುತ್ತೆ, ಪ್ರಕಾಶ್ ಹಿಂಗೆಲ್ಲ ಮಾಡಿದ್ದೆ ಅಂತ ಹೇಳಿ. ಆಮೇಲೆ ನಾನು ಫಸ್ಟ್ ನನ್ನ ಗಂಡ ನನಗೆ ಸಪೋರ್ಟ್ ಮಾಡಿದ್ದೆ. ಬೆಳಿತಿದ್ಯಾ ನಂಗೆ ಇದು ಮಾಡ್ತಾರೆ, ಅದನ್ನ ತಲೆ ಕೆಡ್ಸ್ಕೊಳಕ್ ಹೋಗಿ ಏನಿದೆ ಇದನ್ನ ಕುಳ್ಳ ಮಾಡ್ಕೊಂಡು ನೀ ಬಾ, ಇದೇನಿದೆ ದಾಟ್ಕೊಂಡ್ ಬಾ. ಮತ್ತೆ ಅವಾಗ ಕೇಳಿದೆ ನಿಂಗೆ ನನ್ಮೇಲೆ ಏನು ಸಿಟ್ಟಿಲ್ಲನ, ಈ ಥರ ಹಂಗೆಲ್ಲ ಬರ್ತಿದ್ದೇವೆ. ನನ್ಗೆ ಯಾಕೆ ಸಿಟ್ಟು ಬರುತ್ತೆ, 100 ಮಂದಿ 100 ಥರ ಆಡ್ಕೊಂತಾರೆ, ಅದ್ರ ಬಗ್ಗೆ ನಾ ಯಾಕೆ ಕೆಡ್ಸ್ಕೊಳಕ್ ಹೋಗ್ಲಿ. ಫಸ್ಟ್ ಇದರಿಂದ ನೀನ್ ಏನಿದ್ಯೋ ನೀನು ಕುಳ್ಳ ಮಾಡ್ಕೊಂಬ, ಇದರಿಂದ ಯಾರಿದ್ದಾರೆ ಏನಿದೆ ಅಂತೇಳಿ ಮತ್ತೆ ಅವ್ನು ಬಿಜಾಪುರ ಕಳಿಸ್ಕೊಡೋಣ. ಏನಾಯ್ತು, ನಾವು ಮನೆದೊಂದ್ಸಲ ವಿಚಾರ ಮಾಡ್ಬೇಕಾಯ್ತು. ಅವ್ರಿಗೆ ಮುದುಕರು ಪಾಪ ಇದೇನು ಗೊತ್ತಿರಲ್ಲ, ಅವ್ರು ಹೆಂಗ್ ಹೇಳ್ಬೇಕು ಅವ್ರಿಗೆ ಅನ್ನೋದು ಗೊತ್ತಾಗ್ಲಿಲ್ಲ. ಫಸ್ಟ್ ಅವ್ರಿಗೆ ಏನಾದ್ರು ಆಮೇಲೆ ಹೇಳ್ಕೊಂಡ, ಫಸ್ಟ್ ನನ್ ಗಂಡ ನನ್ ಸಪೋರ್ಟ್ ಮಾಡ್ಕೊಂಡಿದ್ದಾನೆಲ್ಲ ಸಾಕು ಅಂತ ಹೇಳ್ಬಿಟ್ಟು ಪ್ರಕಾಶ್ಗೂ 2 ಸಲ ಕಾಲ್ ಮಾಡಿದ್ರು. 2 ಸಲ ಕಾಲ್ ಮಾಡಿ ಯಾವ್ದಕ್ಕೇನು ಭಯ ಪಟ್ಕೊಳಕ್ ಹೋಗ್ಬೇಡ್ರಿ, ಇದೇನಿದೆ ಅದನ್ನ ಫಸ್ಟ್ ನೀವು ಕುಳ್ಳ ಮಾಡ್ಕೋರಿ, ಯಾರಿದ್ದಾರೆ, ಇದರಿಂದ ಏನ್ ನಡೀತಿದೆ, ಮತ್ತೆ ಇದರಿಂದ ಮತ್ತೆ ವಾಪಸ್ ಹಂಗೆ ಮುಂದೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪ್ರಕಾಶ್ಗೂ. ಯಾಕಂತಂದ್ರೆ ಇಲ್ಲಿ ನಾನೇ ಧೈರ್ಯವಾಗಿರೋನು, ಪ್ರಕಾಶ್ ಅಂತ ಪೂರ ಕುಗ್ಗೋಗ್ಬಿಟ್ಟಿದ್ ನಮ್ಮ ಅವ್ನು ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ಮನೆಯಿಂದ ಹೊರಗ್ ಬರಕ್ಕೂ ಸಹ ಅಷ್ಟೊಂದು ಭಯ ಪಡ್ತಾ ಇದ್ರಿ. ಹಿಂಗ ಆಯ್ತಲ್ಲ ನಮ್ ಜೀವನ ಹೆಂಗೆ, ಒಂದ್ ಹೆಸರು ಮಾಡಕ್ ನಾವ್ ಎಷ್ಟು ಕಷ್ಟ ಪಟ್ಟಿದ್ದೀವೋ ಅದನ್ನ ಒಂದೇ ಒಂದ್ ವಿಡಿಯೋದಿಂದ ನಾವು ಹೆಸರು ಹಾಳಾತಲ್ಲ ಅನ್ನೋದು ಬಹಳ ಅಂದ್ರೆ ಬಹಳ. ಇನ್ಮೇಲೆ ನಾವು ಹೊರಗಡೆ ಬರಕ್ಕೆ ಆಗಲ್ಲ, ಅಷ್ಟು ನಮ್ಗೆ ಒಂಥರ ಹಿಂಸೆ ಆಯ್ತು. ಮತ್ತೆ ನನ್ನ ಗಂಡ ಹೇಳ್ದ, ಇದ್ರ ನನ್ ಕುಳ್ಳ ಮಾಡ್ಕೊಂಡ್ ಬಾ. ಅಲ್ಲಿಂದ ಬಿಜಾಪುರ ಬಂದೋಳು, ಇದ್ರಲ್ಲಿ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅಂತೇಳಿ. ಪ್ರಕಾಶಂಗಂತೂ ಧೈರ್ಯ ಇರ್ಲಿಲ್ಲ ಮುಂದೆ. ಮತ್ತೆ ಅದೇನೇ ಆಗ್ಲಿ ಬಾ ನಾನು ನೋಡ್ತೀನಿ, ಇದರಿಂದ ಯಾರಿದ್ದಾರೆ ಏನು ಎಂತು ಅಂತ 100 ಜನ 100 ಬೈಕೊಂತಾರ, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳೋದು ಬೇಡ.
ನಾವು ಬೆಳಿತಿದೀವಿ ಅಂತಂದಿಂದ 100 ಜನ ನಮ್ಮೂರ ಆಗ್ಬೇಕಂತ ಏನಿಲ್ಲ, ಅದರಲ್ಲಿ 10 ಜನ ನಮ್ಮನ್ನ ಕೆಡ್ಸೋರೇ ಇರ್ತಾರೆ. ಇವ್ರು ಹೆಂಗಾರ ಮಾಡಿ ಬಿಡಿಸ್ಬೇಕು, ಇವ್ರು ಹೆಂಗಾರ ಮಾಡಿ ವಿಡಿಯೋ ಮಾಡೋದು ಬಿಡಿಸ್ಬೇಕು, ಒಂದೆರಡು ಕಾಲ್ ಬಂದು ಇಬ್ರು ವಿಡಿಯೋನ ಮಾಡಕ್ ಹೋಗ್ಬಾರ್ದು, ಇದನ್ನ 7.5 ಲಕ್ಷ ನಂಗೆ ಅಮೌಂಟ್ ಕೊಡ್ರಿ, ಹಂಗೆ ಯಾವ್ದಕ್ಕೂ ನಾವು 1 ರೂಪಾಯಿ ಕೊಡ್ಲಿಲ್ಲ. ಏನ್ ಬೇಕಾದ್ ಮಾಡ್ಕೊ ಹೋಗ್ರಿ, ಯಾಕಂದ್ರೆ ನಮ್ ಫ್ಯಾಮಿಲಿ ನಮ್ ಸಪೋರ್ಟ್ ಇರುವಾಗ ಇವ್ರಿಗೆಲ್ಲ ಯಾಕೆ ನಾವು ಭಯ ಬಿಟ್ಕೋಬೇಕು? ನಾವು ಹಿಂಗಾಯ್ತಲ್ಲ ಅಂತ ನಾವು ಕುತ್ಕೊಂಡಿದ್ರೆ ನಿಜವಾಗ್ಲೂ ನಾವ್ ಇಲ್ಲಿ ಮತ್ತೆ ವಾಪಸ್ ವಿಡಿಯೋ ಮಾಡಕ್ ಆಗ್ತಿದ್ದಿಲ್ಲ. ಏನೇ ಆಗಿದ್ದಾಗ್ಲಿ ನೋಡಿ ಅಂತ ಹೇಳ್ಬಿಟ್ಟು ನಾವು ನಿಂತ್ಕೊಂಡ್ವಿ, ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ವಿ. ಇವ್ ಪ್ರಕಾಶ್ ಅಂತ ಹೋಗ್ಬಿಡು, ಸುಧಾ ಹೋಗ್ಲಿ ಬಿಡು, ಏನಾರ ಆಗುತ್ತೆ ಹೋಗ್ಬಿಡು, ನಮ್ಗೆ ಯಾಕೆ ಬೇಕಿದ್ದು, ಹಿಂಗೆ ಆಗಿದೆ ಅಂತ ಸುಮ್ನೆ ಕುತ್ಕೊಂಡಿದ್ವಿ. ಫಸ್ಟ್ ನೀವು ಸುಮ್ ಕುಂದ್ರೆ ಆಗಿದ್ನ ಬಂದಿದ್ ನೋಡ್ನಂತ ನಾನು, ನಮ್ಮ ಅನಿಲಣ್ಣ ಮತ್ತೆ ನಮ್ಮ ಪಾಪು ಅಣ್ಣ ಮತ್ತೆ ನಮ್ಮ ಪ್ರಕಾಶ್ ಅವ್ರು ಏನೇ ಆಗಿದ್ದಾರೆ ಅಂತ ಫಸ್ಟ್ ಕಂಪ್ಲೇಂಟ್ ಮಾಡಿದ್ವಿ. ಅವ್ರಿಗೆ ಏನ್ ನೋಡಿದೈತೆ, ಅವ್ರ ತಂದೆ ತಾಯಿ ಮಾರಿ ನೋಡಿದ್ರೆ ಈ ಹುಡುಗರಿಗೆ ಏನು ಮಾಡಕ್ ಮನಸ್ಸೇ ಇಲ್ಲ. ಅವ್ರ ಮುಖ ನೋಡಿದ್ರೆ ಇದು ನೀವು ಮಾಡಿದಾರಂತೆ ನಂಬಕ್ ಆಗಲ್ಲ, ಕುರಿಕಾಯೋರ್ ತರ ಇದ್ದಾರೆ, ಹಂಗ ಹಿಂಗ ಕಮೆಂಟ್ ಬರ್ತಾ ಇದ್ವಿ. ಆದ್ರ ಹೆಂಗೋ ನಾವು ಸಾಲ್ವ್ ಮಾಡ್ಕೊಂಡ್ವಿ. ಮತ್ತೆ ನಾವ್ ವಿಡಿಯೋ ಮಾಡಕ್ಕೆ 100 ಜನ 100 ತರ ಮಾತಾಡಿದ್ರು ನಮ್ಗೆ. ಹೊರಗಡೆ ಬರಕ್ ಆಗಲ್ಲ ಏನ್ ಹೇಳ್ಬೇಕಂತಂದ್ರೆ ಅಂತಾರೆ, ಹಿಂಗೆಲ್ಲ ಆದ್ರೂ ನೀವ್ ಹೆಂಗ್ ಮುಖ ಇಟ್ಕೊಂಡು ಹೊರಗಡೆ ಬರ್ತೀರಿ, ಯಾವ ರೀತಿ ನೀವು ವಿಡಿಯೋ ಮಾಡ್ತೀರಿ, ನಾಚಿಕೆ ಬರಲ್ವಾ, ಅದು ಬರಲ್ವಾ, ಇದು ಬರಲ್ಲ. ಫಸ್ಟ್ ಅವ್ರ ಮನೆಯವ್ರು ನೋಡ್ಕೋಬೇಕು, ಫಸ್ಟ್ ಅವ್ರ ಮನೆಯವ್ರು ನೋಡ್ಕೋಬೇಕು, ಬೇರೆಯವ್ರು ಮಾತಾಡೋದಲ್ಲ, ಅವ್ರ ಮನೆಯವ್ರು ನೋಡ್ಕೋಬೇಕು ಅಷ್ಟೇ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ನಮಗಾಗಿದ್ದ ಸ್ಥಿತಿ ನಾಳೆ ಅವ್ರಿಗೂ ಆಗ್ಬೋದು ಅಲ್ವಾ, ಅದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೋಬೇಕಂತ ಹೇಳಿ. ಆ ಪ್ರಾಬ್ಲಮ್ದಾರ ನಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿದವ್ರ? ಸಪೋರ್ಟ್ ಅಂತಂದ್ರೆ ನಮ್ಮ ಹಸ್ಬೆಂಡ್ ಮತ್ತೆ ಪ್ರಕಾಶ್, ಅನಿಲ, ಪಾಪು ಎಲ್ಲರೂ ಜೊತೆಯಾಗಿ ನಿಂತ್ಕೊಂಡ್ರು. ನನ್ಗೆ ಒಳಗಡೆ ನಮ್ಗೆ ಏನಾರ ದುಃಖ ಆಯ್ತಂದ್ರೆ ಬಾತ್ರೂಮ್ಗೆ ಹೋಗತ್ತಿ ಬರೈತಿ. ನಾನ್ ಅಳಕತ್ತಿದ್ ನೋಡಿ ಪ್ರಕಾಶ್ ಏನಂದ್ರೆ ಮತ್ತೀರ ಮನ್ಸಿಗೆ ಮಾಡ್ಕೊಂಡು, ನನಗಿಂತ ಅವನ್ ಮೇಲೆ ಭಯ ಬಾಳ ಆಗಿತ್ತು ನನಗೆ. ಅವ್ನ್ ನನಗ್ ಧೈರ್ಯ ಹೇಳ್ದೊಟ್ಟಿರ್ತಿದ್ವಿ, ನಾನೇ ಅವ್ನ್ ಧೈರ್ಯ ಹೇಳ್ದ, ಏನೂ ಆಗಲ್ಲ ಪ್ರಕಾಶ್, ಏನೂ ಆಗಲ್ಲ, ನೋಡೋಣ ಅದೇನ್ ಬರುತ್ತೆ ಬರ್ಲಿ, ನಾವೇನ್ ಕಳ್ತನ ಮಾಡಿಲ್ಲ, ಯಾರ ಮನೆ ಏನ್ ಸುಳ್ಗೆ ಮಾಡಿಲ್ಲ ನಾವು. ಇಲ್ಲಿ ನಮ್ಮ ದೂರ ಬಂದೈತದ್ ನೋಡ್ಕೊಂಡು ಏನಾಗುತ್ತಾಗ್ಲಿ ಅಂತ ಧೈರ್ಯ ವಾಪಸ್. ಏನೋ ಇದರಿಂದ ನಾವು ಕುಳ್ಳಾಗಿದ್ವಿ, ಅವ್ರು ನೋಡೋ ಜನ ಏನ್ ಬೇಕಾ ತಿಳ್ಕೊಳ್ಳಿ, ಅದಕ್ಕೆ ನಾನು ಇದಿಲ್ಲ. ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರ, ಮುಂದ್ ಬಂದು ಮಾತಾಡೋಷ್ಟು ಯಾರಿಗೇನ್ ಕೆಪಾಸಿಟಿ ಇಲ್ಲ. ಯಾಕಂದ್ರೆ ಅವ್ರಿಂದ ರಗಡ್ ಇರ್ತೈತಿ, ಅದ್ ಅವ್ರು ಯೋಚನೆ ಮಾಡ್ಬೇಕು. ಬೇರೆ ಎಲ್ಲೋ ನಿಂತ್ಕೊಂಡು ಮಾತಾಡಿದ್ರೆ ಅದಲ್ಲ, ಏನೇ ಇದ್ರು ಮುಂದ್ ಬಂದ್ ಫೇಸ್ ಮಾತಾಡ್ಲಿ, ಅದಕ್ಕೆ ನಾನು ಉತ್ತರ ಕೊಡಕ್ ರೆಡಿ ಇದ್ದೀನಿ, ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಆದ್ರೆ ಮನೇಲಂತೂ ಮನೆಯವ್ರಿಗೂ ಕೇಳಿದ್ರೆ ಅವ್ರಿಗೆ ನಮ್ಮ ಹಸ್ಬೆಂಡ್ ಎಲ್ಲ ಹೇಳಿ ಮಾಡಿದಾರೆ. ಈಗ ಜಾಸ್ತಿ ಬಹಳ ಜನ ಕೇಳ್ತಾರೆ ಪ್ರಕಾಶ್ ಬುಗ್ಲಿ ಅವರ ಆರ್ಕೆಸ್ಟ್ರಾ ಎದಕ್ ಬಿಟ್ರ ಅಂತ. ಆರ್ಕೆಸ್ಟ್ರಾ ಬಿಟ್ಟಿದ್ ಒಂದೇ ಒಂದು ಕಾರಣ ರೀ, ಮೊದ್ಲೇ ತರ ಆರ್ಕೆಸ್ಟ್ರಾ ಇಲ್ರಿ. ಮೊದಲ 3 ತಾಸು ಮಾತಾಡಿದ್ರೆ 3 ತಾಸು ಮಾತಾಡ್ಬೇಕು. ಮತ್ ಮೊದಲ ಆರ್ಕೆಸ್ಟ್ರಾಕ ಯಾವ್ಯಾವ ಕಲಾವಿದ್ರು ಬುಕ್ ಮಾಡಿದ್ರಲ್ಲ ಆ ಕಲಾವಿದ್ರು ಬರಬೇಕು. ಅವ್ರ ಏನೋ ಆರಾಮ್ ತಗ ಬಿದ್ದಿರ್ಲಿ, ಅವ್ರ ಬಂದ್ ಆರ್ಕೆಸ್ಟ್ರಾ ಮಾಡ್ಬಿಟ್ಟು ಹೋಗ್ತಿದ್ರು. ಅಂತ ಕಲಾವಿದ್ರು ಆ ಟೈಮ್ದಾಗಿದ್ರು ನಾವ್ ಆರ್ಕೆಸ್ಟ್ರಾ ಮಾಡೋ ಟೈಮ್ದಾಗ. ಯಾಕಂದ್ರ ವರ್ಧಮಾನ್ ಮಾಂಜಿರ್ ಅವರು, ಶ್ರೀಶೈಲ್ ಕಾಗಲ್ ಅವರು, ಮತ್ತ ಪ್ರೇಮಾ ಬೆಳಗಲಿ ಅವರು, ಜ್ಯೋತಿ ಗುಳದಗುಳದವರು, ಇಂಥವ್ರ ಜೊತೆ ನಾವು ಆರ್ಕೆಸ್ಟ್ರಾ ಮಾಡಿದವರು, ಅಂತವ್ರ ಆರ್ಕೆಸ್ಟ್ರಾ ನೋಡಿ ಬೆಳೆದವರು. ಶಬೀರ್ ಡಂಗಿ ಅವ್ರ ಆರ್ಕೆಸ್ಟ್ರಾ ಬಿಜಾಪುರದಾಗ ಸಿದ್ದೇಶ್ವರ ಗುಡಿತಕ್ಕೆ ಐತಂದ್ರ ಹೋಗಿ ಕುಂದ್ರವ್ರು. ಯಾವ ಟೈಮ್ 3 ತಾಸು ಆದ್ಮ್ಯಾಗ ಮುಗಿತ. ಅವ್ರ ಪಾರ್ಟಿನೂ ಹಂಗೆ ಇದ್ರು, ಇವ್ರ ಆರ್ಕೆಸ್ಟ್ರಾ ಕಲಾವಿದ್ರು ಹಂಗೆ ಇದ್ರು. ಮತ್ ಆ ತರ ಆರ್ಕೆಸ್ಟ್ರಾ ಅವ್ರು ಮಾಡ್ತಿದ್ರು. ಮತ್ ಅವ್ರ ದಾರಿ ಒಳಗ ನಾವು ನಡೆಯವ್ರು. ಅಲ್ಲಿ ಆರ್ಕೆಸ್ಟ್ರಾ ಒಳಗ ಮದ್ವೆ ಹಾಡಿದ್ರ ಮದ್ವೆ ಹಾಡು ಆಡ್ಬೇಕು, ಜಾತ್ರೆ ಇದ್ರ ಜಾತ್ರೆ ಹಾಡು ಆಡ್ಬೇಕು. ಈ ತರ ಜಾನಪದ ಹಾಡುಗಳು ಹಳಿವ್ ಹಾಡ್ತಿದ್ದೇವ್ ನಾವು. ಹಳಿವ್ ಹಾಡ್ತಿದ್ವಿ. ಈಗ ಬರ್ಬರ್ತಾ ಯಾವ ಬೇಡ ಹೊಸ ಹಾಡ ಅನ್ನಕತ್ರು. ಹೊಸ ಹಾಡ ನಮಗ್ ಸೆಟ್ ಆಗ್ತಿದಿಲ್ರಿ, ಸೆಟ್ ಆಗ್ತಿದಿಲ್ಲ. ಮತ್ತ ಆದ್ರೂ ಕರೆಯವ್ರು ನಮ್ಗೆ, ನೀವು ಬರ್ಬೇಕು, ನೀವ್ ಎಂತವ್ರ ಆಡ್ರಿ ಬರ್ಬೇಕು ಅನ್ನೋರು. ಆರ್ಕೆಸ್ಟ್ರಾ ಬುಕ್ ಮಾಡಿದವ್ರು ತಡಿ ಬ್ಯಾರೆ ಆದ್ರ, ನಿತ್ ನೋಡೋರು ಬ್ಯಾರೆ ಅವ್ರಲ್ರಿ. ನಿತ್ ನೋಡಿ ನಮ್ಗೆ ಅಂತ ಆಡ್ಬೇಕು ಇಂತ ಆಡ್ಬೇಕತ್, ಅಂತ ಹಾಡ್ ನಾವ್ ಹಾಡಲ್ ಬಂದಿ. 10-15 ಆರ್ಕೆಸ್ಟ್ರಾ ಒಳಗೆ ಇಂಥವೇ ಬರಾಕತ್ತು. ಯಾಕೆ ಬೇಕು ನಮಗ್ ಬರ್ಲಾರ ಹಾಡುಗಳು, ಸುಮ್ನೆ ಈಗ ಹೊಸ ಹಾಡ ಹಾಡಿ ಸುಮ್ನೆ ಯಾಕೆ ಇದು ಮಾಡೋದು ಅಂತೇಳಿ ನಾವ್ ಹಾಡಿದ್ರೆ ಹಳಿ ಹಾಡುಗಳು ಶಬೀರ್ ಡಂಗಿ ಅವರು, ಕಾಗಲ್ ಅವರು ಇಂಥವ್ರು ಹಾಡ್ತಿದೀವಿ. ಬಿಟ್ರೆ ಸಿನಿಮಾ ಹಾಡು ಆಡ್ತಿದೀವಿ. ಮತ್ತ ಸಿನಿಮಾ ಹಾಡು ಕಲಾವಿದ್ರನ್ನ ಕರೆಸ್ತಿದೀವಿ, ಮತ್ತ ಕಾಮಿಡಿ ಮಾಡೋರ್ ಕರೆಸ್ತಿದೀವಿ. ಅವಾಗಿನ ಆರ್ಕೆಸ್ಟ್ರಾ ಒಂಥರ ಬಾತ್ ಚಂದ ಇತ್ರಿ, ಮಂದಿರು ಹಂಗ ಕೂತ್ ನೋಡ್ತಿದ್ರು. ಇಂಥದಾಗ ನಮ್ಗೆ ಆರ್ಕೆಸ್ಟ್ರಾ ಬ್ಯಾಡ ಬಿಡು ಮರ, ಸಾಕಾಗಿದೈತೆ. ಅದು ಕಿರಿಕಿರಿ ಸಂಬಂಧ ಬಿಟ್ಬಿಟ್ಟಿವ್ರಿ ಆರ್ಕೆಸ್ಟ್ರಾ. ನಿಮ್ ಪ್ರಕಾರ ಈಗ ಯಾವ ಟೀಮ್ ಚಲೋ ಐತ್ರ ಆರ್ಕೆಸ್ಟ್ರಾ ಒಳಗ? ಆರ್ಕೆಸ್ಟ್ರಾ ಒಳಗ ಈಗ ಸದ್ಯಕ್ಕ ಕಲಾ ಸಿಂಚನ ಐತಲ್ರಿ, ಅವ್ರು ಒಂದ್ ರೀತಿ ಒಂದು ತಕಡಿದ್ದಂಗ ಕರೆಕ್ಟ್ ತೂಗ್ತಾರ. ಮತ್ತ ಇಂಚರ ಮೆಲೋಡಿಸ್ ಸಿರ್ಸೆಲ್ ಹೋಗಾರ ಅವ್ರದ್ದು ಐತಿ, ಅವರು ಚಲೋ ಹೊಂಟಾರ. ಮತ್ತ ಅದಾರಿ ಮಕ್ಕಳ ಬಾಗಲಕೋಟೆ ಜಿಲ್ಲೆ ಒಳಗ ಆರ್ಕೆಸ್ಟ್ರಾದವ್ರ ಈ ಕಡೆ ಅದಾರ, ಬೆಳಗಾವ್ ಕಡೆ ಅದಾರ. ಆರ್ಕೆಸ್ಟ್ರಾ ನಿತ್ತ ಮಾಡೋರು ಪರ್ಫೆಕ್ಟ್ ಇದ್ರ ಆರ್ಕೆಸ್ಟ್ರಾ ಬಾರಿ ಹೋಗ್ತಾವ್ರಿ. ಅವ್ರ ತಕ್ಕಂತರಿ ಈಗ ನಮ್ಮ ಬಿಜಾಪುರ ಜಿಲ್ಲೆ ಒಳಗಾಗಲಿ ಕಲಾ ಸಿಂಚನ ಮತ್ತು ಇಂಚರ ಮೆಲೋಡಿಸ್ ಬೇಡ ಬಾಳ ಚಂದ ಹೊಂಟಾವ್ರಿ. ಅವ್ರು ಆರ್ಕೆಸ್ಟ್ರಾ ಮುಂದ್ಸಾಗ್ಲಿ ರೀ, ಯಾಕಂದ್ರೆ ನಿತ್ತ ಮಾಡ್ತಾರ ಅವ್ರು. ಗೋಪಾಲ್ ಹುಗಾರ್ ಸರ್, ಗೋಪಾಲ್ ಇಂಜಿಗೇರಿ ಸರ್, ಶ್ರೀಶೈಲ್ ಹುಗಾರ್ ಸರ್, ಇವ್ರಿಗೆ ಆರ್ಕೆಸ್ಟ್ರಾ ಒಳಗ ಫೀಲ್ಡ್ ಒಳಗ ಯಾ ಕಲಾವಿದ್ರು ಹೆಂಗ ಅಂತೇಳಿ ನೋಡ್ತಾರ. ಅವ್ರಿಗೆ ಆರ್ಕೆಸ್ಟ್ರಾ ಒಲದ್ ಬಂದೈತಿ, ಮಾಡ್ಕೊತ ಹೊಂಟಾರ, ಖುಷಿ ಆಗ್ತದ್ರಿ. ಈಗ ನೀವು ಜಾಸ್ತಿ ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀರಿ? ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ?
ಅಂದ್ರ ಯೂಟ್ಯೂಬ್ದಾಗ ಜಾಸ್ತಿ ಇರ್ತೇನೆ ರೀ. ಹಾ. ಯಾಕಂದ್ರ ನಾವು ವಿಡಿಯೋ ಹಾಕಿರ್ತೀವಿ ಏನ್ ಬತ್ತು ಏನಿಲ್ಲ ಅಂತೇಳಿ. ಮತ್ತೆ ಇನ್ಸ್ಟಾದೊಳಗೆ ಪಬ್ಲಿಸಿಟಿ ಮಾಡಕ್ ಒಂದು ಶಾರ್ಟ್ಸ್ ಕಟ್ ಮಾಡಿ ಇನ್ಸ್ಟಾದಾಗ ಹಾಕಿರ್ತೇನೆ ರೀ. ವಾಟ್ಸಪ್ದಾಗ ಈಗ ಯಾರು ಏನು ಕಳ್ಸ್ಯಾರ ಯಾರು ಸ್ಟೇಟಸ್ ನೋಡ್ಯಾರ ಅದನ್ನ ನೋಡ್ತಿರ್ತೇನೆ ರೀ. ತಕ್ ಮಟ್ಟಿಗೆ ರೀ ಹಂಗ. ಈಗ ನಿಮ್ಮ ಡೈಲಿ ರೂಟೀನ್ ಹೆಂಗಿರ್ತೈತ್ರಿ? ಅಂದ್ರೆ ಡೈಲಿ ನಿಮ್ದ ಕೆಲಸ ಕೆಲಸ ವಾರದಾಗ 3 ಸಲ ಶೂಟಿಂಗ್, 3 ದಿನ ಶೂಟಿಂಗ್ ಇರ್ತದೆ. 3 ದಿನ ಯಾವುದೇ ಕೆಲಸಕ್ಕೂ ಕೈ ಹಾಕಲ್ಲ. ಶೂಟಿಂಗ್ 1, 2, 3 ದಿನ ಶೂಟಿಂಗ್ ಮಾಡ್ಕೊಂಡ್ ಬಿಡ್ತೇವೆ. ಅವಾಗ ಎಷ್ಟು ದಿನ, ಒಂದು 10 ದಿನ ಫ್ರೀ ಆಗ್ತೇವೆ. 10 ದಿನ ಫ್ರೀ ಆದ ಹೊತ್ನಾಗ ಮನಿ ಕೆಲಸ ಹೊಲ ಕೆಲಸ ಇವ್ ನೋಡ್ಕೊತಿರ್ತೇವೆ. ಶೂಟಿಂಗ್ ಇದ್ದಾಗ ಒಮ್ಮೆ ಶೂಟಿಂಗ್ ಮಾಡಿ ಕಡೆಕ್ ಹೋಗ್ತೀವಿ, ಉಳ್ಗಿಂದಾಗ ಹೊಲ ಮನಿ ಕೆಲಸ ಮಾಡ್ತೇವೆ. ಒಂದ್ ದಿನದಾಗ ಎಷ್ಟು ಶೂಟಿಂಗ್ ಮಾಡ್ತೀರಿ? ಒಂದೇ ಶೂಟಿಂಗ್ ಮಾಡ್ತೇವೆ. ಒಂದರ ಲೇಟ್ ಆದ್ರಲ್ಯಾಕ ಲೊಕೇಶನ್ ತಕ್ಕಂತೆ ಹಂಗ್ ತಕ್ಕಂತೆ ಸ್ಟೋರಿ ತಕ್ಕಂತೆ ಒಂದೇ ಶೂಟಿಂಗ್ ಮಾಡ್ತೇವೆ. ಚಂದ ಮಾಡ್ತೇವೆ. ಮತ್ತ ಫ್ರೀ ಟೈಮ್ ಇದ್ದಾಗ ಏನ್ ಮಾಡ್ತೀರಿ? ಫ್ರೀ ಟೈಮ್ ಇದ್ದಾಗ ನೋಡ್ರಿ ಹೊಲದಾಗ ಹೊಲವನಿ ಕೆಲಸ ರೀ ಇದೆ ರೀ. ಈಗ ನಿಮ್ಮ ಅಪ್ಪ ಅವರ ಬಗ್ಗೆ ಒಂದ ವರ್ಡ್ ಒಳಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಿ? ನಮ್ಮ ಅಪ್ಪ ಮೂಕ್ ಬಸವಣ್ಣ ಇದ್ದಂಗ್ರಿ. ಯಾರಿಗಿ ಸರ್ ಕುಂದ್ರಲ್ಲ. ಇನ್ನ ತಕ ರೀ ಹುಟ್ಟಿ 30 ವರ್ಷ ಆತ್ ನಾನು ಒಂದ್ ದಿವ್ಸ ಕೈ ಮಾಡಿಲ್ರಿ ನಮ್ಮ ಅಂತ ದೇವ್ರಂತ ಮನುಷ್ಯ ನಮ್ಮಪ್ಪ. ನಮ್ಮವ್ವ ಬೈತಾಡ್ರಿ, ಸಣ್ಣ ಇದ್ದಾಗ ಹೊಡೆದಾಡ್ರಿ, ಮನ ಹೊಡೆದಾಕ್ರಿ, ಸಾಲಿ ಕಲಿ ಅಂದ್ರ ನಮ್ಮವ್ವ ಐತಂತ ನಮ್ಮ ಜೀವನ ಚಂದ ನಡೆದೈತ್ರಿ. ಯಾಕಂದ್ರ ನಮ್ಮ ಸಣ್ಣ ಇದ್ದಾಗ ನಮ್ಮ ಸಾಲ್ಯಾಗ ಹೋಗಿ ಟೇಬಲ್ ಕಟ್ಟಿ ಬರ್ತದೆ ಸಂಜೆ 5-6 ತಕ ಬಿಡಬ್ಯಾಡ್ರಿ ಒಟ್ಟೆ ಅಂತೇಳಿ. ನಮ್ಮವ್ವ ಅವತ್ತು ಅಷ್ಟೆಲ್ಲಾ ಬಡ್ದಾಡಿದ್ದು ಇವತ್ ನಾವು ಓದಾಕ್ ಬರ್ತೈತಿ ಬರ್ಯಾಕ್ ಬರ್ತೈತಿ ಅಂದ್ರ ನಮ್ಮವ್ವನ ಶ್ರಮ ಬಾಳ ಐತ್ರಿ. ನಮ್ಮವ್ವ ಬಾಳ ಹೇಳನೆಗಾಡ್ರಿ ನಮ್ಮ ಸಂಬಂಧ. ಹಿಂಗೆ ಅಕ್ಕ, ನಿಮ್ಮ ಹಸ್ಬೆಂಡ್ ಬಗ್ಗೆ ಒಂದ ವರ್ಡ್ ಒಳಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ದೇವ್ರಿದ್ದಂಗ್ರಿ ಅವ್ರು. ದೇವ್ರಿದ್ದಂಗೆ. ಈಗ ಸುಧಾಕನ್ ಬಗ್ಗೆ ಒಂದ ವರ್ಡ್ನಾಗ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಂದ ವರ್ಡ್ದಾಗ ಹೇಳ್ಬೇಕಂದ್ರ ರೀ, ನನಗೆ ಫುಲ್ ಸಪೋರ್ಟ್ ರೀ. ಒಂದೇ ಮಾತನಾಗ ಫುಲ್ ಸಪೋರ್ಟ್. ಅವರು ನಮ್ಮ ಜೀವ ಎಲ್ಲಿ ತಕ ಇರ್ತೈತಿ ಅಲ್ಲಿ ತಕ ಅವ್ರಿಗೆ ನಾ ಆಗ್ತೀನಿ, ನನಗೆ ಅವ್ರಾಗಲಿ. ಯಾರ್ದ ಕೆಟ್ಟ ಕಣ್ಣು ಬೀಳದೇ ಇರಲಿ, ಒಟ್ಟು ಒಬ್ರಿಗೊಬ್ರು ಸಪೋರ್ಟ್ ಆಗೋಣ್ರಿ. ಯಾಕಂದ್ರೆ ಮಂದಿ ಭಾಳ ಮಾತಾಡ್ತೈತಿ, ಮಾತಾಡೋರು ಮಾತಾಡಲಿ, ನನಗೆ ಮಾತ್ರ ಸಪೋರ್ಟ್ ಅದಾರಿ. ಆ ದೇವ್ರು ಕೊಟ್ಟು ಒಂದು ಗಿಫ್ಟ್ ರೀ. ಅಕ್ಕ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಒಂದ್ ವರ್ಡ್? ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ದೇವ್ರು ಕೊಟ್ಟ ಒಂದು ಗಿಫ್ಟ್ ಅಂತ ಹೊರ ಇದ್ದಂಗೆ. ನನ್ಗೆ ಅವ್ರು ಸಿಗ್ಬೇಕಂದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ರಿಗೊಬ್ರು ಸಿಟ್ ಮಾಡ್ಕೊಂಡಿದ್ದಾಗಲಿ, ಬೇಜಾರು ಮಾಡ್ಕೊಂಡಿದ್ದಾಗಲಿ, ಜಾಸ್ತಿ ಜಗಳ ಮಾಡೋದಂದ್ರೆ ನಾನೇ. BP ರೇಂಜ್ ಮಾಡ್ಕೊಂತಾರೆ, ಸುಮ್ಮನೆ ನಾನೇ ಒಪ್ಪದೇ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡ್ರೆ ನಾನು ಅವಾಗ ಸಂಭಾಳಿಸಬೇಕಂತ ನಮ್ಮ ಅಣ್ಣ ಅದಾನೆ. ಬಟ್ ಒಂದೊಂದ್ಸಲ ಅವರು ಸಹ ಇದು ಮಾಡ್ತಾರೆ. ಒಂದೇ ಮಾತು ಹೇಳ್ಬೇಕಂತ ದೇವ್ರು ಕೊಟ್ಟು ಮರ. ಈಗ ನಿಮ್ ಟೀಮಿಗೆ ಹೊರಗಿನ ಊರಿನ ಆರ್ಟಿಸ್ಟ್ಗಳು ಬರ್ತಿರ್ತಾರ, ಅವ್ರನ್ನೆಲ್ಲ ಹೆಂಗ್ ಟ್ರೀಟ್ ಮಾಡ್ತಾರೆ? ಇದು ಮಾಡಕ್ ಏನಿಲ್ರಿ, ನಮ್ದು ಸ್ಟುಡಿಯೋ ಐತಿ. ಸ್ಟುಡಿಯೋದಾಗ 4-5 ರೂಮ್ ಅದಾವ. ಬಂದಂತ ಕಲಾವಿದ್ರು ಒಂದು ಬೇರೆ ರೂಮ್ನಾಗ ಕೊಟ್ಟು ಬಿಟ್ಟಿರ್ತೀವಿ. ಯಾಕಂದ್ರ ಅವ್ರ ಪರ್ಸನಲ್ ಅದ, ಅವ್ರು ಹೆಂಗಿರ್ತಾರೋ ಏನಿರ್ತಾವೋ ಗೊತ್ತಿಲ್ಲ. ಅವ್ರೊಂದ್ ರೂಮ್ನಾಗ ಇರ್ಲಿ, ಅವ್ರದೇನೋ ಹೋಯ್ತು ಬತ್ತು ಕಿರಿಕಿರಿ ಬೇಡ ಅಂತೇಳಿ ಅವ್ರೊಂದ್ ರೂಮ್ ಕೊಟ್ಟಿರ್ತೀವಿ. ಸಿನಿಮಾದವ್ರನ್ನೂ ಒಂದ್ಸಲ ಕರ್ಸಿದೀವಿ, ಧಾರಾವಾಹಿದವ್ರನ್ನ ಕರ್ಸಿದೀವಿ. ನಮ್ಮ ಟೀಮ್ ನೋಡಿ ಹಾಡು ಹೊಗಳಿದ್ರು, ಹಂಗ ಲೇಡೀಸ್ ಕರ್ಸ್ತಿರ್ತೀವಿ ಭಾಳ. ನಾವು ಆ ಪಾತ್ರಕ್ಕೆ ಈ ಪಾತ್ರಕ್ಕೆ ಬರ್ತಿರ್ತಾರ, ನಮ್ಮ ಹೊಂದ್ಕೋತಾರ, ಚಂದ ಮಾಡ್ತಾರ. ಹೋಗುವತ್ನಾಗ ಸ್ವಲ್ಪ ಫೀಲ್ ಆಗ್ತಾರ. 2 ದಿನ ಇದ್ದೆ ನಿಮ್ ಜೊತೆ ಶೂಟಿಂಗ್, ಹೆಂಗ್ ಟೈಮ್ ಹೋಯ್ತೋ ಗೊತ್ತಾಗೋದಿಲ್ಲ ಹಂಗಂತ ಭಾಳ ಫೀಲ್ ಮಾಡ್ಕೋತಾರ. ಹುಬ್ಳಿಯಿಂದ ಕರೆಸ್ತೀವಿ, ಬೆಂಗಳೂರಿಂದ ಕರೆಸ್ತೀವಿ, ಗುಲ್ಬರ್ಗದಿಂದ ಕರೆಸ್ತೀವಿ, ಬಿಜಾಪುರ ಲೋಕಲ್ ಅಂತ ಪ್ರತಿಯೊಬ್ರು ಸಿಗತ್ತಾರೆ. ಆ ದೂರಿಂದ ಬಂದವರು ಭಾಳ ಫೀಲ್ ಮಾಡ್ಕೋತಾರೆ ಹೋಗೋತ್ನಾಗ. ನೆಕ್ಸ್ಟ್ ಟೈಮ್ ಶೂಟಿಂಗ್ ಇದ್ರೆ ಹೇಳ್ರಿ, ಮಿಸ್ ಮಾಡ್ಬೇಡ್ರಿ ಅಂತ ಹೇಳ್ತಾರ. ಬಾದು ಶೂಟಿಂಗ್ ಕಲಿಕ ಯಾಕ್ರಿ ನಮ್ ಮರ್ತಿರಿ ಅಂತ ಕೇಳ್ತಾರ. ಹಿಂಗ ಬಂದವರು ಭಾಳ ಚಂದ ನೋಡ್ಕೋತಾರಿ, ಭಾಳ ಚಂದ ನೋಡ್ಕೋತೀವಿ ನಾವು. ಅದಕ್ಕಾಗಿ ಒಂದು ಚಲೋ ಬಂದ ಚಂದ. ಈಗ ಇಷ್ಟ ಕಲಾವಿದರನ್ನ ಕರ್ಸಿರ್ತಾರಲ್ರಿ, ಅದ್ರೊಳಗೆ ಬೆಸ್ಟ್ ಯಾರು ಅನ್ಸ್ಯಾರ? ಬೆಸ್ಟ್ ಅಂದ್ರ ಕಲಾವಿದ್ರು ಅಂದ್ರ ಗಿನಿರಾಮ ಧಾರಾವಾಹಿದೊಳಗ ಒಬ್ರು ಮುತ್ತಾರ ಕರ್ಸಿದ್ವಿ, ಅವರು ಚಲೋ. ಉಳ್ಕಿ ಟೈಮ್ದಾಗ ಕರ್ಸಿದ್ವಿ, ಪ್ರತಿಯೊಬ್ಬರನ್ನ ಕರ್ಸಿದ್ವಿ. ಹುಬ್ಳಿಂದ ಸಾಕಷ್ಟು ಜನ ಕರ್ಸಿದೀವಿ, ಭಾಳ ಜನ ಲೇಡೀಸ್ ಕರ್ಸಿದೀವಿ. ಒಬ್ಬರೇ ಸೇರಿದ್ರೆ ಒಬ್ರು ಶೀಟ್ ಆಗ್ತದೆ. ನಮಗೆ ಇಷ್ಟ ಆಗಿದ್ದಂತಂದ್ರ ಬಾಳ ಅಂತಲ್ಲ ಬಾಳ ಆತ್ಮೀಯ. ನನ್ಗೆ ಇಷ್ಟ ಆಗಿದ್ದಂದ್ರ ಒಬ್ಬ ಸೀಮಾ ಅನ್ನೋರಿಗೆ ನಮ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಿಜಾಪುರದ ಸೀಮಾ ಅಂತ. ಆ ಹುಡುಗಿನಂತೂ ಬಾಳ ನಮ್ಮ ತಂಗಿಕಿಂತ ಹೆಚ್ಚು ನೋಡ್ಕೊಂಡಿದ್ವಿ. ಬಟ್ ಈಗ ಇಲ್ಲ, ಬೇರೆ ಕಡೆ ಹೋಗಿದ್ದಾನೆ. ಬಟ್ ಬಾಳ ಹಚ್ಕೊಂಡಿದ್ವಿ, ಎಲ್ಲಾರು ನಮ್ಮ ಟೀಮ್ ಫುಲ್ ಹಚ್ಕೊಂಡಿದ್ವಿ. ಈಗ ಅವ್ರಿಗೆ ಊಟದ ಅಥವಾ ಅದನ್ನೆಲ್ಲ ಹೆಂಗ್ ಮಾಡ್ತಾರೆ? ಊಟದ ಅನ್ನಕ್ ಏನೈತ್ರಿ, ನಾವು ಹೋಟೆಲ್ಗೆ ಹೋಗ್ತಿದ್ದೆ ನಾನೇ. ಎಲ್ಲಿಯಪ್ಪ ಕಿರಿಕಿರಿ ಯಾಕೆ ಹೋಟೆಲ್ ಹೋಗ್ತಿದ್ದೆ. ಒಂದ್ ದಿವ್ಸ ನಮ್ಮ ಟೀಮ್ನಾಗ ಇದು ಸಿದ್ದು ಬೈದ್ ಬಿಟ್ಟ. ಯಾಕೆ ಸುಮ್ಮನೆ ದಿನ 1000 ರೂಪಾಯಿ 2000 ರೂಪಾಯಿ ಊಟದ ಹಾಕೈತಿ, ಹುಚ್ಚಿಗಿಚ್ಚದಿ ಅಂತ ನಮ್ಗ ಬೈದ್ ಬಿಟ್ರಿ. ಬೈ ನಾ ಮತ್ತೇನ್ ಮಾಡೋದು, ಸುಮ್ಮನೆ ಟೈಮ್ ಆಕೈತಿ ಅಂತ. ನೀವೇನು ಮಾಡಕೋಬೇಡ, ನಾ ಹೇಳಿ ಸಂಜೆ ಹೋಗ್ಬಿಡ್ರಿ, ನಾ ಅಡಿಗೆ ಮಾಡ್ತೀನಿ ಅಂತ. ನಾ ಅಡಿಗೆ ಮಾಡ್ತಾ ಅಂದ, ಏನ್ ಮಾಡ್ತಿ ಬಿಡೋ ಮರ ನೀನು ಹೆಲ್ನಾಕೆ ಅಂದ. ಆದ್ರ ಅವ ಅಡಿಗೆ ಮಾಡಕತ್ರಿ, ಸ್ವಲ್ಪ ಉಳ್ಳಾಗಡ್ಡಿದ್ ಹೋಳ್ ಕೊಡಾಕ ಬ್ಯಾಡ, ಎಲ್ಲಾ ನಾನೇ ಮಾಡ್ಕೋತೀನಿ, ನೀವು ಯಾರ ಕೈ ಹಚ್ಬೇಡ. ಒಂದ್ 2 ತಿಂಗಳ ಆತ್ ಸರ, ಪಾಪ ಇದ್ದೆ ಇಲ್ಲ ಅನ್ಬಾರ್ದು. ಪ್ರತಿಯೊಂದು ಅಡಿಗೆ ಮನೆಯಕ್ಕಿಂತ ಹೆಚ್ಚು ರುಚಿ ಮಾಡ್ತಾನ್ರಿ. ಹೆಚ್ಚಿಗೆ ನಾವು ಇನ್ನೊಂದು ಏನ್ ಹೇಳ್ತಾನಲ್ಲ ಅದ್ ಮಸಾಲೆ ತಂದು ಕೊಡ್ಬೇಕು ನಾವು.
ತಂದು ಕೊಡ್ತೀವಿ. ಈಗ 2 ತಿಂಗಳಾಯ್ತು ಹೊರಗಿನ ಖರ್ಚೆಲ್ಲ ಅವನು ಉಳ್ಸಾಕತಾನ. ಏನೇ ಆಗಲಿ ರೊಟ್ಟಿ ಒಂದ್ ಬಿಟ್ಟು ಒಟ್ಟು ಪಲ್ಯ ಹಿಡ್ಕೊಂಡ್ ರೈಸ್ ಹಿಡ್ಕೊಂಡ್ ಚಿಕನ್ ಹಿಡ್ಕೊಂಡ್ ವೆಜ್ ನಾನ್ ವೆಜ್ ಎಲ್ಲ ತಾನೇ ಮಾಡ್ತಾನೆ, ಮಸ್ತ್ ಮಾಡ್ತಾನೆ. ಈಗ ಶುದ್ಧವ್ರಿಗೆ ಪೇಷಂಟ್ ರೀ. ಈಗ ನೀವು ಇವ್ರ ಜೋಡಿ ಬರ್ತಿದ್ದ ಹೆಂಗ್ರಿ? ಅಂದ್ರೆ ನನಗೆ ಪ್ರಕಾಶಿಂದ ಯಾವಾಗಿಂದ ದೋಸ್ತಿರಿ. ಅಂದ್ರೆ ನಮ್ಗೆ ದೊಡ್ಡವರು ಶಾಲೆಯೊಳಗಾಗ್ಲಿ ವಯಸ್ಸಿನಾಗಾಗ್ಲಿ, ಬಟ್ ನಾವು ಕೂಡಿ ಒಂದೇ ಶಾಲೆ ಕಲ್ತಿದ್ದೆವು. ಅವ್ರು ಒಂದು ಟೈಮ್ ಏನು ಮಾಡಿದ್ರು, ಎಲ್ಲ ಶುದ್ಧ ಈ ಥರ ಮಾಡೋಣ, ವಿಡಿಯೋ ಮಾಡೋಣ ಬಾ. ಒಂದು 4-5 ವರ್ಷ ನಾವು ಮಾಡಕತ್ತೀವಿ. ಅವ್ರ ಜೊತೆ ಇರ್ತೀನಿ, ಅಡ್ಡಾಡ್ತೀನಿ, ಅವ್ರು ಏನು ಹೇಳಿದ್ರು ನಾ ಕೇಳ್ತೀನಿ. ನನಗೆ ಭಾಳ ಪ್ರೀತಿ ಪ್ರಕಾಶ್ ಅಂದ್ರೆ. ಅವ್ನು ಬಿಟ್ಟಿರೋಕ್ಕಾಗಲ್ಲ. ನಾವು ಊರಾಗಿದ್ರು ಮನ್ಯಾಗಿದ್ರು ಅಮ್ಮ ಹೊಲಕ್ಕೆ ಬರ್ತೀನಿ, 3-4 ಸಲ ಹೊಲಕ್ಕೆ ಬಂದಿಕ್ಕಿ ನಾನು. ಟೈಮ್ ಪಾಸ್ ಆಗಂಗಿಲ್ಲ ನನಗೆ ಮನ್ಯಾಗ. ಈಗ ನೀವು ಅಡಿಗೆ ಮಾಡೋದು ಎಲ್ಲಿ ಕಲ್ತ್ರಿ? ಅಡಿಗೆ ಮಾಡೋದಕ್ಕೇನ್ರಿ, ನಮ್ದು ಖಾನಾವಳಿ ಇತ್ತು ಜಮಖಂಡಿ ಒಳಗೆ, ದನದ ಬಜಾರ್ ಅಂತ. ಒಂದು 3 ವರ್ಷ ನಮ್ಮ ಮಾಮಾರ ಖಾನಾವಳಿ ಹಾಕಿದ್ರು, ನಾನು ಅಲ್ಲೇ ಮೇಂಟೈನ್ ಮಾಡ್ತಿದ್ದೆ. ಅಂದ್ರೆ ಎಲ್ಲ ಮೇಂಟೈನ್ ಅಂದ್ರೆ ಸ್ವಂತಿ ತರೋದು, ಎಲ್ಲ ಬಿಲ್ ತೊಗೊಳೋದು, ಪ್ಲೇಟ್ ಹಚ್ಕೊಡೋದು ಎಲ್ಲ ನಾನೇ ಮಾಡ್ತಿದ್ದೆ. ಅಲ್ಲಿನ ಕಲ್ತಿರಿ ಅಡಿಗೆ ಮಾಡೋದು. ಅಂದ್ರೆ ಅವ್ರು ನೋಡೇ ಕಲಿತೆ ನಾನು, ಈ ಥರ ಮಾಡ್ಬೇಕು ಅಡಿಗೆ, ಹಿಂಗೆ ಮಾಡ್ತಾರ. ಒಂದು ಟೈಮ್ ಅವ್ರು ಕೈ ಕೊಡ್ತಿದ್ರು, ಅವ್ರ ಬಳಿಗೆ ನಾನೇ ಅಡಿಗೆ ಮಾಡ್ತಿದ್ದೆ. 50 ಮಂದಿ 60 ಮಂದಿ ಅಡಿಗೆ ಮಾಡ್ತಿದ್ದೆ ನಾನು. ಈಗ ನಿಮ್ಗೆ ಪ್ರಕಾಶ್ ಬಗ್ಲಿ ಅವ್ರ ಬಗ್ಗೆ, ಸುಧಾಕರ್ ಬಗ್ಗೆ ಏನು ಹೇಳಿದ್ರಿ ಅವ್ರ ಬಗ್ಗೆ ನನಗಂತೂ ಹೇಳಕ್ ಭಾಳ ಹೆಮ್ಮೆ ಐತಿ ಕರಿ ಇಲ್ಲ ನನಗೆ. ಆದ್ರೂ ಹೇಳ್ಕಿತ್ತ ದೇವ್ರಂಗ ಅನ್ಸವ್. ಅಕ್ಕನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಕ್ಕ ನನಗೆ ಬೈತಾಳ, ನನ್ನ ಮಸ್ತ್ ಅಷ್ಟು ಪ್ರೀತಿನೂ ಮಾಡ್ತಾಳ. ಅವ್ರ ಬಗ್ಗೆ ನನಗೆ. ಪ್ರಕಾಶ್ನು ಅಷ್ಟೇ, ಅವನು ಬೈತಾನ, ಸಿಟ್ಟು ಬಂದಾಗ ಬೈತಾನ. ಆಮೇಲೆ ಭಾಷಿದ್ದು ಅಂತ, ಯಾಕಂದ್ರೆ ನಾವು ಒಂಥರ ದೋಸ್ತಿ ಇದ್ದಂಗ ರೀ. ಯಾಕಂದ್ರೆ ಕಾಯಂ ನಾವು ಊರಾಗ ಇರ್ತಿದ್ದೇವಲ್ಲ, ಒಂಥರ. ಈಗ ನಿಮ್ ಟೀಮ್ ಒಳಗ ಅನಿಲ್ ಅಣ್ಣ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅನಿಲ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಅಂದ್ರೆ, ನಮ್ ಸಂಬಂಧ ಇಷ್ಟೆಲ್ಲ ಆಗಿ ಅವ್ರನ್ನು ಕರ್ಸನ್ ಗೊತ್ತಿಲ್ಲ. ಹೌದ್ರಾ, ಯಾವ್ದು ತೀರಾ ಬಾರಿ ಆಗ್ತದಲ್ರಿ. ಅನಿಲ್ ಅಣ್ಣಾಗ ಒಂದು ಕ್ವೆಶನ್, ಪ್ರಕಾಶ್ ಬಗ್ಲಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಪ್ರಕಾಶ್ ಬಗ್ಲಿ ಅವ್ರು ಸಿಕ್ಕಿದ್ದ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ತೀನಿ, ಅನ್ಕೋತೀನಿ ರೀ. ಮೊದಲ ಇವ್ರಿಗೆ ಅಭಿಮಾನಿ ಆಗಿದ್ದಾರೆ ನಾ. ಇವರು ಜಾನಪದ ಆಡ್ತಿದ್ರಲ್ಲ, ಅವಾಗ ನಮ್ಮ ಊರಾಗಿದ್ದಾಗ ಅಭಿಮಾನಿ ಇವ್ರಿಗೆ ಒಂದ್ಸಲ ಫೋನ್ ಹಚ್ಚಿದೆ, ಚಂದ ಆಡ್ತೀರಿ ಸರ್, ಮಸ್ತ್ ಆಡ್ತೀರಿ ಅಂತೇಳಿ. ಹಂಗೆ ನಮಗೂ ಆಡೋದು, ಅವಾಗ ನಾ ಏನೋ ಆಡ್ತಿದ್ರಿ, ಜಸ್ಟ್ ಆಡಬೇಕಂತ ಆಸೆ ರೀ ನಮಗೆ. ಅವಾಗ ಇವ್ರು ಫೇಸ್ಬುಕ್ದಾಗ ಇದು ಪರಿಚಯ ಅದಾರ ನಮ್ಗೆ. ಇವ್ರು ಸೀರೆ ಕೊಡ್ಸಿನ ಚೈನಾ ಕೊಡ್ಸಿನ ಆಡ್ಬತ್ತು. ಅವಾಗ ಫೋನ್ ಹಚ್ಚಿ ಫೇಸ್ಬುಕ್ ಒಳಗೆ ಇವ್ರಿಗೆ ಕಮೆಂಟ್ ಹಾಕ್ತಿದ್ದೆ. ಹಂಗೆ ಪರಿಚಯ ಆದಾಗ ಪರಿಚಯ ಆದೀವ್ರಿ. ಸುಮಾರು ಒಂದು 7-8 ವರ್ಷ ಆಗಿರ್ಬೇಕು ರೀ ಪರಿಚಯ ಆಗಿ. ಅವತ್ತಿನ ಹಿಡಿದು ಇವತ್ತಿನ ತಕ್ಕ ಅದೀವ್ರಿ. ಒಂಥರ ಸಿಕ್ಕಿದ ಒಂದು ದೊಡ್ಡ ಪುಣ್ಯ ಅನ್ಸ್ಬಿಟ್ಟು. ನಿಮ್ ಪರ್ಸುಕೂಲೂರ್ ಅಂದ್ರೆ ಯಾವ ಸಾಂಗ್ ನೆನಪಿ ಬರುತ್ತೆ? ಅವ್ರ ಸಾಂಗ್ ತುಂಬಾ ನೆನಪಾಗ್ತದೆ. ಬಟ್ ಇವಾಗ ನೆನಪಾಗಿದೆ ಅಂತಂದ್ರೆ, ನಡುವೂರಾಗ ಕಡೆದರ ಕಡಿಲಿ ತರತೀನಿ ಬಿಡುದಿಲ್ಲ, ನಿಮ್ಮಪ್ಪ ಡಾನೆಲ್ಲ ಯಾರ ಅಂಜಿಕೆ ನನಗಿಲ್ಲ. ಈ ಸಾಂಗ್ ಅಂತ ತುಂಬಾ ಇಷ್ಟ ಆಗುತ್ತೆ. ಮಾಳುವನ ಅಂತ ನೆನಪಾದ್ರೆ ಯಾವ್ದು? ತಿಂಡಿ ಬೆಳೆಸೋ ಮಕ್ಕಳೆಲ್ಲ ಹಚ್ಚರಿ ತಾಕತ್ತ, ತಿಂಡಿ ಬೆಳೆಸೋ ಮಕ್ಕಳೆಲ್ಲ ಹಚ್ಚರಿ ತಾಕತ್ತ, ನನ್ನ ಮುಂದೆ ಆ ಸಾಂಗ್ ನೆನಪಾಗುತ್ತೆ. ನಮ್ ಬೊಂಬಾಟ ಬಸವಣ್ಣನ ಬಗ್ಗೆ ಯಾವ ಸಾಂಗ್ ಇಷ್ಟ? ಸಾಂಗ್ ತುಂಬಾ ಇದಾವೆ. ಬ್ಯಾಡ್ ಅಂತ ಬಿಟ್ಟಿನಿ ಸುಮ್ಮನ, ಮದುವೆ ಅಂದರೆ ದಾಗ ಬಂದು ಮಾಡಲಿಲ್ಲ ಅವಮಾನ. ಬಾಳುವನ ಬೆಳಗುತ್ತೀವಿ ಯಾವ ಸಾಂಗ್ ಇಷ್ಟ? ಒಂದ್ ಸಾಂಗ್ ಅಂತ ಫುಲ್ ಹೈಲೈಟ್ ಆಗಿತ್ತು. ಕುಣಿತಾಳೋ ಕುಣಿತಾಳೋ ನೆಲಕಾಕ ಹಚ್ಚಿದ ಕುಣಿತಾಳೋ. ಈಗ ನಿಮ್ ಫೇವ್ರೆಟ್ ಸಿಂಗರ್ ಪ್ರಕಾಶ್ ಬಗ್ಲಿ ಅವ್ರದ್ದು ಯಾವ ಸಾಂಗ್ ಇಷ್ಟ? ಅವ್ರ ಸಾಂಗ್ ಅಂದ್ರೆ ಒಂದೇ ಒಂದು, ತುಂಬಾ ಇದ್ದಾವೆ. ಬಟ್ ಒಂದ್ ಸಾಂಗ್ ತುಂಬಾ ಇಷ್ಟ. 108 ಹುಡುಗಿಯರ ಕಣ್ಣ ಮುಂದಿದ್ದರು ಒಟ್ಟ ಬ್ಯಾಡ ನನಗ, 3 ವರ್ಷದಿಂದ ಜಾರಿ ಬಿದ್ದೆನು ಆಕೆಯ ಪ್ರೀತಿಯಾಗ. ಆ ಸಾಂಗ್ ಅದಂತೂ ತುಂಬಾ ಇಷ್ಟ. ಈಗ ಅನಿಲ್ ಅವ್ರಿಗೆ ಕ್ವೆಶನ್, ನಿಮ್ಗ ಸುಧಾಕರ್ ಮತ್ತ ಪ್ರಕಾಶ್ ಅವರ ಸರ್ಪ್ರೈಸ್ ಕೊಟ್ಟಿದ್ದು ಏನಾದ್ರು ಐತನ್ರಿ? ಸರ್ಪ್ರೈಸ್ ಅಂದ್ರೆ, ನನಗೊಂದು ಮೊದಲ ಗಾಡಿ ಇದ್ದಿದ್ದಲ್ರಿ ನಮ್ಮಲ್ಲಿ. ಮೊದಲು ಹಿಂಗ ಊರದಿಂದ ಸ್ಟುಡಿಯೋಗೆ ಬರ್ದಾದ್ರು ಮಂದಿ ಗಾಡಿ ಮ್ಯಾಗ ಬರ್ತಿದ್ದೆ, ಆಟೋಕೋದು ಬರ್ತಿದ್ದೆ. ಆಮ್ಯಾಗ ಗಾಡಿ ತಗೋಬೇಕತ್ತ ಇವ್ರಿಗೆ ಹೇಳಿದೆ, ಒಂದು ಗಾಡಿ ತಗೋಬೇಕತ್ತ ಸೆಕೆಂಡ್ ಹ್ಯಾಂಡ್, ಮತ್ತೆ ಎಲ್ಲರ ಹೋಗಿ ತೊಗೊಂಬರೋನು ಬಾತ. ಸೆಕೆಂಡ್ ಹ್ಯಾಂಡ್ ಹಾಕಿ ತಗೋತಿ, ಹೊಸದ ತೊಗೊಳಕತ್ತಿ ತಡಿಯತ್ತಂದ್ರಿ ಇವ್ರು. ಅದು ಹಂಗೆ ಸ್ವಲ್ಪ ದಿನ ಆದ್ಮ್ಯಾಗ ನನ್ನ ಬಳಿ ಒಂದಿಷ್ಟು ರೊಕ್ಕ ಅದಾವನ, ಕಟ್ಟಿ ಲೋನ್ ಮಾಡಿಸ್ಕೊಡು, ಲೋನ್ ತುಂಬ್ಕೊತ ಹೊಕ್ಕಿನ ತಿಂಗಂದೆ ನಾ. ಹೌದಾ ಆತಂದ್ರ ಅವ್ರು ಹಿಂದಾಗಡೆ ನನಗೆ ಗೊತ್ತಿಲ್ಲಾರ್ದಂಗೆ ಬಿಜಾಪುರ ಶೋರೂಮ್ದಾಗ ಗಾಡಿ ಬುಕ್ ಮಾಡಿದ್ರು, ಸ್ಪ್ಲೆಂಡರ್ ಪ್ಲಸ್ ಅಂತೇಳಿ. ಆಮ್ಯಾಗ ಒಂದಿನ ಶೋರೂಮ್ಗೆ ಹೋಗಿ ನಡಿ ಅಂತಂದ್ರೆ ನೋಡತ್ಲಮ್ಮ. ಅಲ್ಲಿ ಹೋದ್ಮ್ಯಾಗ ಗೊತ್ತಾಯ್ತು ನನಗೆ ಗಾಡಿ ಬುಕ್ ಮಾಡಿದ್ದೆ. ಅದ ಒಂದು ದೊಡ್ಡ ಸರ್ಪ್ರೈಸ್ ನನಗೆ. ಗಾಡಿ ಕೊಡಿಸ್ಬಿಟ್ರು. ಅದಾದ್ಮ್ಯಾಗ ಒಂದಿನ ಮೊಬೈಲ್ ನಮ್ದು ಹಳಿದಿತ್ತು ಭಾಳ, ಮೊಬೈಲ್ ತೊಗೋಬೇಕು ಅಂದಾಗ
ತಗೊಳಕತ್ತಿ ನಡಿ ಅಂತಂದ್ರೆ ಅವಾಗ OnePlus ಮೊಬೈಲ್ ಸ್ವಲ್ಪ ಡಿಮ್ಯಾಂಡ್ ಇದ್ದನು. OnePlus ತಗೋಬೇಕಂತ ಮಾಡಿದ್ನಿ ಅಂತ ನಾ ಅಂದೆ. ಆಯ್ತು ತಗೊಳಕತ್ತಿ ನಡಿ ಅನ್ನ ಅಷ್ಟ ನಾ ಒಂದು 23,000 ತಗೋಬೇಕಂತ ನಾ ಮಾಡಿದ್ದೆ. ಹಿಂದಾಗಡೆ ಇಲ್ಲ ಇದು 33,000 OnePlus ನಾಡ್ ಮೊಬೈಲ್ ಬಂದಿತ್ತು. ಇದನ್ನ ತಗೋಣಿ ಅಂತ ಅದಕ್ಕೆ ಒಟ್ಟು ರೊಕ್ಕ ಅವರೇ ಕಟ್ಟಿ ಮೊಬೈಲ್ ಒಂದು ಕೊಡಿಸ್ಕೊಟ್ರಿ. ಇವಾಗ ದೊಡ್ಡ ಸ್ವಲ್ಪ ಈಗ ಈ ಟೀಮ್ದವ್ರ ಬಿಟ್ರೆ ನಿಮ್ಗೆ ಬೇರೆ ಟೀಮ್ ಅಂದ್ರೆ ಯಾವ ಇಷ್ಟ? ಬೇರೆ ಟೀಮ್ನ ಎಲ್ಲಿ ಯಾರ ಬಳಿ ಹೋಗಿಲ್ರಿ ಇದನ್ನ ಬಿಟ್ರೆ. ಅಂದ್ರೆ ಈ ಟೀಮ್ ಬಿಟ್ಟು ಬೇರೆ ಟೀಮ್ಗೆ ಆಫರ್ ಬಂದ್ರೆ ಹೋಗ್ತೇನ್ರಿ? ಸಾಧ್ಯ ಇಲ್ರಿ. ಈಗ ಸುಧಾಕರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸುಧಾಕರ್ ನಮಗೊಂಥರ ನಮ್ಮ ಅವು ಇದ್ದಂಗ್ರಿ. ಸುಳ್ಯಾಕ ನಮ್ಮ ಅಕ್ಕನಕ್ಕಿಂತ ಹೆಚ್ಚ ಅವ್ರಿಗೆ ಹೇಳಕ್ ನಮಗೆ ಭಾಳ ಅವ್ರಿಗೆ ಇದು ಚಲೋ. ಅಕ್ಕ, ನೀವು ಅನಿಲನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅನಿಲಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಎರಡನೇ ತಂದೆ ಇದ್ದಂಗೆ. ಅವ್ರದ್ದು ಒಳ್ಳೆ ಕೆಲಸ ಆಯ್ತು, ಒಳ್ಳೆ ಗುಣ ಯಾವ? ಒಳ್ಳೆ ಕೆಲಸ ಅಂತಂದ್ರೆ ಯಾವ ನನ್ ಕಾಳಜಿ ಬಾಳ್ ಮಾಡ್ತಾನೆ. ನನ್ ಕಾಳಜಿ ಬಾಳ್ ಮಾಡ್ತಾನೆ. ವಾಪಸ್ ನಾನು ತಿಂತೀನೋ ಉಣ್ತೀನೋ ಇಲ್ವೋ, ವಾಪಸ್ ನಾನು ಬೆಂಗಳೂರಿಂದ ಬರ್ಬೇಕಂತ 5 ಗಂಟೆಗೆ ಎದ್ದು ನಾನ್ ಫೋನ್ ಮಾಡ್ಲಿಕ್ಕೆ ಅಕ್ಕ ಇನ್ನು ಎಲ್ಲಿದ್ಯಾ ಏನು ಅದ್ರ ನನ್ಗೆ ಯಾವಾಗ ನನ್ನ ಬಾಳ್ ಕಾಳಜಿ ಮಾಡ್ತಾನೆ. ನಾನ್ ಒಂದ್ ಮಗಳ ತರ ಕಾಳಜಿ ಮಾಡ್ತಾನೆ. ಪ್ರಕಾಶ್ ಅವ್ರ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮೂರಿಗೆ ರೋಡ್ ಮಾಡಿಸ್ಕೊಟ್ಟ ವ್ಯವಸ್ಥೆ ಮಾಡ್ರಿ. ಏನಿಲ್ರಿ, ಜೋಡ್ ಇರ್ತಾರಲ್ರಿ, ಅದು ಒಂದ್ ದೊಡ್ಡ ಖುಷಿ, ಒಂದ್ ಶಕ್ತಿ ಇದ್ದಂಗ್ರಿ. ಇವನ್ನ ಶೂಟಿಂಗ್ ಮಾಡ್ತೀವಿ, ಉಳ್ಕಿಂದ ಎಡಿಟಿಂಗ್ ಮಾಡಕ್ ಬಿಜಾಪುರ ಬರ್ಬೇಕಾಯ್ತು. ಬಿಜಾಪುರ ಸ್ಟುಡಿಯೋ ಐತಿ ನಮ್ದು. ಸ್ಟುಡಿಯೋ ಐತಿ. ಅನಿಲ ಹಿಂಗ್ ಬಾರ ಅಂದ್ರ 6 ತಾಸು ಹತ್ರ ಬರ್ತಾನ್ರಿ. ಈಗ ಕಲಾವಿದ್ರು ಬಂದಿರ್ತಾರ, ಕಳ್ಸುದು ಬಿಟ್ಟು ಬರ್ದೆಲ್ಲ ಇವ್ ಜವಾಬ್ದಾರಿ. ಮತ್ ಇನ್ನೊಂದು ಶೂಟಿಂಗ್ ನಡೀತಂದ್ರ ನನಗಿಂತ ಹೆಚ್ಚು ಮಂದಿ ಇವನಾಗ ಹೇಳ್ತಾರಿ, ಅನಿಲ್ ಇಲ್ಲ ಅನಿಲ್ ಇಲ್ಲ ಅದಾನ ಬರ್ರಿ ಒಬ್ಬರ ಸ್ಟುಡಿಯೋ ಬರ್ರಿ ಅಂತೇನ್ರಿ. ಅಷ್ಟ ನನಗಿಂತ ಹೆಚ್ಚು ಬೇಕಾಗೇನ್ರಿ ಮಂದಿ. ಅದೊಂದು ಖುಷಿ ರೀ. ಮತ್ತ ಗುಣ ಮಾತ್ರ ಅವ್ರು ಮುಂದ ತರಬಾರ್ದು. ನನ್ನ ಹಿಂದಾದ್ರೂ ಮಂದಿ ಮಾತಾಡ್ತಾರಿ, ಅನಿಲ್ ಬಾರಿ ಮನುಷ್ಯ ಅಂತೇಳಿ. ನಮ್ಮೂರು ಇಷ್ಟೋ ಜನ ಇವ ಅನಿಲ್ ನಮ್ಮೂರನ್ನು ತಿಳ್ಕೊಂಡಾರ, ನಮ್ ತಮ್ಮನ ತಿಳ್ಕೊಂಡಾರ. ಆದ್ರ ಇವ್ರ ಊರ ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲೂಕ, ಬಬಲೇಶ್ವರ ತಾಲೂಕಲ ಕಣ್ಮುಚ್ಚನಾಳ ತಂದೂರಿ. ಕಣ್ಮುಚ್ಚನಾಳ ಅನಾಚಕವಾಗಿ ಸಿಕ್ಕಂತವ್ರಿ. ಅನಾಚಕವಾಗಿ ಸಿಕ್ಕಂತ ಒಂಥರ ಸಮುದ್ರದ ಮುತ್ತು ಸಿಕ್ಕೈತಿರ್ತಾರಲ್ಲ, ಹಂಗ ಸಿಕ್ಕಂಗ್ರಿ. ಚಲೋ ಗುಣ, ಚಲೋ ಮನಸ್ಸು, ಬಾರಿ ತಮ್ಮ ಇದ್ದಂಗ ಇದ್ರಿ. ಅಣ್ಣ ತಮ್ಮ ಇದ್ದಂಗ. ಒಂದ್ ಸ್ವಲ್ಪ ಏನ್ರ ಅಂದ್ರ ಅಳ್ತಾನ್ರಿ, ಹಿಂಗ ಅಂದ್ ನನಗ ನಮ್ ಮುಂದ್ ಅಳಲ್ರಿ, ದೂರ ಹೇಳ್ತಾನ. ಇವನ್ ಮನಸ್ಸು ನಾವ್ ಬಾ ಅರ್ಥ ಮಾಡ್ಕೊಂಡೇವ್ರಿ. ಹೇಳ್ಬೇಕಂದ್ರ ಬಾ ಆರ್ಕೆಸ್ಟ್ರಾ ಫೀಲ್ಡ್ ಒಳಗ ಒಂದ್ 7 ವರ್ಷ ಆತಂದಲ್ಲಿ ಭೇಟಿಯಾಗಿ ಒಂದ್ 4-5 ವರ್ಷ ನಮ್ ಜೊತೆ ಆರ್ಕೆಸ್ಟ್ರಾ ಮಾಡ್ಯಾನ. ಆರ್ಕೆಸ್ಟ್ರಾ ಒಳಗ ₹1 ಹಿಡಿಲಿಲ್ರಿ. ₹1 ಅವಂದೇ ಆದಂತ ಸಪ್ರೇಟ್ ಪೇಮೆಂಟ್ ಕೊಡ್ತಿದ್ರ ಕರೆ ಅವ್ರು. ₹1 ಇಡ್ಲಿ, ನಂಗೆ ಹಾಕ್ಬೇಕು ಮರ, ನಂಗೆ ಹಾಕ್ಬೇಕು, ನೀ ನಂಗೆ ಹಾಕ್ಬೇಕೈತಿ ಅಂತ ಮನುಷ್ಯ. ರೊಕ್ಕಕ್ಕೆ ಯಾವತ್ತೂ ಆಸೆ ಪಡ್ಲಿಲ್ಲ, ರೊಕ್ಕದ ಮಾರಿ ನೋಡಿಲ್ಲ. ಇನ್ನ ತಕ್ಕ ರೊಕ್ಕದ ಮಾರಿ ನೋಡಿ ನಾವೇನ್ ಕದ್ದ ಮುಚ್ಚಿ ಕೊಡ್ತೇವೆ ಅದ ಕರೆ. ₹1 ರೊಕ್ಕದ ಮಾರಿ ನೋಡಿಲ್ರಿ, ರೊಕ್ಕಕ್ಕೆ ಆಸೆ ಪಡೋನು ಅಲ್ಲ. ಈಗ ಅವರು ಸಿಂಗರ್ ಹೌದಿಲ್ರಿ? ಹೌದ್ರಿ. ನೀವೆಷ್ಟು ಹಾಡು ಹಾಡ್ರಿ ಟೋಟಲ್? ಜಾನಪದ ಒಂದ್ 4-5 ಅಷ್ಟೇ ಆಡಿವ್ರಿ. ಅದು ಇವ್ರು ಬಡದ್ ಕೊಟ್ಟಿದ್ರಿ. ಅದಂದ್ರೆ ಆರ್ಕೆಸ್ಟ್ರಾದಾಗ ಆಡ್ತಿದ್ವಿ ಬಾಳ. ಜಾನಪದ ಬಾಳ ಆಡಿಲ್ಲ. ಇವ್ರು 4-5 ಹಾಡ ಬಡದ್ ಕೊಟ್ಟಿದ್ರು, ಅವೇ ಆಡಿದ್ವಿ. ಅದ್ಮೇಲೆ ಆರ್ಕೆಸ್ಟ್ರಾನೇ ಆಡ್ತಿದ್ವಿ ಜಾಸ್ತಿ. ಇನ್ನೊಂದ್ರಿ, ಹಾಡಿನಕ್ಕಿಂತ ರಂಗಭೂಮಿಗಳು ಬಾಳ ಹುಚ್ಚಿ. ಅಲ್ಲಿ ಅಭಿನಯ ಮಾಡ್ಬೇಕು ಅನ್ನೋದು. ಇವಂಗ ಸದ್ಯದಾಗ ರೇವಣ್ಣ ಕನ್ಕಿಕೋಡಿ ಸರ್ ಅಂತದಾರಲ್ರಿ, ಅವರು ಮತ್ತೆ ವಿಠಲ್ ಚಿಕ್ಕನಗುಂಡಿ ಅವ್ರು ಅದಾರ, ಅವರು ಮತ್ತ ಕಾಕಂಡ್ಕಿ ಶ್ರೀಕಾಂತ್ ಅದಾರ, ಅವ್ರೆಲ್ಲಾರ ಜೊತೆ ಈ ಸದ್ಯದಾಗ ಇದೇ ವರ್ಷದಾಗ ಒಂದ್ 50-60 ನಾಟಕ ಮಾಡಿ ಬಂದಾನ್ರಿ. ಹಳ್ಳಿ ಒಳಗ ಜಾತ್ರೆ ಒಳಗ ಇರ್ತಲ್ಲ ನಾಟಕ ಮಾಡಿ ಬಂದಾನ್ರಿ. ಚಲೋ ಹೆಸರು ಕೂಡ ಬಂದಾನ, ಹೀರೋ ಪಾತ್ರ ಮಾಡ್ತಾನ್ರಿ. ಆದ್ರ ಅಷ್ಟ ಕಂಪ್ನಿ ನಾಟಕ ಮಾಡ್ತಾನ್ರಿ, ಚಂದ ಮಾಡ್ತಾನ್ರಿ. ನೀವ್ ಇಬ್ರು ಕೂಡಿ ನಾಟಕ ಮಾಡಿರಂತ ಯಾವ್ದನ್ರಿ? ಅದಾವ್ರಿ ಕರಿ. ಅದ್ ನಾಟಕ ತಾಂಡ್ಗತ್ತಿಲ್ರಿ. ಅವ್ರು ತಾಲೀಮ್ ಮಾಡುವಾಗ ನಕ್ಕೋರು ಒಟ್ಟ ಮಾಡೇಲ್ರಿ, ಜೋಡ ನಗಸ್ತಾನ್ರಿ ಬರೀ. ಮಾಡಿವ್ರಿ, ನಾಟಕ ಮಾಡಿವ್ರಿ. 2018ರಾಗ ಇಲ್ಲಿ ಕೋಲಾರ ಹತ್ರ ತೆಲಿಗೆ ಐತ್ರಿ. ಇವ್ರು ಆಶ್ ಪಾತ್ರ ಮಾಡಿದ್ದ, ಅವಾಗ ನಾ ಹೀರೋ ಪಾತ್ರ ಮಾಡಿದ್ದೆ. ನನಗ ಇವ್ರಿಗೆ ಸಂಬಂಧ ಇರ್ತಲ್ರಿ. ಸಂಬಂಧ ಇರ್ತಾರ ಟೇಜ್ ಮೇಲೆ ನಗದ್ ಹಾಕಲ್ರಿ ಅದಕ್ಕೆ. ಇನ್ನೊಂದ್ ಏನಂತಂದ್ರೆ ಏನ್ರ ಅಂದ್ರೆ ಸಾಕು, ಯಾರ ಸ್ವಲ್ಪ ಕಾಜಿ ಮಾಡ್ಲಿಕ್ಕಂತ ನಮ್ಮ ಮಣ್ಣನೇ ಅಲ್ಲ ಅಂದಾಗ ರಾತ್ರಿ ಒಂದು ಏನ್ ತತ್ಕೊಂಡ್ ಕುಂದ್ರವ, ನೀ ಹಿಂಗಂದೆಲಕ್ಕ ನನಗ ಹಿಂಗಂದೆಲಕ್ಕ ಆಯ್ತು ತಗೋಕ್ಕ ನಿಮ್ ತಮ್ಮಲ್ಲೆಲ್ಲ ನಿನಗೆ ಅಂತೇಳಿ ಮಾತತಿ ರಮ್ಸಾಕ್ ಎಷ್ಟು ಇದು ಮಾಡೋಣ. ಇಲ್ಲ ನೀನೇ ನನ್ನ ತಮ್ಮ, ನೀನೇ ನಮ್ಮಣ್ಣ. ಅವಾಗ ಸಂಭಾಳಿಸಿ ಮತ್ತೆ 1 ಪ್ಲೇಟ್ ಪಾನಿಪುರಿ ಕುಡಿಸ್ಬೇಕು. ಅವಾಗ ಸಂಭಾಳಿಸಿದ್ದ. ಈಗ ನೀವು ಎಲ್ಲಾರು ಒಂದ್ ಟೈಮ್ದಾಗ ಈಗ ಮೊದಲಿದ್ದಂಗ ಅಂದ್ರೆ ಈಗ ನಿಮ್ ಹೆಸರಾತು ದುಡ್ಡ ಎಲ್ಲಾ ಕಸ್ಕೊಂಡ್ರ ನೀವು ಹೊಳಿ ಜರ್ನಿ ಹೆಂಗ್ ಸ್ಟಾರ್ಟ್ ಮಾಡ್ತೀರಿ? ಆರಾಮ್ ನಕ್ಕೋತ ಚಲೋ ಮಾಡ್ತೀರಿ. ಈಗಾದ್ರೂ ಹತ್ತೀವ್ರಿ. ಮ್ಯಾನೆ ಯೂಟ್ಯೂಬ್ ಬರೀ ಮಾಡಿ ಜನ ಆಪ್ ಆಗೈತಿ.
ಆಯ್ತ್ ನಡಿ ಇಟ್ಟಂಗಿ ಬಿಟ್ಟು ಹೋಗ್ ನಡ್ರಿ ರತ್ನಾಗಿರಿ ಬಿಡ್ಯಾಕ ಹೋಗ್ ನಡ್ಸದ ಅದನ್ನ ನಕ್ಕೋತದ ಮಾತಾಡೇವ್ರಿ. ಯಾವ್ದೇ ಕೆಲ್ಸ ಸಿಗಲ್ರಿ, ಈಗ ಯೂಟ್ಯೂಬ್ ದಾಗ ಮಾಡ್ತೇವಿ ಇಲ್ಲಿ ಪೇಮೆಂಟ್ ಬರ್ತದ, ಉಳ್ಕಿದಿಂದಾಗ ಯಾವ್ದೇ ಇರ್ಲಿ ನಕ್ಕೋತನ ಕೆಲಸ ಮಾಡ್ತೇವ್ರಿ. ಯಾಕಂದ್ರ ನಮ್ಗ ಅನುಭವ ಬಾಳ ಆಗೈತ್ರಿ. ಯಾಕಂದ್ರ ಇವನು ಅನುಭವ ಬಾಳ ಆಗೇನ್ರಿ, ನಮಗೂ ಅನುಭವ ಆಗೈತಿ. ಅದ ಅನುಭವದಿಂದ ಹೊಂದಾಣಿಕೆ ಐತ್ರಿ. ಅದಕ್ಕೆ ಈ ಕೆಲ್ಸ ಹೋಯ್ತಂದ್ರ ಬ್ಯಾರೆ ಕೆಲ್ಸ ನಕ್ಕೋತನ ಮಾಡ್ತೇವ್ರಿ. ಈಗ ನೀವು ಯಾರ ತರ ಆಗ್ಬೇಕಂತ ಹೇಳಿ ಇಷ್ಟಪಡ್ತೀರಿ? ಯಾರ ತರ ಅನ್ನಕೇನಿಲ್ರಿ, ನಮ್ಮ ಅಪ್ಪಗಳಿಗೆ ಕಷ್ಟ ಕಾಲದಾಗ, ನಮ್ಮ ಅವ್ವ ಅಪ್ಪ ಕಷ್ಟ ಕಾಲದಾಗ ಅವ್ರ ಹೈರಾಣ ಆಗ್ಬಾರ್ದು ಒಂದೇ ಒಂದು. ಯಾಕಂದ್ರ ಅವ್ರ ಒಳ್ಳೆ ಮಗ ಆಗಕ್ಕೆ ಇಷ್ಟಪಡ್ತೀವ್ರಿ. ಯಾಕಂದ್ರ ಈಗ ನಮ್ಮ ಅಪ್ಪ ಇನ್ನ ತಕ ಮುಂಜೆ 6ಕ್ಕೆ ಎದ್ರ ರಾತ್ರಿ 7-8 ತಕ ಹೊಲ್ದಾಗ ದುಡಿತೇನ್ರಿ. ಆ ಕೆಲಸ ನಮ್ಗೆ ನಿಗಲ್ರಿ. ನಮ್ಮ ಅಪ್ಪ ಒಂದ್ ಗೊಬ್ಬರ ಚೀಲ ಹೊರಬೇಕಂದ್ರ ನಮ್ಗ ಆಗಲ್ಲ, ನಮ್ಮ ಅಪ್ಪರ ಹೊತ್ಕೊಂಡ್ ಹೋಗ್ತಾರ. ರಾಶಿ ಆಯ್ತಂದ್ರ ಹೊಲ್ದಾಗ ಅವ್ರಿಗೆ ನಮ್ ಹೊತ್ಕೊಳಗ ಅವ್ರ ಹೊತ್ಕೋತಾರ. ಇಷ್ಟೆಲ್ಲಾ ವಯಸ್ಸಿಗೆ ಬಂದ್ರು ನಮ್ಮ ಅಪ್ಪರಿನ ಹಿಂಗ್ ದುಡ್ಯಾಕತ್ತಾರಲ್ಲ, ಇವ್ರ ಕಾಲಕ್ಕೆ ನಾವ್ ಹೆಂಗಿರ್ತೇವಿ. ಆದ್ರ ಈ ದುಡ್ಯಾಕತ್ತಾರ, ಮುಂದ್ ಅವ್ರಿಗೆ ಒಂದ್ ಹನಿ ಕಣ್ಣೀರ್ ಹಾಕಿಸ್ಬಾರ್ದು, ಒಟ್ಟ ಚಂದ ನೋಡ್ಕೊಂಡ್ರ ಸಾಕತ್ತೆ. ಅವ್ವ ಅಪ್ಪ ಒಳ್ಳೆ ಮಕ್ಳಾಗ್ಬೇಕು ಅನ್ನೋ ಆಶೆ ಅಷ್ಟೇ. ಒಟ್ನಲ್ಲಿ ನಮ್ಮಿಂದ ನಮ್ಮ ಮಂತನಕ್ಕೆ ಏನು ಧಕ್ಕೆ ಆಗ್ಬಾರ್ದು. ಅವು ಪಾಪ ತುಂಬಾ ದಿನದಿಂದ ಅವ್ರು ಕಷ್ಟಪಟ್ಕೊಂಡು ಒಂದ್ ಮನಿ ನಡ್ಸ್ಕೊಂಡ್ ಹೋಗ್ತಿರ್ತಾರ. ಏನೋ ನಾವ್ ಈಗ ಬೆಳೆದ ನಮ್ಮಿಂದ ಒಂದು ಹೆಸರು ಅವ್ರದ್ದು ಕೆಡಬಾರ್ದಲ್ಲ ಅನ್ನೋದೊಂದು ನಾವ್ ಬಾಳ ಜೋಪಾನಿಂದ ತಗೊಂಡ್ ಹೋಗ್ಬೇಕು. ಬಾಳ ಈಗ ಹೊಸ ಯೂಟ್ಯೂಬರ್ಸ್ ಇರ್ತಾರ್ರಿ, ಈಗ ಅರ್ಧಕ್ಕ ಬಿಟ್ಟು ಹೋಗ್ತಾರ, ಯೂಸ್ ಬರ್ಬೇಕ, ಲೈಕ್ ಬರಲ್ಲ. ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಿ? ಎಷ್ಟೋ ಜನ ನಾವು ಫೋನ್ ಮಾಡ್ಯಾರಿ, ನಿಮ್ಮ ವಿಡಿಯೋ ಓಡ್ತಾವ ನಮ್ಮ ಯಾಕೆ ಓಡಲ್ಲ ಅಂತೇಳಿ. ನಾವು ಸ್ಟಾರ್ಟಿಂಗ್ ಇಂದ ನಮ್ಮ ಓಡಿಲ್ಲ, ನಾವ್ ಯಾರಿಗೂ ಫೋನ್ ಹಚ್ಚಲಿಲ್ರಿ. ಶ್ರಮ ಬೇಕ್ರಿ ಮನುಷ್ಯ ಮಾಡಲ್ಲ, ಶ್ರಮ ಬಿಡ್ಬೇಕು, ಅದ್ರ ಮ್ಯಾಗ ಭಕ್ತಿ ಇರ್ಬೇಕ್ರಿ. ಸುಮ್ನೆ ರಾಕ್ ಬರ್ತೈತೆ ಅನ್ಬೇಕ್ ಮಾಡೋದಲ್ರಿ. ಈಗ ನಾವು MRS ಯೂಟ್ಯೂಬ್ ಚಾನಲ್ ನಿಮ್ದು ನೋಡ್ತೀವಲ್ಲ, ನಿಮ್ದು ಎಷ್ಟು ಶ್ರಮ ಆಯ್ತಂದ್ರ ನಮ್ದೇನೋ ಅಲ್ಲ ಅದ್ರ ಮುಂದೆ. ಯಾಕಂದ್ರೆ ನೀವು ಆಕ್ಟಿಂಗ್ ಮಾಡೋರಲ್ಲ, ಬರೇ ಕ್ಯಾಮ್ರಾ ಹಿಡಿತೀರಿ, ಅದು ಎಡಿಟಿಂಗ್ ಮಾಡ್ತೀರಿ. ಅದ್ರ ಎಷ್ಟು ಎಡಿಟಿಂಗ್ ಮಾಡ್ತಿರೋ, ಅದು ಎಷ್ಟು ಕ್ಯಾಮ್ರಾ ಹಿಡಿತಿರೋ, ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ಹೊಸ ಕಲಾವಿದ್ರು ತಂದು ಪರಿಚಯ ಮಾಡಿ ಕೊಟ್ಟು ಅದನ್ನೆಲ್ಲ ಪಬ್ಲಿಸಿಟಿ ಮಾಡಿ ಅದರಿಂದ ಸ್ವಲ್ಪ ನೀವು ದುಡಿತೀರಿ, ಹೌದಲ್ಲ. ಅದಕ್ಕೆ ಎಷ್ಟು ಹೈರಾಣ ಆಗಿರೋದು ಯಾರಿಗೂ ಗೊತ್ತಿಲ್ಲ. ಬರೀ ಒಂದ್ 5 ನಿಮಿಷ 10 ನಿಮಿಷ ವಿಡಿಯೋ ನೋಡ್ತಾರ, ಫಾಲೋ ಮಾಡ್ತಾರ. ಅದರಿಂದ ಹೈರಾಣ ಭಾಳ ಐತಿ ನಿಮ್ದು. ಹಂಗ ಸ್ವಲ್ಪ ಹೈರಾಣ ಆಗ್ಬೇಕ್ರಿ. ನಾವಾದ್ರೂ ಸಾಕಷ್ಟು ಹೈರಾಣ ಹಾಕಿವಿ, 1 ಅಲ್ಲ 2 ತಿಂಗಳಲ್ಲ, ವರ್ಷ ಹೈರಾಣ ಆಗ್ರಿ. ಮುಂದ್ ಫಲ ಸಿಗ್ತದ. ಭೂಮಿಗೆ ಬಿದ್ದ ಬೀಜ ನಾವು ಪಟ್ಟ ಶ್ರಮ ಯಾವತ್ತೂ ಖುಷಿ ಆಗುದಿಲ್ರ. ಇವತ್ತೆಲ್ಲ ಕೊಡ್ತಾವು, ಹಿಂಗ 1-2 ತಿಂಗಳಿದ್ದು ಎದ್ದು ಹೋಗುದಲ್ರಿ. ಹಿಂಗಾಗಿ ಈಗ್ರಿ ನಮ್ಮ ಸ್ಟುಡಿಯೋಕ್ ಬಂದು ನಿಮ್ಗೆ ಏನ್ ಅನಿಸ್ತ್ರಿ? ನಿಮ್ಮ ಸ್ಟುಡಿಯೋಕ್ಕ ಬರೇ ನಾವು ಯೂಟ್ಯೂಬ್ದಾಗ ನೋಡ್ತಿದ್ದೀವಿ. ಮತ್ತ ಅದಕ್ಕಿಂತ ಹೆಚ್ಚಿಗೆ ನಿಮ್ದು ನಮ್ದು ಒಂದ್ 10 ವರ್ಷದ ಗೆಳೆತನ್ರಿ ನಮ್ದು. ಒಂದ್ 10 ವರ್ಷ ಆಗಕ್ ಬತ್ರಿ. ಅವಾಗ DJ ಅರವಿಂದ್ ಅದ್ರ ಅವಾಗ ಫಸ್ಟ್ ನಮ್ ಉತ್ತರ ಕನ್ನಡ DJ ಮಾಡೋದ್ರ ನೀವೇ. ನಿಮ್ ಮುಂದಾದ್ರೆ ತನಬಾರ್ದು ಅಷ್ಟೆಲ್ಲ ಹೈರಾಣ ಹಾಕಿರಿ. ನೋಡ್ಬೇಕು ಹೆಂಗದ ಮನುಷ್ಯ. DJ ಅರವಿಂದ್ ಅಂದ್ರ ಒಂದ್ 30-40 ವರ್ಷದ ಮನುಷ್ಯ ಇರ್ಬೇಕು, ಬಾಳ ಹೈರಾಣ ಆಗಿರ್ಬೇಕಂತ ನಾವ್ ನೋಡಿದ್ರೆ ನಮ್ಗೆ ಸಣ್ಣವ್ರು ಆದಿರಿ. ನೀವು ಒಂದ್ಸಲ ಬೆಟ್ಟದ ನಮ್ಗೆ ಸಣ್ಣವ್ರು ಆದಿರಿ. ಫಸ್ಟ್ ನಿಮ್ಮ ಬರ್ತ್ಡೇ ಮೀಟ್ ನಮ್ದು. ಹೌದೌದ್ರಿ, ಅದೇ ಬಂದಿದ್ರಿ. ಅವಾಗ ನೋಡಿದ್ರೆ ಹಿಂಗದಾರ ಇವ್ರ ಅಂತೇಳಿ ನೀವು ಸಾಕಷ್ಟು ಜನ DJ ಮಾಡೋರ್ನ ಬೆಳೆಸಿದ್ರಿ. ನಮಗ್ ತಿಳಿದ ಮಟ್ಟಿಗೆ ಬಂದ ಮಟ್ಟಿಗೆ ನಿಮ್ ಸ್ಟುಡಿಯೋಗೆ ಬಂದ್ಮ್ಯಾಗ ನೀವು ಇಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದು, ಮತ್ತು ಬಂದವ್ರಿಗೆ ಹಚ್ಕೊಂಡಿದ್ದು, ಮತ್ತು ನಿಮ್ ಸರಳತೆ, ಮತ್ತು ಸಾಕಷ್ಟು ಜನ ಇಲ್ಲಿ ಕಲಾವಿದರು ಬರ್ತಾರೆ. ಅವ್ರಿಗೆ ನೀವು ನೋಡ್ಕೊಂಡ್ ರೀತಿ ನೋಡಿದ್ರೆ ನಿಮ್ ಮುಂದೆ ಎದ್ರೆ ತನ್ಬಾರ್ದು. ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ್ರೆ ನಿಮ್ ಸ್ಟುಡಿಯೋ ನೋಡಿ ಭಾಳ ಇಷ್ಟ ಆಯ್ತು. ಯಾಕಂದ್ರ ಚಿಕ್ಕದಾಗಿದ್ರು ಚೊಕ್ಕದಾಗೈತಿ. ಮತ್ತು ನೀವು ಮಾಡೋ ಕೆಲಸ ಒಂದು ಭಾಳ ಚಲೋ ಐತಿ. ನೀವು ಮಾಡೋ ಕೆಲಸ ಅದಕ್ಕೆ ಯಾವ ಕ್ವಾಲಿಟಿ ಏನ್ ಬೇಕು, ಅದು ಹೆಂಗ್ ಬೇಕು, ಶ್ರಮ ಭಾಳ ಪಡ್ತೀರಿ. ಖುಷಿ ಆಯ್ತ್ರಿ. ನಮ್ಗ ಸ್ಟುಡಿಯೋ ನೋಡಿದಿಲ್ಲ, ಸ್ಟುಡಿಯೋ ನೋಡಿ ಭಾಳ ಖುಷಿ ಆಯ್ತು. ಎಲ್ಲ ಅಡ್ಡಾಡಿ ಸ್ಟುಡಿಯೋ ತೋರಿಸಿದ್ರಿ, ಇದಕ್ಕೆ ಯೂಸ್ ಮಾಡ್ತೀವಿ, ಈ ಕಂಪ್ಯೂಟರ್ ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಮತ್ತು ಕ್ಯಾಮ್ರಾ ಬಗ್ಗೆ ಮಾಹಿತಿ ಕೊಟ್ರಿ, ಎಲ್ಲ ಲೈಟಿಂಗ್ ಬಗ್ಗೆ ಇಷ್ಟೆಲ್ಲ ಜೋಡ್ಸಿದ್ ನೋಡ್ಬೇಕಾದ್ರೆ 1-2 ತಾಸು ಟೈಮ್ ತೊಗೊಂಡ್ರಿ ನೀವು, ಯಾಕೆ ಚಂದ ಆಗ್ಬೇಕಂತ. ಖುಷಿ ಆಯ್ತ್ರಿ. ಸ್ವಲ್ಪ ಲೇಟ್ ಆದ್ರ ಆಗ್ಲಿಕ್ಕೆ DJ ಅರವಿಂದ್ ಮತ್ತು MRS ಯೂಟ್ಯೂಬ್ ಚಾನಲ್ ಅದು ಒಂದು ಶ್ರಮ ಐತಿ, ಮತ್ತು ಅದು ಒಂದು ಒಳ್ಳೆ ಕ್ವಾಲಿಟಿದ ಐತೆ. ನಮ್ಗೆ MRS ಅಂದ್ರೆ ಗೊತ್ತಿಲ್ಲ ನಮ್ಗೆ, ಅದಿಷ್ಟು ಹೇಳ್ಬಿಟ್ಟು ಸಾಕು. MRS ಅಂದ್ರಿ ಮಲ್ಲಿಕಾರ್ಜುನ್ ರೆಕಾರ್ಡಿಂಗ್ ಸ್ಟುಡಿಯೋ ಉಮ್ರಾನಿ ಅಂತ ಹೇಳ್ರಿ. ಹಿಂಗೆ ಫುಲ್ ಅದೇ MRS ಅಂದ್ರ ನಿಮ್ಮ ಹೆಸರು ಅರವಿಂದ, ಅದ್ರಾಗು ಇಲ್ಲ, ನಾವ್ ಇದೇ ಕನ್ಫ್ಯೂಸ್ ಆಗಿದ್ದೇವ್ರಿ. ಚಲೋ ಆದ್ರಿ, ದೇವ್ರ ಹೆಸರು ಇಟ್ರಿ, ಚಲೋ ಆಯ್ತು. ಇಲ್ಲಿ ಬಂದ್ ಭಾಳ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು ರೀ. ಮತ್ತು ನಾವು ಕರೆಯ ನಮ್ಗೆ ಮಾತು ಕಿಮ್ಮತ್ ಕೊಟ್ಟು ಬಂದಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ರೀ. ಹೆಂಗೆ ಕಲಾವಿದ್ರ ಮೊದ್ಲ ಬಿಜಿ ಮನುಷ್ಯ ಇರುತ್ತೆ ಕಡಿ. ನಮ್ಮ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡೋದಂತ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಕ್ ಏನ್ರಿ, ನಿಮ್ ಚಾನಲ್ಗೆ ಈಗ 7 ಲಕ್ಷದ ಮ್ಯಾಚ್ ಚಿಲ್ಲರ್ ಸಬ್ಸ್ಕ್ರೈಬ್ ಐತ್ರಿ. 8 ಲಕ್ಷ ದಾಟ್ರಿ. 8 ಲಕ್ಷ ಐತ್ರಿ. 8 ಲಕ್ಷ ಸಬ್ಸ್ಕ್ರೈಬ್ ಐತೆ. ನಮಗೂ ಇಲ್ಲ ಅಷ್ಟು ಸಬ್ಸ್ಕ್ರೈಬ್ ಐತಿ. ಮತ್ತು ಅವ್ರು ಆಕ್ಟಿಂಗ್ ಮಾಡೋರಲ್ಲ, ಮಧ್ಯೆ ಮಾತು ಹೇಳ್ಬೇಕಂದ್ರ ಕಲಾವಿದ್ರನ್ನ ತಂದು ಅವ್ರ ಕಲೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಾಕತ್ತಾರೆ DJ ಅರವಿಂದ್ ಅವರು. ಮತ್ತು ಆದಷ್ಟು ಲಘು ಒಂದ್ ಆಗಲಿ ಸಬ್ಸ್ಕ್ರೈಬ್, ಅವ್ರಿಗೆ ಗೋಲ್ಡನ್ ಬಟನ್ ಬರ್ಲಿ.
ಅದನ್ನ ನೋಡಿ ನಮಗೂ ಖುಷಿ ಆಗ್ತದ. ಇನ್ನಷ್ಟು ಹೆಚ್ಚಿನ ಕಲಾವಿದರನ್ನ ಬೆಳೆಸೋ ಗುಣ ಅವ್ರಿಗೆ ಐತಿ, ಬೆಳೆಸಾಕತ್ತಾರ. ಆದ್ರೆ ಬೆಳೆದಂತ ಕಲಾವಿದರು DJ ಅರವಿಂದ್ ಅವ್ರ ಉಪಕಾರ ಇಡ್ರಿ. ಯಾಕಂದ್ರೆ DJ ಅರವಿಂದ್ ಏನಂತ ನಮಗ್ ಗೊತ್ತೈತಿ. ಯಾಕಂದ್ರೆ 10 ವರ್ಷದಿಂದ ಪರಿಚಯ ನಮಗ ಅವರು. ಆ ವ್ಯಕ್ತಿನ ಬಹಳ ಪ್ರೀತಿಯಿಂದ ಪ್ರೀತಿಸ್ತೀರಿ. ಆದ್ರೆ ನೀವು ಸ್ವಲ್ಪ ಅವಕಾಶಗಳು ತಗೊಂಡು ದೂರ ಆಗಕ್ ಹೋಗ್ಬೇಡ್ರಿ. ಆ ಕಲಾವಿದರನ್ನ ಬೆಳೆಸ್ರಿ. MRS ಯೂಟ್ಯೂಬ್ ಚಾನಲ್ ಇದು ಕಂಟಿನ್ಯೂ ಹಿಂಗ ಹೋಗ್ಲಿ. ಈಗ 1 M ಆಗೋ ಸಬ್ಸ್ಕ್ರೈಬ್ ಮುಂದೆ 10 M ಆಗಲಿ. ಉತ್ತರ ಕರ್ನಾಟಕದ ಪ್ರತಿಯೊಂದು ಕಲೆಯನ್ನ ಅವ್ರ ಚಾನಲ್ ಒಳಗೆ ಸಿಗಲಿ. ನಾವು ನೋಡ್ತೀವಿ ಈಗ. ಯಾಕಂದ್ರ 4 ಮಂದಿ ದೊಡ್ಡ ಕಲಾವಿದರು ಬಾಳು ಬೆಳಗುಂದಿ, ಪರ್ಸು ಕೊಲ್ಲೂರು, ಮಾಳು ನಿಪ್ನಾಳ, ಬೊಂಬಾಟ ಬಸನ್ನ ಹಾಕೊಂಡ್ ಒಂದು ಸಾಂಗ್ ಮಾಡಿದ್ರು. ಅದು 2 ವರ್ಷದ ಹಿಂದಗಡೆ. ಆ ಸಾಂಗ್ ಎಷ್ಟು ವೈರಲ್ ಆಯ್ತಂದ್ರ ಬಾಳ ಕೆಟ್ಟು ವೈರಲ್ ಆಯ್ತು. ಅದಕ್ಕೆಲ್ಲ ಶ್ರಮ ಆದವ್ರು. ಹಿಂಗ ನನಗೂ ಫೋನ್ ಹಚ್ಚಿದ್ರು ಅವ್ರು, ಹಿಂಗ್ ಸಾಂಗ್ ಮಾಡಾಕತ್ತೀವಿ, ಸಾಹಿತ್ಯ ಬೇರೆ ಬೇರೆ ಆಗ್ಬೇಕತ್ತೆ. ನನಗ ಆಗುದಿಲ್ಲ ಮಾಮ, ಯಾಕಂದ್ರ ಈಗಿನ ಕಲಾವಿದರನ್ನ ಹಾಕೊಂಡ್ ಮಾಡಂದ್ಯ. ಅವರು ಈಗಿನ ಕಲಾವಿದರನ್ನ ಹಾಕೊಂಡ್ ಮಾಡಿದ್ರು, ಮಸ್ತ್ ಸಾಂಗ್ ಹೋಯ್ತು. ಹಂಗ ಈಗ ಸಾಕಷ್ಟು ಕಲಾವಿದರು ಅವ್ರ ಚಾನಲ್ ಬೆಳೆಯಕತ್ತಾರ. ಬೆಳೀಲಿ. ಹಿಂಗ ಮುಂದೊಂದಿನ ಅವಕಾಶ ಸಿಗ್ತದ್ರ ಅವ್ರ ಚಾನಲ್ ನಾವು ಒಂದ್ ಯಾವ್ದಾರು ಸಾಂಗ್ ಮಾಡಿ ಹಾಕಿರ್ತೀವಿ. ದಯವಿಟ್ಟು MRS ಯೂಟ್ಯೂಬ್ ಚಾನಲ್ ಅನ್ನ ಇನ್ನಷ್ಟು ಉನ್ನತ ಮಟ್ಟಿಗೆ ತಗೊಂಬರ್ರಿ. ನಮ್ಮ MRS ಪಾಡ್ಕಾಸ್ಟ್ ಚಾನಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮಂತ ಕಲಾವಿದನ ಕರ್ಕೊಂಡ್ ಬಂದು ಸಂದರ್ಶನ ಕೊಡ್ತೀರಿ, ಮತ್ತೆ ನಮ್ ಲೈಫ್ ಬಗ್ಗೆ ತಿಳಿಸ್ತೀರಿ ಜನರಿಗೆ. ನಾವು ಅನ್ಕೊಂತಿರ್ತೀವಿ ನಮ್ ಲೈಫ್ ಸ್ಟೋರಿ ಬಗ್ಗೆ ಯಾರ ಹತ್ರ ಹೇಳ್ಬೇಕು, ಹೆಂಗ್ ಜನಗಳಿಗೆ ತಿಳಿಸ್ಬೇಕು, ನಮ್ ಬಗ್ಗೆ ನಾವು ಹೇಳ್ಕೋಬೇಕಂತ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ನೀವು ಕರೆಸಿ ನಮ್ ಲೈಫ್ ಬಗ್ಗೆ ಆಯ್ತು, ಮತ್ತೆ ನಮ್ ಪ್ರತಿ ಒಂದು ವಿಡಿಯೋ ಬಗ್ಗೆ ಆಯ್ತು ಎಲ್ಲ ತಿಳಿಸ್ಕೊಡ್ತೀರಾ. ಮತ್ತೆ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಂದ್ರೆ ಕಲಾವಿದರಿರ್ತಲ್ಲ ಅವ್ರನ್ನ ಕರ್ಕೊಂಡ್ ಬಂದು ಅವ್ರನ್ನ ಸಂದರ್ಶನ ಕೊಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಮುಂದೆ ಯಾವ ಕಲಾವಿದರನ್ನ ಕರೆಸ್ಬೇಕು ಅಂತ ಹೇಳಿ. MRS ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ಮತ್ತು ನಿಮಗೆ ಯಾವ ಕಲಾವಿದರು ಇಷ್ಟ ಆಗಿರ್ತಾರಲ್ಲ ಆ ಕಲಾವಿದ್ರ ಬಗ್ಗೆ ಕಮೆಂಟ್ ಹಾಕ್ರಿ. ಈ ಕಲಾವಿದರ ಸಂದರ್ಶನ ಮಾಡತ್ತೆ ಹೇಳ್ರಿ. ಅಂಥ ಕಲಾವಿದರು ನಮ್ಮ DJ ಅರವಿಂದ್ ಅವರು MRS ಪಾಡ್ಕಾಸ್ಟ್ ಒಳಗೆ ಕರೆಸ್ತಾರೆ. ಅವ್ರು ಸಂದರ್ಶನ ಮಾಡ್ತಾರೆ. ಪ್ರತಿಯೊಬ್ಬರ ಲೈಫ್ ಸ್ಟೋರಿಯನ್ನು ಅವ್ರನ್ನ ವಿವರಿಸ್ತಾರೆ ನಿಮ್ಮ ಮುಂದೆ. ನಮ್ಮನ್ನು ಕರೆಸಿ ನಮ್ಮ ಸಂದರ್ಶನ ಮಾಡಿದಕ್ಕೆ DJ ಅರವಿಂದ್ ಅವರಿಗೆ ಮತ್ತು MRS ಪಾಡ್ಕಾಸ್ಟ್ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಮತ್ತೆ ಯಾವ ಕಲಾವಿದರು ಬೇಕಲ್ಲ ಅವ್ರ ಬಗ್ಗೆ ಕಮೆಂಟ್ ಮಾಡಿ, ಅವ್ರನ್ನೇ ಕರೆಸಿ ಸಂದರ್ಶನ ಮಾಡ್ತಾರೆ. ಮಿಸ್ ಮಾಡದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.